ಲಕ್ಷ್ಮಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಗೌರವಿಸ್ತೀವಿ. ಲಿಟ್ರಲಿ ಎಂಜಲ್ ಮಾಡ್ಕೊಂಡು ನೋಟ್ ಎಣಿಸ್ತಾ ಇದ್ದೀರಾ ಅಂದರೆ ಲಿಟ್ರಲಿ ನೀವು ದುಡ್ಡು ಮೇಲೆ ಉಗಿತಾ ಇದ್ದೀರಾ ಅಂತ ಅರ್ಥ. ಲಕ್ಷ್ಮಿಗೆ ಉಗಿತಾ ಇದ್ದೀರಾ ಅಂತ ಅರ್ಥ. ಹೆಸರು, ಫೇಮು, ದುಡ್ಡು ಎಲ್ಲ ಬಂತು. ಒಂದು 6 ತಿಂಗಳು, 1 ವರ್ಷ ಕೂಡ ಆಗಲಿಲ್ಲ ಅನ್ಸುತ್ತೆ. ಆಲ್ ಆಫ್ ಸಡನ್ ಬೀದಿಗೆ ಬಂದ್ಬಿಟ್ರು. ಮೇಲ್ಗಡೆ ಕರ್ಕೊಂಡು ಹೋಗಿದ್ದ ಎನರ್ಜಿ ಅಲ್ಲೇ ನಿಮ್ಮನ್ನು ಇರಿಸ್ಬೇಕು ಅಂದರೆ ನಿಮ್ಮಿಂದನೂ ಸ್ವಲ್ಪ ಎಕ್ಸ್ಪೆಕ್ಟೇಷನನ್ನು ಮಾಡುತ್ತೆ. ಯಾವಾಗ ಆ ಎಬಿಲಿಟಿ ಒಳಗಡೆಯಿಂದ ಡೆವಲಪ್ ಆಗೋದಿಲ್ಲ, ಈಸಿಯಾಗಿ ಕೊಲ್ಯಾಪ್ಸ್ ಆಗೋಗ್ತಾರೆ. ಯಾವ ಮನುಷ್ಯ ದುಡ್ಡು ಬಂದಾಗ ಅಹಂಕಾರ, ಆ್ಯಟಿಟ್ಯೂಡು, ಅನ್ನೆಸೆಸರಿ ಥಿಂಗ್ಸು ಎಂಟ್ರ್ ಆಗ್ತಾರೆ, ಅದು ಫಾಸ್ಟಾಗಿ ಕೊಲ್ಯಾಪ್ಸ್ ಆಗೋಗುತ್ತೆ. ಈ ಪರ್ಸನಲ್ ಫಿನಾನ್ಸ್ನವೇ ನಾನು ಆಸ್ಟ್ರಾಲಜಿನೂ ತುಂಬ ಲಿಂಕ್ ಮಾಡಿರ್ತೀನಿ, ರಿಲೇಟ್ ಮಾಡಿರ್ತೀನಿ. ಆದರೆ ನನ್ನ ಪ್ರಕಾರ ಇದು ವರ್ಕ್ ಆಗೋದು. ನೀವು ವೆಲ್ದಿ ಪೀಪಲನ್ನು ಹೇಟ್ ಮಾಡ್ತಾ ಜನ್ಮ ಪೂರ್ತಿ ಯಾವತ್ತೂ ವೆಲ್ದಿ ಆಗೋದಕ್ಕಾಗೋದಿಲ್ಲ. ಗಾಸಿಪ್ಗಳನ್ನು ಎಂಜಾಯ್ ಮಾಡ್ತಾ ಜೀವಮಾನ ಪರ್ಯಂತ ಯಾವತ್ತೂ ಪೀಸ್ಫುಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವರ್ಚಸ್ಸು ಜಾಸ್ತಿ ಆದರೆ ಯೂಟ್ಯೂಬು, ಗೂಗಲ್ಲು, ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಸರ್ಚಸ್ಸು ಜಾಸ್ತಿ ಆಗುತ್ತೆ. ಯಾವಾಗ ಮನುಷ್ಯ ತಾನು ಕಂಟಿನ್ಯೂಸ್ ಸಕ್ಸಸ್ಸನ್ನು ಬಯಸ್ತಾನೆ, ಅವನು ಮೊದಲು ಅವನು ಅಪ್ಗ್ರೇಡ್ ಆಗೋದನ್ನು ಕಲ್ತ್ಕೊಳ್ಬೇಕು. ಬಿಕಾಸ್ ಎವ್ರಿಥಿಂಗ್ ಇಸ್ ಎ ಎವಲ್ಯೂಷನ್. ಹೌ ಟು ಬಿಕಮ್ ಸಕ್ಸಸ್ಫುಲ್ ಅಂತೇಳಿ ತುಂಬ ಜನ ಸರ್ಚ್ ಮಾಡ್ತಾರೆ. ಗೂಗಲ್ಲು ಸುಮಾರು 2,000ಕ್ಕೂ ಜಾಸ್ತಿ ರಿಸಲ್ಟ್ಸ್ಗಳನ್ನು ಕೊಟ್ಟಿರುತ್ತೆ ಆರಾಮಾಗಿ. ಅಂದರೆ 2,000 ವೇಸ್ ಆಫ್ ಕನ್ಫ್ಯೂಷನ್. ಕಠಿಣವಾದ ಸತ್ಯ ಏನಂತ ಹೇಳಿದ್ರೆ ಇವತ್ತು ದ ಮೋಸ್ಟ್ ಪೇನ್ಫುಲ್ ಟ್ರೂತ್ ಈಸ್ ವಿನ್ನಿಂಗ್ ಸಮ್ ಒನ್ ಎಲ್ಸಸ್ ರೇಸ್. ಬೇರೆಯವರ ರೇಸನ್ನ ಗೆಲ್ಲೋದು ಬಹು ದೊಡ್ಡ ಫೇಲ್ಯೂರು ನಮ್ಮ ಲೈಫಲ್ಲಿ. ನಿನ್ನನ್ನು SIBಗೆ ಹಾಕ್ತೀನಿ, ನೀನು ನನಗೆ ರಿಟೈರ್ಮೆಂಟ್ ಫಂಡು. ನಾನು ನಿನ್ನನ್ನು ವೆಲ್ತ್ ಕ್ರಿಯೇಷನ್ಗೆ ಹಾಕ್ತೀನಿ, ಒಂದಷ್ಟು ರಿಯಲ್ ಎಸ್ಟೇಟ್ ಮೇಲೆ ಹಾಕ್ತೀನಿ, ಇದು ನನಗೆ ವೆಲ್ತ್ ಫಂಡು. ಅದು ನಿಮ್ಮ ಮಾರ್ನಿಂಗ್ ಟೈಮ್ ಆಗಿರುತ್ತಲ್ಲ, 20 ವರ್ಷ 30 ವರ್ಷ, ಆವಾಗಲೇ ಹೋಗ್ಬಿಟ್ಟು ಕೆಲಸನ ಅಸೈನ್ ಮಾಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ ದುಡ್ಡಿಗೆ. ಈವ್ನಿಂಗು ನೀವು ಒಂದೇ ಒಂದು ಪ್ರಶ್ನೆ ಕೇಳಬೇಕು, ಏನಂತ, ಏನಾಯಿತು? 20 ವರ್ಷ 30 ವರ್ಷ ಇರಬೇಕಾದ್ರೆ ಅವ್ನು ದುಡ್ಡನ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಬಿಟ್ಟು ಹೇಳಿದ್ರೆ ಅವನು 50 ವರ್ಷ 60 ವರ್ಷ ರೀಚ್ ಆದಾಗ ಅದು ಅವನ ಈವ್ನಿಂಗ್ ಟೈಮು. ಯುವರ್ ಮಾರ್ನಿಂಗ್ ಡಿಸೈಡ್ಸ್ ದಿ ಮೀನಿಂಗ್ ಆಫ್ ಯುವರ್ ಈವ್ನಿಂಗ್. ಈ ಲೋನ್ ಅನ್ನೋದು ಆಕ್ಚುಲಿ ಒಂದು ಟ್ರ್ಯಾಪಾ ಅಥವಾ ಲೋನ್ ತಗೊಬೋದಾ? ಒಳ್ಳೇದಾ ಕೆಟ್ಟದಾ ಈ ಲೋನ್ ತಗೊಳ್ಳೋದು? ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಲೋನ್ ಅಂದ್ರೆ ಏನು ಗೊತ್ತಾ? ರಾಜೇಶ್ ರಿವೀಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟಲ್ಲಿ ಹೆಂಗೆ ರಾತ್ರೋರಾತ್ರಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು, ತುಂಬ ಸಿಂಪಲ್ ಟೆಕ್ನಿಕ್ಸ್ನ ಆ್ಯಕ್ಚುಲಿ ಕಳೆದ ಪಾಡ್ಕಾಸ್ಟ್ ಕೂಡ ನಾವು ಮಾಡಿದ್ವಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಇವತ್ತು ನಾವು ಪಾಡ್ಕಾಸ್ಟಲ್ಲಿ ಮಾತಾಡ್ತಿದ್ದೀವಿ ಹಣನ ಹೆಂಗೆ ಮಾಡಬೇಕು, ಹಣನ ಹೆಂಗೆ ಉಳಿಸ್ಬೇಕು, ಯಾಕೆ ಎಲ್ಲರೂ ಶ್ರೀಮಂತರಾಗಕ್ಕಾಗಲ್ಲ, ಇನ್ನೂ ಸಾಕಷ್ಟು ವಿಚಾರಗಳ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಗೆಸ್ಟ್ ಕೂಡ ಅಷ್ಟೇ ಅದ್ಭುತ. ಬಿಕಾಸ್ ಏನದ್ರ ಬಗ್ಗೆ ಆಗಲಿ, ನೀವು ಹಣಕ್ಕೆ ಸಂಬಂಧಪಟ್ಟಿದ್ದು ಏನೇ ಪ್ರಶ್ನೆ ಇವ್ರ ಮುಂದೆ ಒಂದು ಪ್ರಶ್ನೆ ಕೇಳಿ ಸಾಕು, 1000 ಉತ್ತರ ಕೊಡ್ತಾರೆ ಇವ್ರ ಕಡೆಯಿಂದ. ಆ್ಯಂಡ್ ಏನಂತ ಹೇಳಿ ಇವ್ರ ಬಗ್ಗೆ, ಅವರು ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅನ್ನೋಕ್ಕಿಂತ ಈಸ್ ಅ ವೆರಿ ಗುಡ್ ಪರ್ಸನ್ ಆ್ಯಂಡ್ ವಂಡರ್ಫುಲ್ ಸ್ಪಿರಿಚುವಲ್ ಹೀಲರ್. ಸೊ ಇವ್ರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋದರೆ ಸಾಕಷ್ಟು ಮುಖಗಳು ಅನಾವರಣ ಆಗ್ತಾ ಹೋಗುತ್ತೆ. ಬನ್ನಿ, ಜಾಸ್ತಿ ಟೈಮ್ ತಗೊಳ್ಳೋದೇ ಬೇಡ. ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಸುರೇಶ್ ರಾಯ್ ಅವರು. ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಕಾಸ್ಮೋಸ್ ಬ್ಲೆಸ್ಸಿಂಗ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಕಾಸ್ಮಾಸ್ ಅಂದರೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಅಂದರೆ ಎಸ್. ಈಗ ಬೆಂಗಳೂರಲ್ಲಿ ಒಂದು ಸ್ವೀಟ್ ಅಂಗಡಿ ನಾನು ಇಡಬೇಕು ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ, ಬೆಂಗಳೂರಲ್ಲೇ ಸಿಗ್ತಕ್ಕಂಥ ಫೇಮಸ್ ಮೈಸೂರು ಪಾಕ್ ನಮ್ಮ ಅಂಗಡಿಲಿ ಸಿಗತ್ತೆ. ನನಗೆ ಹೊಳೆದ್ಬಿಡ್ತು ಈ ಐಡಿಯಾ ಅಂತ ನಾನೊಂದು ಮೈಸೂರು ಪಾಕ್ ಅಂಗಡಿ ಓಪನ್ ಮಾಡಿ ಇಟ್ಕೊಂಡೆ ಅಂತ ಇಟ್ಕೊಳ್ಳಿ. ಈ ಐಡಿಯಾ ಆ್ಯಕ್ಚುಲಿ ನನಗೆ ಹೊಳೆದಿರತ್ತಾ, ಇಲ್ಲ ಅಂದರೆ ಯೂನಿವರ್ಸ್ ಅಂತ ಏನು ಕರಿತೀವಲ್ಲ, ಯೂನಿವರ್ಸೇ ನಮಗೆ ಐಡಿಯಾ ಕೊಡುತ್ತಾ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆಸ್ ವೆಲ್. ನೀವು ಯೋಚನೆ ಮಾಡಿ ನೋಡಿ, ನೀವೊಂದು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಆಲ್ ಆಫ್ ಎ ಸಡನ್ನು ನಿಮ್ಮ ಮೈಂಡ್ ಒಳಗಡೆ ಒಂದು ಐಡಿಯಾ ಬರುತ್ತೆ. ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳ್ಬಿಟ್ಟು ಗೊತ್ತಿರೋದಿಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಬಿಸ್ನೆಸ್ ಐಡಿಯಾ ಆಗಿರ್ಬೋದು, ಅಥವಾ ಚೈಲ್ಡ್ ಕೇರ್ ಸೆಂಟರ್ ಐಡಿಯಾ ಆಗಿರ್ಬೋದು, ಒಂದು ಡೆಲಿವರಿ ಬಿಸ್ನೆಸ್ ಐಡಿಯಾ ಆಗಿರ್ಬೋದು, ಹೋಮ್ ಫುಡ್ ಡೆಲಿವರಿ ಬಿಸ್ನೆಸ್ ಐಡಿಯಾ ಆಗಿರ್ಬೋದು, ಎನಿಥಿಂಗ್ ಇಟ್ ಕುಡ್ ಬಿ. ಸಡನ್ನಾಗಿ ಬರುತ್ತದು ಆ್ಯಂಡ್ ನಿಮ್ಗೆ ಅನ್ಸುತ್ತೆ ಓಕೆ ಯೂನಿವರ್ಸೇ ಬಂದು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲಿಂದ ನಿಮ್ಮ ಪಾಡಾಗಿ ನೀವು ಮನೆಗೆ ವಾಪಸ್ ರೀಚ್ ಆಗಿಬಿಡ್ತೀರಿ. ಅದಾದಮೇಲಿಂದ ಸ್ವಲ್ಪ ಟೈಮ್ ಆಗುತ್ತೆ, ಒಂದು 15 ದಿನ 20 ದಿನ ಅಥವಾ ಈವನ್ ಮಂತ್ಸ್ ಟುಗೆದರ್ ಆಗುತ್ತೆ. ನೀವು ಸಡನ್ನಾಗಿ ನೋಡಿದ್ರೆ ನಿಮ್ಮ ಒಳಗಡೆ ಬಂದು ಹೋಗಿರುತ್ತಲ್ಲ ಐಡಿಯಾ, ಅದನ್ನು ಬೇರೆ ಯಾರೋ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿರ್ತಾರೆ. ಅದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಫುಡ್ ಬಿಸ್ನೆಸ್ ಆಗಿರ್ಬೋದು, ಅಥವಾ ಒಂದು ಸಣ್ಣದೊಂದು ಪ್ಲೇ ಹೋಮ್ ಆಗಿರ್ಬೋದು, ಯಾವ್ದು ಬೇಕಾದರೂ ಆಗಿರಲಿ. ಸಡನ್ ಅವಾಗ ನೀವು ಅಂದ್ಕೊಳ್ತೀರಿ, 1 ವರ್ಷದ ಕೆಳಗಡೆ ಕರೆಕ್ಟ್ ಅಲ್ವಾ ನಾನು ಇದೆ, ಅದೊಂದಷ್ಟು ತಿಂಗಳುಗಳ ಕೆಳಗಡೆ ನಾನು ಇದೇ ಅಲ್ವಾ ಯೋಚನೆ ಮಾಡಿದ್ದು, ಬಟ್ ಆಲ್ರೆಡಿ ಇದು ಯಾರೋ ಅದನ್ನು ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಅಂದ್ಕೊಳ್ತಿರ್ತಾರೆ. ಬಟ್ ಆ್ಯಕ್ಚುಲಿ ಇಲ್ಲಿ ಫ್ಯಾಕ್ಟ್ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಓರಿವಾನ ಅಂತ.
ಓರಿವಾನ ಅಂದರೆ ಆ ನಿರ್ಣಯ ತೆಗೆದುಕೊಳ್ಳುವಂಥ ಒಂದು ಕ್ಷಣ ಆಗಿರುತ್ತೆ. ಅಂದರೆ ಈ ಕ್ಷಣದಲ್ಲಿ ನೀವು ಕರ್ತ ಆಗಿರ್ತೀರಾ ಅಕರ್ತ ಆಗಿರ್ತೀರಾ ಅನ್ನೋದು ಡಿಸೈಡ್ ಆಗುತ್ತೆ. ಕರ್ತ ಅಂದರೆ ಡೂವರ್, ಅಕರ್ತ ಅಂತ ಹೇಳಿದ್ರೆ ಜಸ್ಟ್ ಥಿಂಕ್ ಮಾಡ್ತಿರ್ತಾರೆ, ಅವ್ರು ಯಾವುದೇ ರೀತಿ ಆ್ಯಕ್ಷನ್ಸ್ಗಳನ್ನು ಅದರ ಸಲುವಾಗಿ ತೊಗೊಂಡಿರೋದಿಲ್ಲ. ಸೊ ದಿಸ್ ಈಸ್ ವೇರ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಫೇಲ್. ಅಂದರೆ ಒಂದು ಓರಿವಾನ ಕ್ಷಣದಲ್ಲಿ, ಅಂದರೆ ಅದು ಬಂದ ತಕ್ಷಣ ಅದೊಂದು ನಿರ್ಣಯ ತಗೊಳ್ಳುವಂಥದ್ದು ಕ್ಷಣ, ಅದು ಯೂನಿವರ್ಸ್ ಒಂದು ಥಾಟ್ ಆಗಿರುತ್ತೆ. ಬಟ್ ತುಂಬ ಜನ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಬಟ್ ದೇ ವಿಲ್ ನಾಟ್ ಟೇಕ್ ಇಟ್. ಹಾಗಾಗಿ ದೆರ್ ಇಸ್ ಅ ಸೇಯಿಂಗ್, ಪೀಪಲ್ ಆರ್ ಆಲ್ವೇಸ್ ಗೆಟಿಂಗ್ ರೆಡಿ ಟು ಗೆಟ್ ರೆಡಿ ಬಟ್ ದೇ ಆರ್ ನೆವರ್ ರೆಡಿ ಅಂತ. ಸೊ ಯಾವಾಗಲೂ ರೆಡಿ ಆಗ್ತಿರ್ತಾರೆ, ಆದರೆ ರೆಡಿನೇ ಆಗಿರೋದಿಲ್ಲ. ಸೊ ನಾನೊಂದು ಮೂವಿ ನೋಡ್ತಾ ಇದ್ದೆ, ಇದಕ್ಕೆ ಹೇಳಬೇಕಂದ್ರೆ ನಮ್ಮ ಐಡಿಯಾಗಳು ನಮ್ದಾ ಅಲ್ವಾ ಅಂತ ಹೇಳಲಿಕ್ಕೆ. ಅದೊಂದು ಇಂಗ್ಲೀಷ್ ಮೂವಿ, ಅಂದರೆ ಅದೊಂದು ಟ್ರಯಾಂಗಲ್ ಸ್ಟೋರಿ. ಅದು ಮೂವಿ ನೇಮ್ ಪ್ರಾಪರಾಗಿ ನೆನಪಿಲ್ಲ. ಅದರೊಳಗಡೆ ಏನಂದರೆ ಒಬ್ಳು ಹೀರೋಯಿನ್ನು, ಇಬ್ಬರು ಹೀರೋ ಇರ್ತಾರೆ. ಒಬ್ಬ ಹೀರೋ ಅವ್ನ ಮನಸ್ಸೊಳಗಡೆನೆ ಇವಳನ್ನ ಲವ್ ಮಾಡಿಕೊಂಡು ವರ್ಷಾನುಗಟ್ಲೆಯಿಂದ ಓಡಾಡ್ಕೊಂಡು ನಿಂತಿರ್ತಾನೆ, ಆದರೆ ಒಂದು ದಿವಸನೂ ಬಂದ್ಬಿಟ್ಟು ಇವಳಿಗೆ ಎಕ್ಸ್ಪ್ರೆಸ್ ಮಾಡಿರೋದಿಲ್ಲ. ಸೆಕೆಂಡ್ ಹೀರೋ ಎಂಟ್ರಿ ಆಗುತ್ತೆ, ಅವ್ನು ಬರ್ತಾನೆ. ಸೊ ಸಡನ್ನಾಗಿ ವಾಪಸ್ ಇವಳ ಹತ್ರ ಹೋಗ್ತಾನೆ, ಸ್ವಲ್ಪ ಟೈಮ್ ಎಲ್ಲ ಆದ್ಮೇಲಿಂದ ಪ್ರಪೋಸ್ ಮಾಡಿಬಿಡ್ತಾನೆ. ಅವಳು ಐ ಲವ್ ಯು ಟು ಅಂತ ಹೇಳ್ಬಿಡ್ತಾಳೆ. ಅದಾದ್ಮೇಲೆ ಈ ಫಸ್ಟ್ ಹೀರೋ ಬರ್ತಾನೆ, ಕಣ್ಣಲ್ಲೆಲ್ಲ ಪೇನ್ ಇಟ್ಕೊಂಡು, ಹೃದಯದೆಲ್ಲ ಭಾರ ಇಟ್ಕೊಂಡು, ಮೋಸ ಮಾಡ್ಬಿಡ್ಲು. ಅರೆ ನಾನುವೇ ನಿನ್ನನ್ನು ಪ್ರೀತಿಸ್ತಾ ಇದ್ದೆ, ನೀನು ನನಗೆ ಯಾಕೆ ಐ ಲವ್ ಯು ಅಂತ ಹೇಳಿಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ನನಗೇನು ಗೊತ್ತಿತ್ತು ನೀವು ಪ್ರೀತಿಸ್ತಾ ಇದ್ದೆ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತೇ ಇಲ್ಲ. ಫಸ್ಟು ಅವ್ನು ಬಂದ ಐ ಲವ್ ಯು ಅಂತ ಹೇಳ್ದ, ನಾನು ಯೋಚನೆ ಮಾಡಿದೆ ಐ ಲವ್ ಯು ಟು ಅಂತ ಹೇಳ್ಬಿಟ್ಟೆ. ಬಟ್ ನೀನೇ ಫಸ್ಟು ಬಂದು ನನಗೆ ಐ ಲವ್ ಯು ಅಂತ ಹೇಳಿದಿದ್ರೆ ಬಹುಶಃ ನಾನು ನಿನಗೆ ಐ ಲವ್ ಯು ಟು ಅಂತ ಹೇಳ್ತಿದ್ದೇನೋ ಗೊತ್ತಿಲ್ಲ ಅಂತೇಳಿ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್, ದಟ್ ಈಸ್ ದ ಮೂಮೆಂಟ್, ದಟ್ ಈಸ್ ದ ಲೈನ್, ದಟ್ ಈಸ್ ಹೌ ದ ಯೂನಿವರ್ಸ್ ವರ್ಕ್ಸ್, ದಟ್ ಈಸ್ ಹೌ ದ ಲೈಫ್ ವರ್ಕ್ಸ್. ಎಕ್ಸಾಕ್ಟ್ಲಿ ಯೂನಿವರ್ಸು ನಿಮ್ಮ ಜೊತೆಗೆ ಬಂದು ಒಂದು ಐ ಲವ್ ಯು ಅಂತ ಹೇಳಿರುತ್ತೆ, ಯಾವುದೋ ಒಂದು ಐಡಿಯಾ ಮುಖಾಂತರ. ನೀವು ಅದಕ್ಕೆ ಐ ಟು ಲವ್ ಯು ಅಂತ ಇಮಿಡಿಯೇಟ್ಲಿ ಹೇಳ್ಬೇಕು. ಇನ್ ಕೇಸ್ ಏನಾದರೂ ಹೇಳಿಲ್ಲ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಪಾಸ್ ಆನ್ ದಟ್ ಐಡಿಯಾ ಟು ಸಂಬಡಿ ಎಲ್ಸ್. ಯಾರೋ ಒಬ್ರಿಗೆ ಐಡಿಯಾನ ಕೊಟ್ಟೇ ಕೊಡುತ್ತೆ. ಬಿಕಾಸ್ ತುಂಬ ಸಮಯದಲ್ಲಿ ನಾವೇನು ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಐಡಿಯಾ ನಮಗೆ ಬರುತ್ತೆ, ಆದರೆ ಬಂದಂಥ ಐಡಿಯಾನ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಮುಂಚೆ ಇದಾಗತ್ತಾ, ವರ್ಕ್ ಆಗಲ್ವಾ, ಏನಾದ್ರು ಫೇಲ್ ಆಗಿಬಿಟ್ರೆ, ನಾನು ಮಾಡೋದಕ್ಕೆ ಮುಂಚೆ ಯಾರಾದರೂ ಆಡ್ಕೊಂಡ್ಬಿಟ್ರೆ, ನನ್ನನ್ನು ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ನಾನು ಲಾಸ್ ಆಗಿ ಮತ್ತೆ ಮೇಲೆ ಬರದೇ ಇರೋಕ್ಕಾದರೆ. ಸೊ ಈ ಥರ ಸಾಕಷ್ಟು ಸಬ್ಕಾನ್ಷಿಯಸ್ ರಿಲೇಟೆಡ್ ವಿಷಯಗಳೆಲ್ಲ ಒಳಗಡೆ ತುಂಬ್ಕೊಂಡು ಅವರು ಸೆಲ್ಫ್ ಸಬಾಟೇಜ್ ಮಾಡ್ಕೊಂಡ್ಬಿಟ್ಟು ಐಡಿಯಾನ ಎಕ್ಸಿಕ್ಯೂಟೇ ಮಾಡಿರೋದಿಲ್ಲ. ಹಾಗಾಗಿ ಯಾವುದೇ ಐಡಿಯಾಸ್ಗಳು ದೇ ಆರ್ ನಾಟ್ ಜಸ್ಟ್ ಆನ್ ಐಡಿಯಾಸ್, ದೇ ಆರ್ ಆಲ್ ಕಾಲ್ಡ್ ಡಿವೈನ್ ವಿಸಿಟರ್ಸ್. ಅಂದರೆ ನೀವು ಅದಕ್ಕೆ ಮನೆ ಕೊಟ್ಟಿಲ್ಲ ಅಂದರೆ ಬೇರೆ ಯಾರ್ದೋ ಮನೆ ಹುಡುಕೊಂಡು ಹೋಗುತ್ತದು. ಸೊ ನೆಕ್ಸ್ಟ್ ಟೈಮ್ ಅನ್ನೋದೊಂದು ಸಜೆಷನ್ ಇದೆ, ನೆಕ್ಸ್ಟ್ ಟೈಮ್ ಯಾವುದೇ ಒಂದು ಐಡಿಯಾ ಬಂದ್ರೂ ವಾಟ್ ಐ ವಾಂಟ್ ಯು ಟು ಡೂ ಇಸ್, ಸೊ ಜಸ್ಟ್ ಯೋಚನೆ ಮಾಡಿ, ರಾದರ್ ಅದು ನನಗೆ ಬಂದಿರುವಂಥ ಐಡಿಯಾ ಅಂತ ಅಂದ್ಕೊಳ್ಳೋ ಬದಲು ವಿ ವಿಲ್ ಥಿಂಕ್ ದಟ್ಸ್ ಅ ಡಿವೈನ್ ಇನ್ವಿಟೇಷನ್ ಅಂತ. ಜಸ್ಟ್ ಅದಕ್ಕೆ ನೀವು ಕರ್ತ ಆಗಿರ್ತೀರಾ ಅಕರ್ತ ಆಗಿರ್ತೀರಾ ಅಂತ ಹೇಳಿದ್ನಲ್ಲ, ಅದ್ರ ಪ್ರಕಾರ ಯೋಚನೆ ಮಾಡಿ. ಇಫ್ ಯು ಬಿಕಮ್ ಕರ್ತ ಅಂದರೆ ಡೂವರ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ನಿಮ್ಗೆ ವಾಪಸ್ ಸಿಗುತ್ತೆ. ಇಫ್ ಯು ಬಿಕಮ್ ಅಕರ್ತ ಅಂದರೆ ಆ ಓರಿವಾನ ಕ್ಷಣದಲ್ಲಿ ನೀವು ಅಕರ್ತ ಆಗೋದ್ರೆ ಆ ಐಡಿಯಾ ಪ್ರಕಾರನೇ ನಿಮ್ಮ ಹತ್ರ ಉಳ್ಕೊಂಡಿರುತ್ತೆ, ಆದರೆ ಬೇರೆ ಯಾರೋ ಒಬ್ಬರ ಹತ್ರ ಅದು ಎಕ್ಸಿಕ್ಯೂಷನ್ ಆಗೋಗಿರುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸಾಂಪಲ್ ಅನ್ನೋದಕ್ಕಿಂತ ಲೈಫಿನ ದೊಡ್ಡ ಸತ್ಯ ಇದು. ಏನಂದರೆ, ಇವತ್ತು ಈ ಪಾಡ್ಕಾಸ್ಟನ್ನ ನೀವು ಮಾಡ್ತಾ ಇಲ್ಲ, ಇದು ಆಲ್ರೆಡಿ ಯೂನಿವರ್ಸ್ ತಲೆ ಒಳಗಡೆ ಇತ್ತಿದ್ದು. ಇದು ಯೂನಿವರ್ಸ್ ಇಂಟೆಂಟ್, ಯೂನಿವರ್ಸ್ ಐಡಿಯಾ. ಇದು ಅದು ನಿಮ್ಮನ್ನು ಡೆಪ್ಲಾಯ್ ಮಾಡಿದೆ ಅಷ್ಟೇ, ನಾವಿಬ್ಬರನ್ನು ಕೂರಿಸಿದೆ ಅಷ್ಟೇ. ಸೊ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯಗಳನ್ನು ನೋಡಿ, ಎಲ್ಲ ವಿಷಯಗಳು ಯೂನಿವರ್ಸ್ ಇಂಟೆಂಟಲ್ಲಿರುತ್ತೆ. ಅದು ಯಾರನ್ನ ಹುಡುಕುತ್ತೆ, ಅವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಅದು ಮನಸ್ಸೊಳಗಡೆ ಅನ್ಸಿದ ತಕ್ಷಣ ಅದು ಅವ್ರಿಗೋಗಿ ಪ್ರಪೋಸ್ ಮಾಡುತ್ತೆ. ಅವನು ಆ ಕಡೆಯಿಂದ ಐ ಲವ್ ಯು ಟು ಅಂತ ಹೇಳಲಿಲ್ಲ, ಹಾಗಾಗಿ ಯಾರು ನನಗೆ ಐ ಲವ್ ಯು ಟು ಅಂತ ಹೇಳ್ತಾರೆ ಐಡಿಯಾಗೆ ಅಂತೇಳಿ ಅವ್ರನ್ನ ಹುಡುಕೊಂಡು ಹೋಗ್ಬಿಟ್ಟು ಸೊ ಅವ್ರಿಗೆ ಐಡಿಯಾ ಕೊಡುತ್ತೆ. ಸೊ ಸೇಮ್ ವೇ ಭಗವಂತ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಭಾಳ ಅದ್ಭುತವಾದಂಥ ಮಾತು. ಅವ್ರು ಹೇಳೋದು, ಜಗತ್ತಿನಲ್ಲಿ ಎಲ್ಲವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಯಾರು ಅಂದ್ಕೊಳ್ತಾನೆ ಅವನು ಏನನ್ನೂ ಮಾಡಲಾರ. ಆದರೆ ಏನನ್ನೂ ನಾನು ಮಾಡ್ತಾ ಇಲ್ಲಪ್ಪ, ಎಲ್ಲನೂ ಭಗವಂತ ಮಾಡಿಸ್ತಾ ಇದ್ದೇನೆ ಅಂತ ಯಾರು ಅನ್ಕೋತಾನೆ ಅವನು ಮಾತ್ರ ಶ್ರೇಷ್ಠವಾಗಿರೋದನ್ನು ಮಾಡಬಲ್ಲ ಅಂತ. ಸೊ ಹುಡುಗಿರ ಬರೀ ಐ ಲವ್ ಯು ಅಂತ ಹೇಳೋದ್ರಲ್ಲಿ ಮಾತ್ರ ಲೇಟ್ ಮಾಡಿದೆ. ಲೈಫಲ್ಲಿ ಏನೇ ವಿಚಾರಗಳು ಮಾಡಬೇಕು ಅಂತ ತಲೆಗೆ ಅನಿಸಿದ್ರೆ ಹಿಂದೆ ಮುಂದೆ ನೋಡ್ಬಿಡಿ, ಡೈರೆಕ್ಟ್ ಧುಮುಕೂಡಿ. ಅದು 100%. ಸೊ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಜನಗಳು ಯೋಚನೆ ಮಾಡ್ತಾನೆ ಇರ್ತಾರೆ, ಆದರೆ ಯೋಚನೆ ಮಾಡ್ತಾ ಅದನ್ನೇ ಎಕ್ಸಿಕ್ಯೂಷನ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರೊಕ್ರಾಸ್ಟಿನೇಷನ್ ಈಸ್ ಫ್ರೀ,
ಎಕ್ಸಿಕ್ಯೂಷನ್ ಈಸ್ ಎನ್ ಎಕ್ಸ್ಪೆನ್ಸಿವ್. ಪ್ರೊಕ್ರಾಸ್ಟಿನೇಷನ್ ಭಾಳ ಈಸಿಯಾಗಿ ಮಾಡ್ಬೋದು, ನಾಳೆ ಮಾಡೋಣ, ಮುಂದಿನ ಸಲ ಮಾಡೋಣ. ಅದೇ ಪ್ರಕಾರ ಈಗ ಒಂದು ಸಣ್ಣ ಎಕ್ಸಾಂಪಲ್, ನೀವು ಆ್ಯಕ್ಚುಲಿ ಉಪ್ಪಿಟ್ಟು, ಈಗ ಅವರೊಂದು 100ನೇ ಸಲ ಮಾಡಿರ್ಬೋದು ಮನೆಯಲ್ಲಿ ಉಪ್ಪಿಟ್ಟನ್ನ, ಮನೆಯಲ್ಲಿ ಹೆಣ್ಮಕ್ಳೆಲ್ಲ. ಆದರೆ ಒಂದನೇ ಟೈಮ್ ಉಪ್ಪಿಟ್ಟನ್ನು ಟ್ರೈ ಮಾಡ್ದೇ 100ನೇ ಟೈಮ್ ಉಪ್ಪಿಟ್ಟು ಸರಿಯಾಗಿ ಬರೋದಿಲ್ಲ. ಸೊ ಫಸ್ಟ್ ಉಪ್ಪಿಟ್ಟು ಏನು ಮಾಡಿರ್ತಾರೆ ಅದನ್ನು ಟ್ರೈ ಮಾಡಿರಬೇಕು. ಐಡಿಯಾ ಬಂದಾಗ ಅಯ್ಯೋ ಎಲ್ಲವೂ ಸರಿ ಹೋಗಲಿ ಆಮೇಲಿಂದ ಮಾಡ್ತೀನಿ ಎಲ್ಲ. ಐಡಿಯಾ ನಿಮಗೆ ಯೂನಿವರ್ಸ್ ಕೊಟ್ಟಿದೆ ಅಂದರೆ ದಾರಿನೂ ತೋರಿಸುತ್ತೆ. ಸೊ ಏನಕ್ಕೂ ತಡ ಮಾಡಬೇಡಿ. ಅಂದರೆ ಐಡಿಯಾ ಬಂದ ತಕ್ಷಣ ಇಟ್ಸ್ ಬೆಟರ್ ಟು ಎಕ್ಸಿಕ್ಯೂಟ್. ಈಗ ಸಾಕಷ್ಟು ಇಲ್ಲ, ಒಂದು 6-7 ವರ್ಷಗಳ ಮುಂಚೆ ಅನ್ಸುತ್ತೆ, ಮೂಲತಃ ಕೋಲ್ಕತ್ತಾ ಅವರು ಎಲ್ಲೋ ಬಾಂಬೆಲಿ ಒಂದು ರೈಲ್ವೆ ಸ್ಟೇಷನಲ್ಲಿ ಹಾಡು ಹಾಡ್ತಿದ್ದಂತ ಒಬ್ಬ ಆಕೆ, ಪಾಪ ಭಿಕ್ಷೆ ಬೇಡ್ತಿದ್ರಂತೆ, ಹಾಡು ಹಾಡ್ತಿದ್ರಂತೆ. ರೋನು ಮೊಂಡಲ್ ಅಂತ ಅವ್ರ ಹೆಸರು, ತುಂಬಾ ಫೇಮಸ್ ಅವರು. ಅವರಿಗೆ ಸಲ್ಮಾನ್ ಖಾನ್ ಮನೆ ಕೊಡ್ಸಿದ್ರು, ರಾತ್ರೋರಾತ್ರಿ ತುಂಬಾ ಟಿವಿ ಶೋಗಳಲ್ಲೆಲ್ಲ ಅವ್ರಿಗೆ ಚಾನ್ಸ್ ಕೊಟ್ರು. ಅದು ಯಾವುದೋ ಒಂದು ಫೇಮಸ್ ಸಾಂಗ್ ಅವ್ರದ್ದು ಆಯ್ತಾ, ಅದೇನೋ ಅವಾಗ ತುಂಬಾ ಫೇಮಸ್ ಅದು ಹಾಡು ಅವ್ರದ್ದು. ಹಿಮೇಶ್ ರೇಷಮಿಯಾ ಕೂಡ ಹಾಡ್ಸಿದ್ರು. ಯೂಟ್ಯೂಬ್ ಅಲ್ಲಿ ಇವತ್ತಿಗೂ ಅವ್ರು ಹಾಡ್ದಂತ ಹಾಡು ಹತ್ರ ಒಂದು 20-25 ಮಿಲಿಯನ್ ವ್ಯೂಸ್ ಹೋಗಿದೆ. ಅದು ಅಷ್ಟು ಫೇಮಸ್ ಆದಂತ ಸಿಂಗರು ರೋನು ಮಂಡಲ್ ಅಂತ. ಅವ್ರಿಗೆ ಹೆಸರು ಬಂತು, ಪಾಪ್ಯುಲಾರಿಟಿ ಬಂತು, ಅಂಡ್ ಒಂದು ಅಪಾರ್ಟ್ಮೆಂಟ್ ಕೂಡ, ಇಫ್ ಐಮ್ ನಾಟ್ ರಾಂಗ್, ಸಲ್ಮಾನ್ ಖಾನ್ ಅವರ ಒಂದು ಅಪಾರ್ಟ್ಮೆಂಟ್ ಕೂಡ ಕೊಡ್ಸಿದ್ರಂತ ಅವ್ರಿಗೆ. ಹೆಸರು, ಫೇಮು, ದುಡ್ಡು ಎಲ್ಲ ಬಂತು. ಏನೊಂದು 6 ತಿಂಗಳು, 1 ವರ್ಷ ಕೂಡ ಆಗ್ಲಿಲ್ಲ ಅನ್ಸುತ್ತೆ, ಎಲ್ಲ ಕಡೆ ಅಷ್ಟೇ ಹೆಸರು ಮಾಡಿದಂತವ್ರು ಆಲ್ ಆಫ್ ಸಡನ್ ಬೀದಿಗೆ ಬಂದ್ಬಿಟ್ರು, ಮನೆ ಮಾರ್ಕೊಂಡ್ರು, ಹೆಸರು ಹೋಯ್ತು. ಅವ್ರು 1 ವರ್ಷದಲ್ಲಿ ಜನ ಗುರ್ಸಕ್ ಶುರು ಮಾಡಿದಂತವ್ರು, ಜನ ಮರೆಯಕ್ ಶುರು ಮಾಡಿದ್ರು. ಇವರು ಮತ್ತೆ ರೈಲ್ವೆ ಇವರು ಬೆಗ್ಗಿಂಗ್ ಕೂಡ ಶುರು ಮಾಡ್ಕೊಂಡ್ರು. ಯಾಕೆ ಸಡನ್ ಆಗಿ ಅಷ್ಟು ಸಕ್ಸಸ್ ಕಂಡಂತವ್ರು ಆ ಡೌನ್ಫಾಲ್ ಯಾಕಾಗತ್ತೆ ಕೆಲವ್ರಿಗೆ? ನಾನು ನಿಮಗೊಂದು, ಇದು ಬಹಳಷ್ಟು ಜನ ನನ್ನ ಕೇಳುವಂಥ ಪ್ರಶ್ನೆನೂ ಹೌದು. ನಾನು ನಿಮಗೊಂದು ವಿಚಿತ್ರವಾದ ಕತೆ ಹೇಳ್ತೀನಿ ಕೇಳಿ. ಅಂದರೆ ಒಂದು ಇನ್ಸಿಡೆಂಟು. ಒಬ್ಬ ಫೇಮಸ್ ಸೈಂಟಿಸ್ಟು ಅವರೊಂದು ಲಿಕ್ವಿಡನ್ನು ಕಂಡುಹಿಡಿತಾರೆ. ಆ ಯಾವ ಥರ ಲಿಕ್ವಿಡ್ ಅಂತ ಹೇಳಿದ್ರೆ, ಆ ಲಿಕ್ವಿಡ್ನ ಯಾವುದಕ್ಕಾದರೂ ಹಾಕಿ ಅದೆಲ್ಲ ಮೆಲ್ಟ್ ಆಗೋಗುತ್ತೆ. ಆ ಥರದೊಂದು ಭಯಂಕರ ಬ್ಯೂಟಿಫುಲ್ ಲಿಕ್ವಿಡ್ ಅನ್ನೋದು ಕಂಡುಹಿಡಿತಾರೆ. ಒಂದು ಲಿಕ್ವಿಡ್ ಕೆಮಿಕಲ್ ಕರ್ಗೋಗ್ಬಿಡುತ್ತೆ. ಆ ಥರ ಒಂದು ಲಿಕ್ವಿಡ್ ಕಂಡುಹಿಡಿತಾರೆ. ಅವ್ರಿಗೊಂದು ಬ್ರೇಕ್ ತಿರೋದು, ಅದು ಗೋಲ್ಡು, ಗ್ಲಾಸು, ವುಡ್ಡು ಏನು ಕಾರ ಹಾಕಿಡಿ ಕರ್ಗೋಗ್ಬಿಡುತ್ತೆ. ಅವತ್ತು ರಾತ್ರಿ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. ಯಾಕೆ? ಅಂದ್ರೆ ಅವ್ರು ಕಂಡಿಡ್ದಂತ ಲಿಕ್ವಿಡ್ ಅವ್ರದ್ದು ಏನಕ್ಕೆ ಹಾಕಿದ್ರು ಕರ್ಗೋಗುತ್ತೆ ಅಲ್ವಾ? ಅಂತ ಬ್ರೇಕ್ ಥ್ರೂ ಅವ್ರಿಗದು. ಅಂದ್ರೂ ಅವ್ರಿಗೆ ನಿದ್ದೆ ಬರೋದಿಲ್ಲ. ಯಾಕೆ ಗೊತ್ತಾ? ಯಾಕಂದರೆ ಅದನ್ನ ಎಲ್ಲಿ ಸ್ಟೋರ್ ಮಾಡಿಡಬೇಕು ಅಂತ. ಎಲ್ಲಿಟ್ರು ಕರ್ಗೋಗತ್ತೆ ಅಂತ. ಅಂದರೆ ಯಾವುದೇ ವೆಸಲ್, ಅಂದರೆ ಯಾವುದೇ ಕಂಟೈನರ್ಗೆ ಹಾಕಿದ್ರೂ ಅದು ಕರ್ಗೋಗಿರುತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ನಮ್ಮ ಲೈಫಲ್ಲೂ ಅಷ್ಟೇನೆ ತುಂಬ ಟೈಮು ನಮ್ಮ ಲೈಫಲ್ಲಿ ಬರುವಂಥ ಬ್ಲೆಸ್ಸಿಂಗ್ಸ್ಗಳಾಗಿರಲಿ, ಆಪರ್ಚುನಿಟೀಸ್ಗಳಾಗಿರಲಿ, ಇವೆಲ್ಲನೂ ಯೂನಿವರ್ಸ್ ಕೊಡುತ್ತೆ, ಅಂದರೆ ಭಗವಂತ ಕೊಡ್ತಾನೆ. ಆದರೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಉಳಿಸ್ಕೊಳ್ಳುವಂಥ ಯೋಗ್ಯತೆ, ಅದನ್ನು ಬೆಳೆಸ್ಕೊಳ್ಳುವಂಥ ಅರ್ಹತೆ ನಮಗಿದೆಯಾ ಇಲ್ವಾ ಅನ್ನೋದ್ರ ಮೇಲೆ ನಾವು ಅದೇ ಸ್ಥಾನದಲ್ಲಿ ಉಳ್ಕೊಳ್ತೀವ ಅಥವಾ ಆ ಸ್ಥಾನದಿಂದ ಕೆಳಗಡೆ ಇಳಿತೀವ ಅನ್ನುವಂಥದ್ದು ನಿರ್ಧಾರ ಆಗ್ತಾ ಇರುತ್ತೆ. ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಬಟ್ ಇದು ಯಾರನ್ನೂ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಬೇಕಂತಲ್ಲ. ಬಟ್ ನಾನು ತುಂಬ ಗೌರವಿಸುವಂಥ ಒಬ್ಬ ವ್ಯಕ್ತಿ, ಒಬ್ಬ ನಾರ್ತ್ ಇಂಡಿಯನ್ ಫೇಮಸ್ ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್, ಒಬ್ಬ ಪಾಡ್ಕಾಸ್ಟರ್ ಆ್ಯಂಡ್ ಅಮೇಝಿಂಗ್ ಪರ್ಸನ್ಸ್. ಅವ್ರು ಇಡೀ ಜನ್ಮ ಪೂರ್ತಿ ಅವರು ಭಾಳಷ್ಟು ಎಫರ್ಟ್ಸ್ಗಳನ್ನು ಹಾಕಿ ಮೇಲೆ ಬಂದಿದ್ದವರು. ಸೊ ಎಲ್ಲನೂ ಅಂದರೆ ಅವ್ರಿಗೆ ತುಂಬ ನೇಮ್ ಅಂತ ಹೇಳಿದ್ರೆ ಇಡೀ ಮನೆಗೂ ಅವ್ರ ನೇಮ್ಗಳು ಗೊತ್ತಿರುವಂಥ ವ್ಯಕ್ತಿ. ಎಲ್ಲನೂ ಚೆನ್ನಾಗಿರುತ್ತೆ. ಸೊ ತುಂಬ ಅವ್ರ ಪಾಡ್ಕಾಸ್ಟ್ ಅಂತೂ ಎಲ್ಲರೂ ಜನಗಳು ತುಂಬ ಇಷ್ಟಪಡ್ತಾ ಇರ್ತಾರೆ. ಅಂಥ ಸಿಚುವೇಷನಲ್ಲಿ ರಾತ್ರಿ ಎಲ್ಲನೂ ಚೇಂಜ್ ಆಗೋಗುತ್ತೆ. ಅವರೊಂದು ಫೋರಮಲ್ಲಿ ಒಂದೇ ಒಂದು ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಆ ರಾಂಗ್ ಸ್ಟೇಟ್ಮೆಂಟಿಂದ ರಾತ್ರಿ ಅವರ ನೇಮು, ಫೇಮು ಎಲ್ಲ ಉಲ್ಟಾ ಹೊಡೆಯೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಒಂದೇ ರಾತ್ರಿನಲ್ಲಿ. ಸೊ ಅದು ಯಾರು ಅಂದರೆ ನಿಮ್ಗೆ ಅರ್ಥ ಆಗಿದ್ರೆ ಸೊ ಯಾರಂತ ಗೊತ್ತಿರುತ್ತೆ. ಬಿಕಾಸ್ ಪರ್ಸ್ನಲಿ ವಿ ಶುಡ್ ನಾಟ್ ಸೇ ದೆಮ್. ಯಾಕೆ ಆ ಥರ ಆಗುತ್ತೆ? ಬಿಕಾಸ್ ಒಬ್ಬ ಮನುಷ್ಯ ಅಷ್ಟೊಂದೆಲ್ಲ ನೇಮು, ಫೇಮು ಎಲ್ಲ ಮಾಡಿ ಆದ ನಂತರನೂ ಆಲ್ ಆಫ್ ಎ ಸಡನ್ ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಯೂನಿವರ್ಸ್ನ ಏನಂತ ಪ್ರೇ ಮಾಡ್ತಾರೆ ಗೊತ್ತಾ? ಯೂನಿವರ್ಸ್ನ ಅವರೆಲ್ಲ ಟ್ರೀಟ್ ಮಾಡೋದು ATM ಮಷಿನ್ ಥರ. ಅಂದರೆ ನನಗೆ ಅದನ್ನು ಕೊಡು, ಇದನ್ನು ಕೊಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪ್ರೇ ಮಾಡ್ತಿರ್ತಾರೆ. ಆದರೆ ನೀವು ಅದನ್ನೆಲ್ಲ ಪ್ರೇ ಮಾಡೋದ್ರ ಜೊತೆಗೆ ಅದನ್ನು ಉಳಿಸ್ಕೊಳ್ಳುವಂಥ ಯೋಗ್ಯತೆನೂ ಕೊಡುವಂಥ ಪ್ರೇ ಮಾಡಬೇಕು. ಅದ್ರ ಜೊತೆಗೆ ನಾವು ಇರುವಂಥ ಅರ್ಹತೆನೂ ನಾವು ಬೆಳೆಸ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ನಾನು ಹೇಳುವಂಥದ್ದನ್ನು ತುಂಬ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಯಾವ ಮನುಷ್ಯ ಪ್ರಿಪೇರ್ ಆಗಿರಲ್ಲ
ಅವನ ಕೈಗೆ ಬರುವಂಥ ಆಶೀರ್ವಾದ ಅಲ್ಲ, ಅದು ಶಾಪ. ಅರ್ಥಾತ್ ಒಬ್ಬ ಮನುಷ್ಯ ಈಗ ಫಾರ್ ಎಕ್ಸಾಂಪಲ್ ಅವನಿಗೆ ಬ್ಲೆಸ್ಸಿಂಗ್ಸ್ಗಳು ಆಯಿತು, ಅವನಿಗೆ ನೇಮು, ಫೇಮು, ದುಡ್ಡು, ಜನಗಳ ಬೆಂಬಲ ಎಲ್ಲವೂ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಅದೆಲ್ಲ ಯೂನಿವರ್ಸ್ ಬ್ಲೆಸ್ಸಿಂಗ್ಸಿಂದಲೇ ಬಂದಿರುತ್ತೆ. ಆದರೆ ಅವನದಕ್ಕೆ ಕಂಟೈನರ್ ಅಂತ ಹೇಳಿದ್ನಲ್ಲ, ಆ ಕಂಟೈನರ್ನ ಫಸ್ಟು ಸೈಂಟಿಸ್ಟ್ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತಲ್ವ. ಆ ಕಂಟೈನರ್ನೇ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವನು ರಾತ್ರೋರಾತ್ರಿ ಎಲ್ಲನೂ ಕಳ್ಕೊಂಡ್ಬಿಡ್ತಾನೆ. ಸೊ ಮೇಲ್ಗಡೆ ಹೋಗಿ ಕೂತ್ಕೊಳ್ಳೋದಷ್ಟೇ ಅಲ್ಲ, ತಾನು ಕೆಳಗಡೆ ಬೀಳಬಾರ್ದು ಅಂತ ಹೇಳಿದ್ರೆ ಅಲ್ಲೇ ಉಳ್ಕೊಳ್ಳುವಂಥ ಅರ್ಹತೆನೂ ಬೆಳೆಸ್ಕೋಬೇಕಾಗಿರುತ್ತೆ. ಸೊ ದಿಸ್ ವಾಟ್ ಸೊ ಐ ಬೀನ್ ಕೀಪ್ ಆನ್ ಟೆಲಿಂಗ್ ಟು ಪೀಪಲ್. ಸೊ ನೀವು ಎಲ್ಲವನ್ನ ಪ್ರೇ ಮಾಡ್ತೀರಾ, ಇಟ್ಸ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್, ಐ ಲವ್ ಇಟ್. ಆದರೆ ಅಟ್ ದ ಸೇಮ್ ಟೈಮ್ ನೀವು ಪ್ರೇ ಮಾಡೋದ್ರ ಜೊತೆಗೆ ಆರ್ ಯು ಆಲ್ಸೋ ಪ್ರೇಯಿಂಗ್, ಅಥವಾ ಆರ್ ಯು ಆಲ್ಸೋ ಡೆವಲಪಿಂಗ್ ದಟ್ ಆ್ಯಟಿಟ್ಯೂಡ್ ಅಥವಾ ಎಬಿಲಿಟಿ, ಅದನ್ನು ರೀಟೈನ್ ಮಾಡ್ಕೊಳ್ಳುವಂಥ ಎಬಿಲಿಟಿ ಡೆವಲಪ್ ಮಾಡ್ಕೋತಾ ಇದ್ದೀರಾ? ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಸಿಚುವೇಶನ್ಸ್ಗಳಲ್ಲಿ ನೀವು ಯಾರನ್ನಾರು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಸಾಕಷ್ಟು ಫಾಸ್ಟಾಗಿ ಮೇಲೋದವರು ರಪ್ ಅಂತ ಕೆಳಗಡೆ ಬಿದ್ದಿರ್ತಾರೆ. ಅದಕ್ಕೆ ರೀಸನ್ ಇಷ್ಟೇನೆ, ಮೇಲ್ಗಡೆ ಕರ್ಕೊಂಡು ಹೋಗಿದ್ದ ಎನರ್ಜಿ ಅಲ್ಲೇ ನಿಮ್ಮನ್ನು ಇರಿಸ್ಬೇಕು ಅಂದರೆ ನಿಮ್ಮಿಂದನೂ ಸ್ವಲ್ಪ ಎಕ್ಸ್ಪೆಕ್ಟೇಷನನ್ನು ಮಾಡುತ್ತೆ. ಯಾವಾಗ ಆ ಎಬಿಲಿಟಿ ಒಳಗಡೆಯಿಂದ ಡೆವಲಪ್ ಆಗೋದಿಲ್ಲ, ಈಸಿಯಾಗಿ ಕೊಲ್ಯಾಪ್ಸ್ ಆಗೋಗ್ತಾರೋ. ಸೊ ಹಾಗಿದ್ರೆ ಯಾರಾದರೂ ಈಗ ಸಕ್ಸಸ್ ಸಿಗ್ತಿದೆ, ಹೆಸರು ಸಿಗ್ತಿದೆ, ಹಣ ಬರ್ತಿದೆ, ಬೆಳೀತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಸೊ ಹೇಗಿರ್ಬೇಕು ಅವರು? ದ ವೆರಿ ಫಸ್ಟ್ ಥಿಂಗ್, ನೀವು ಎಷ್ಟು ಫೀಟ್ ಇದ್ದೀರಿ? ಸುಮಾರು ಒಂದು 6 ಫೀಟ್ ಇದ್ದೀರಾ ಅಂತ ಇಟ್ಕೊಳ್ಳಿ. 6.2 ಇದ್ದೀರಾ ಅಂತ ಇಟ್ಕೊಳ್ಳಿ. ನಾವು ಎಷ್ಟು ಉದ್ದ ಇದ್ದೀವಿ ಅಷ್ಟೇ ಭೂಮಿ ಕೆಳಗಡೆನೇ ಇರಬೇಕು. ಆವಾಗ ಮಾತ್ರ ಅವನು ಸಸ್ಟೈನ್ ಆಗ್ತಾನೆ. ಯಾಕಂದರೆ ಅಷ್ಟು ಉದ್ದದವನು ಕೆಳಗಡೆ ಇಲ್ಲ. ಅರ್ಥ ಏನಂದರೆ, ಅವನು ಎಲ್ಲವನ್ನ ಬಂದ ತಕ್ಷಣ ಅಹಂಕಾರ ತಲೆಗತ್ತಿದ್ರೆ, ಆ್ಯಟಿಟ್ಯೂಡ್ ತಲೆಗತ್ತಿದ್ರೆ, ನಾನೇ ಎಲ್ಲ ಮಾಡಿದ್ದು ಅಂತ ತಲೆಗತ್ತಿದ್ರೆ, ನನ್ನ ಬಿಟ್ಟರೆ ಯಾರಿಲ್ಲ ಅಂತ ತಲೆಗತ್ತಿದ್ರೆ ಬಹಳ ಈಸಿಯಾಗಿ ಕೊಲ್ಯಾಪ್ಸ್ ಆಗೋಗ್ಬಿಡುತ್ತೆ. ಅವ್ರ ಗುಣಿನ ಅವರೇ ತೋಡ್ಕೊಂಡಂಗೆ 100%. ಸೊ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ? ಲಾಟ್ ಆಫ್ ಟೈಮ್ಸ್ ಈವನ್ ಐ ಹ್ಯಾವ್ ಅಬ್ಸರ್ವ್ಡ್, ತುಂಬ ಜನಗಳು ನೀವು ನೋಡಿ, ಅವರು ಒಂದಷ್ಟು ಪಾಪ ಅವ್ರು ಎಫರ್ಟ್ ಹಾಕಿರಲ್ಲ ನಾನು ಹೇಳಲ್ಲ, ಎಫರ್ಟ್ ಹಾಕಿನೇ ಮೇಲೆ ಹೋಗ್ತಾರೆ ಅವರು. ಯಾರೆಲ್ಲ ಮೇಲ್ಗಡೆ ಇದ್ದಾರಲ್ಲ ಅವರು ಬೀಳ್ತಾರಲ್ಲ, ಅಂದರೆ ಬರುತ್ತೆ, ಚಕ್ರ ಕೆಳಗಡೆ ಬರುತ್ತೆ. ಆದರೆ ಅದು ಎಷ್ಟು ಫೋರ್ಸಲ್ಲಿ ಬರುತ್ತೆ ಅನ್ನೋದು ಅವರ ಇಂಟರ್ನಲ್ ವ್ಯಾಲ್ಯೂಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತದೆ. ಅಂದರೆ ಒಳಗಡೆ ಎಷ್ಟು ಅಸ್ಟಫ್ ಇದೆ ಅದನ್ನು ಹಿಡಿದು ಇಟ್ಕೊಳ್ಳುವಂಥದ್ದು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಹಾಗಾಗಿ ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನನ್ನ ಪ್ರೈಮ್ ಟೈಮ್ ಇದು ನನ್ನ ಲೈಫಲ್ಲಿ ಅಂತೇಳಿ. ಅಂದರೆ ಪ್ರತಿಯೊಬ್ಬ ಮನುಷ್ಯಗೊಂದು ಪ್ರೈಮ್ ಟೈಮ್ ಬರುತ್ತೆ. ಈಗ ನೀವು ತುಂಬ ಮೇಲ್ಗಡೆ ಇದ್ದೀರಾ, ಸೊ ಅದು ಕೆಳಗಡೆ ಬರಬಾರ್ದು ಅಂತ ಹೇಳಿದ್ರೆ, ಅದು ಬರಬಾರ್ದು ಅನ್ನುವಂಥ ರೀತಿಯಲ್ಲಿ ಇರುವಂಥ ಆ್ಯಟಿಟ್ಯೂಡ್ಸ್ಗಳು, ಆ್ಯಕ್ಟಿವಿಟೀಸ್ಗಳು, ಅದಕ್ಕೆ ಸಂಬಂಧಪಟ್ಟಂಥ ಸ್ಪಿರಿಚುವಲ್ ಕ್ವಾಲಿಟೀಸ್ಗಳು, ಅದನ್ನು ಬೆಳೆಸ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಒಬ್ಬರನ್ನು ತೋರಿಸಿ ಹೇಳಿದ್ದು ಜ್ಞಾಪಕ ನಮಗೆ. ಗಂಡ ಹೆಂಡತಿ ಅವರಿಗೊಟ್ಟು 5 ಜನ ಹೆಣ್ಮಕ್ಳು, ಒಬ್ಬ ಮಗ, ಕೊನೆಯೊಂದು ಮಗ ಆಯ್ತಿತ್ತು. ಅವ್ರ ಫ್ಯಾಮಿಲಿನ ಹೇಳಿ ಅಮ್ಮ ಎಕ್ಸಾಂಪಲ್ ಕೊಡ್ತಿದ್ರು. ಯಾಕಂದ್ರೆ ಅವರು ಹೆಣ್ಮಕ್ಳೆಲ್ಲ ಬೇರೆ ಮನೆ ಕೆಲಸಗಳಿಗೆಲ್ಲ ಹೋಗಿ ಶುರು ಆಗಿದ್ರಂತೆ. ಒಂದು ಕಾಲದಲ್ಲಿ ತುಂಬಾ ಚೆನ್ನಾಗಿ ಬದುಕ್ತಂತ ಫ್ಯಾಮಿಲಿ ಅದು. ಅವರ ಮನೆಯ ಲೇಡಿ ಯಾರಿದ್ರು ಅವ್ರು ಅವಾಗ್ಲೇನೆ ಚಿಕ್ಕ ವಯಸ್ಸಲ್ಲೇ, ಅಂದ್ರೆ ಅಮ್ಮ ಚಿಕ್ಕ ವಯಸ್ಸಿಂದ ನೋಡಿದ್ರಂತ ಅವ್ರನ್ನ, ಅಂಬಾಸಿಡರ್ ಕಾರಲ್ಲಿ ಅದೊಂದು ಶಾಲು ಹಾಕೊಂಡು ಅವರು ಪಾರ್ಲರ್ಗೆ ಹೋಗ್ತಿದ್ರಂತೆ. ಅಂತ ಲಕ್ಸುರಿ ಲೈಫ್ನ ನೋಡಿದಂಥವ್ರು. ಕೊನೆಗೆ ಪಾಪ ಅವ್ರ ಮಕ್ಕಳೆಲ್ಲ ಮನೆ ಕೆಲ್ಸಕ್ಕೆ ಹೋಗಂಗಾಯ್ತು. ಅಂದ್ರೆ ಅವ್ರ ಡೌನ್ಫಾಲ್ ತುಂಬಾ ಬೇಗನೆ ಆಗೋಯ್ತು. ಆ ಸಕ್ಸಸ್ ಕೂಡ ಜಾಸ್ತಿ ದಿನ ಉಳಿಲಿಲ್ಲ. ಸೊ ನೀವು ಹೇಳ್ದಂಗೆ ಎಷ್ಟೋ ಜನಕ್ಕೆ ಹಣ ಸೇರಿದಾಗ, ಹೆಸರು ಸೇರಿದಾಗ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಕೂಡ ಯೋಚನೆ ಮಾಡಲ್ಲ. ಸೊ ದಟ್ಸ್ ದ ಪ್ರಾಬ್ಲಮ್ ಏನೋ. ಸೊ ನಾ ಹೇಳೋದು, ಎಲ್ಲವನ್ನ ಅವರೇ ಅನುಭವಿಸಬೇಕು ಅಂತ ಯಾವಾಗ ನಿರ್ಧಾರ ಮಾಡ್ತಾರಲ್ಲ, ದೆನ್ ಎವ್ರಿಥಿಂಗ್ ಕೊಲ್ಯಾಪ್ಸಸ್. ಸೊ ಯಾವಾಗ ಇದಕ್ಕೆ ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೇಳಿ. ಯಾವುದೇ ಒಬ್ಬ ಮನುಷ್ಯ ಆಗಿರಲಿ, ಅವನ ಲೈಫಲ್ಲಿ ಮೇಲ್ ಬರೋಕ್ಕೆ ಭಗವಂತ ಅವಕಾಶ ಕೊಡ್ತಾನೆ ಸರ್, ಇದೇ ಸತ್ಯ. ಬಂದೇ ಬರ್ತಾನೆ, ಅವ್ನು ಮೇಲೆ ಬಂದೇ ಬರ್ತಾನೆ, ಯಾವಾಗಲೂ ಡೌನ್ಫಾಲಲ್ಲೇ ಇರೋದಿಲ್ಲ. ಹಾಗಾಗಿ ಲಕ್ಷ್ಮಿ ಕೊಟ್ಟು ನೋಡ್ತಾಳೆ, ಕಿತ್ಕೊಂಡು ನೋಡ್ತಾಳೆ, ಎರಡೂ ಟೈಮ್ ನೋಡ್ತಾಳೆ ಅವಳು. ಸೊ ಸೇಮ್ ವೇ ನಿಮ್ಗೆ ಕೊಟ್ಟಾಗ ನೀವು ಹೆಂಗಿರ್ತೀರಿ ಅಂದರೆ, ಯಾವ ಮನುಷ್ಯ ದುಡ್ಡು ಬಂದಾಗ ಅಹಂಕಾರ, ಆ್ಯಟಿಟ್ಯೂಡು, ಅನ್ನೆಸೆಸರಿ ಥಿಂಗ್ಸು, ಅನ್ಎಥಿಕಲ್ ಥಿಂಗ್ಸ್ಗಳಿಗೆ ಆಗ್ತಾರೆ, ಬೇಗ ಅವರ ವ್ಯಾಲ್ಯೂಸ್ ಹೇಳಿದ್ನಲ್ಲ ಕೆಳಗಡೆ, ಅವರಷ್ಟು ಕೆಳಗಡೆ ಇರಬೇಕಂತೇಳಿ, ಅದು ಫಾಸ್ಟಾಗಿ ಕೊಲ್ಯಾಪ್ಸ್ ಆಗೋಗುತ್ತೆ.
ಸೊ ಯಾವಾಗ ಅವರು ಆ ವ್ಯಾಲ್ಯೂಸ್ಗಳನ್ನ ಡೆವಲಪ್ ಮಾಡ್ಕೊಳ್ತಾರೆ, ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾರೆ, ಅವರು ಫಾಸ್ಟಾಗಿ ಕೆಳಗಡೆ ಬೀಳೋದಿಲ್ಲ. ಬಟ್ ಈಗ ಅಸ್ಟ್ರಾಲಜಿಲಿ ನನ್ನ ಫ್ರೆಂಡು ಸೌಜನ್ಯ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾಳೆ. ಏನು ಅಂದರೆ, ಈಗ ಗ್ರಹಗಳ ಬಗ್ಗೆ ಮಾತಾಡ್ತೀವಲ್ಲ, ಈಗ ರಾಹು ದಶೆ ನಡೀತಿದೆ, ಈ ದಶೆ ಶುಕ್ರ ದಶೆ ನಡೀತಿದೆ. ಶುಕ್ರ ದಶೆಲೂ ಕೂಡ ತುಂಬ ಸಕ್ಸಸ್ಸು ಫೇಮ್ ಕೊಟ್ಬಿಡುತ್ತೆ, ಹಾಗೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಆದರೆ 7.5 ಅಂತ ಏನು ಕರಿತೀವಲ್ಲ, ಸ್ಯಾಟ್ರನ್ ಶನಿ ಮಹಾತ್ಮ ಸ್ವಾಮಿ ದಶೆ 7.5 ನಡೀತಕ್ಕಂಥ ಟೈಮಲ್ಲಿ ಕೆಲವರಿಗೆ ತುಂಬ ಕಷ್ಟಗಳು ಬರುತ್ತೆ, ಕೆಲವರಿಗೆ ತುಂಬ ಸುಖ ಬಂದ್ಬಿಡುತ್ತೆ. ಆ ಟೈಮಲ್ಲಿ ಭಗವಂತ ಎಲ್ಲನೂ ಕೊಡ್ತಾನಂತೆ. 7.5 ಬೇಸಿಕಲಿ 7.5 ಟೈಮಲ್ಲಿ ನಿಮಗೆ ಪಾಠಗಳು ಕಲಿಸ್ತಾ ಹೋಗ್ತಾನೆ. ಬಟ್ 7.5 ಟೈಮಲ್ಲಿ ಒಂದು ಅದ್ಭುತವಾದಂಥ ವಿಚಾರ ಏನು ಅಂತಂದರೆ, ಯಾರಿಗಾದ್ರೂ 7.5 ನಡೀತಿದ್ರೆ ಆ ಟೈಮಲ್ಲಿ ನೀವು ಸಂಪಾದನೆ ಮಾಡ್ತಕ್ಕಂಥ ವೆಲ್ತ್, ನೀವು ಆಸ್ತಿ, ಸೈಟ್ ತೊಗೊತಿರೋ, ಮನೆ ತೊಗೊತಿರೋ, ಜಮೀನು ತೊಗೊತಿರೋ, ನೀವೇನೇನು ಸಂಪಾದನೆ ಮಾಡ್ತೀರಾ ಅದು ಯಾವತ್ತೂ ಕಿತ್ಕೊಂಡು ಹೋಗಲ್ಲ. ಈ ದ ಬ್ಯೂಟಿ ಆಫ್ 7.5 ಇದು ಅಂತ ಹೇಳ್ತಾರೆ. ಸೊ ಇದನ್ನ ಅಸ್ಟ್ರಾಲಜಿಕಲಿ ನೀವು ನೋಡೋದಾದ್ರೆ 7.5 ಅಂದರೆ ಫಸ್ಟ್ ಆಫ್ ಆಲ್ ಏನದು, 2.5 ವರ್ಷ ನಾನು ಹಿಂದಿನ ಮನೆಯಲ್ಲಿ ಇರ್ತಾನೆ. ಫಾರ್ ಎಕ್ಸಾಂಪಲ್ ನಾನು ಕುಂಭರಾಶಿ ಅಂತ ಇತ್ತಂದರೆ 2.5 ವರ್ಷ ಹಿಂದೆ ಮಕರದಲ್ಲಿ ಇರ್ತಾನೆ, ಇನ್ನು ಮಿಕ್ಕಿದ 2.5 ವರ್ಷ ನನ್ನ ಮನೆಯಲ್ಲಿ ಇರ್ತಾನೆ, ಕುಂಭರಾಶಿಲಿ ಇರ್ತಾನೆ, ಇನ್ನೊಂದು ಮೀನ ರಾಶಿಲಿ ಇರ್ತಾನೆ. ಸೊ 2.5 7.5 ಅಂತ ಆಗುತ್ತೆ. ಬಟ್ ತುಂಬ ಜನಗಳು ಅದನ್ನು ಉಲ್ಟಾ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದರೆ ಈ ಆಸ್ಟ್ರಾಲಜಿನಲ್ಲೂ ಯಾವುದೇ ಗ್ರಹ ಕೆಟ್ಟದಲ್ಲ, ಯಾವುದೇ ಗ್ರಹ ಒಳ್ಳೆಯದು ಅಲ್ಲ, ಆಯಿತಾ. ಅವ್ರು ಯಾವ ಮನೆಯಲ್ಲಿ ಇರ್ತಾರೆ ಆ ಪ್ರಕಾರ ಫಲಗಳನ್ನ ಕೊಡ್ತಾ ಹೋಗ್ತಿರ್ತಾರೆ. ಬಟ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸ್ಯಾಟರ್ನ್, ಸೊ ಇನ್ನು ಸ್ವಲ್ಪ ಟಫ್ ಟೀಚರ್ ಅಷ್ಟೇ. ಅಂದರೆ ಇಟ್ಸ್ ನಾಟ್ ಅ ಬ್ಯಾಡ್ ಪ್ಲಾನೆಟ್. ಹಂಗಾಗಿ ಕೆಲವರು ಹೇಳ್ತಿರ್ತಾರೆ ರಾಕೇಶ ಸ್ಟಾರ್ಟ್ ಆದರೆ ಭಯಂಕರ ಪ್ರಾಬ್ಲಮ್ ಅಂತ ಬಿಡು, ರಾಹು ಕೇತು ಶನಿ ಅಂತ. ಸೊ ಆ್ಯಕ್ಚುಲಿ ಬಟ್ ದೋಸ್ ಆರ್ 3 ಬ್ಯೂಟಿಫುಲ್ ಪ್ಲಾನೆಟ್ಸ್. ಹೌದಾ? ಅಮೇಝಿಂಗ್ ಪ್ಲಾನೆಟ್ಸ್. ರಾಹು, ಕೇತು, ಶನಿ. ಆಯ್ತಾ. ಓಕೆ, ಈಗ ರಾಕೇಶ ಅಂತ ಹೆಸರಿಟ್ಕೊಂಡು ಅವ್ರಿಗೆ ಹೇಳ್ತಾ ಇಲ್ಲ ನಾನು. ಸೊ ಬಿಕಾಸ್ ನನ್ನ ಬ್ರದರ್ ಹೆಸರು ರಾಕೇಶ ಅಂತ, ಸೊ ರಾಕೇಶ ಅಂತ ಆ ಹೆಸರಲ್ಲ. ಐ ಆಮ್ ಸೇಯಿಂಗ್ ರಾಹು ಕೇತು ಶನಿ ಸ್ವಲ್ಪ ಶ್ಯಾಡೋ ಪ್ಲಾನೆಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಕರಿತೀವಿ, ಆದರೆ ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್ಸ್. ಸೊ ಸಮ್ಟೈಮ್ಸ್ ನಿಮಗೆ ಶುಕ್ರ ಕೊಡದೇ ಇರುವಂಥದ್ದು ಈ 3 ಪ್ಲಾನೆಟ್ಸ್ಗಳು ಕೊಟ್ಬಿಡುತ್ತೆ. ಆದರೆ ಒಂದೊಂದ್ರದ್ದು ಪ್ರಾಪರ್ಟೀಸ್ಗಳು ಬೇರೆ ಬೇರೆ ಇರುತ್ತೆ. ಇದನ್ನೇ ನಾನು ಸ್ವಲ್ಪ ಹಿಂದೆ ನೀವು ಕೇಳಿದ ಇನ್ಸಿಡೆಂಟಿಗೆ ರಿಲೇಟ್ ಮಾಡಿದರೆ, ಪ್ಲಾನೆಟ್ರಿ ಪೊಸಿಷನ್ಸು ಭಾಳಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ ಲೈಫ್ನ. ಅಂದರೆ ನಾವು ಹೆಂಗೆ ಬದುಕ್ತೀವಿ, ನಾವು ಯಾವ ಥರ ಮಾಡ್ತಾ ಇರ್ತೀವಿ ಅನ್ನೋದು. ಆದರೆ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಬಿಕಾಸ್ ನಾನು ಆಸ್ಟ್ರಾಲಜರ್ಸ್ಗೆ ಅಡ್ವಾನ್ಸ್ಡ್ ಆಸ್ಟ್ರಾಲಜಿ ಟೀಚ್ ಮಾಡ್ತೀನಿ. ಸೊ ಆದರೆ ನಂದು ಮೇಯ್ನ್ ಸಬ್ಜೆಕ್ಟ್ ಬಂದು ಪರ್ಸ್ನಲ್ ಫಿನಾನ್ಸ್, ಆಯಿತಾ. ಆದರೆ ಈ ಪರ್ಸ್ನಲ್ ಫಿನಾನ್ಸ್ನೂ ನಾನು ಆಸ್ಟ್ರಾಲಜಿನೂ ತುಂಬ ಲಿಂಕ್ ಮಾಡಿರ್ತೀನಿ, ರಿಲೇಟ್ ಮಾಡಿರ್ತೀನಿ. ಆದರೆ ನನ್ನ ಪ್ರಕಾರ ಇದು ವರ್ಕ್ ಆಗೋದು 30%. ಇನ್ನು 70% ವರ್ಕ್ ಆಗೋದು ನಮ್ಮ ಕರ್ಮಗಳು, ನಾವು ಮಾಡುವಂಥ ಕೆಲಸಗಳು, ನಾವು ಯೋಚನೆ ಮಾಡುವಂಥ ನಮ್ಮ ಎಫರ್ಟ್ಸು, ಸ್ಪಿರಿಚುವಲ್ ಕನೆಕ್ಷನ್ ಎಷ್ಟಿದೆ, ಎಷ್ಟು ಎತ್ತರದಲ್ಲಿ ಆ ಭಗವಂತನ ಜೊತೆಗೆ ನಮ್ಮದು ಕನೆಕ್ಷನ್ ಇದೆ ಅನ್ನುವಂಥದ್ರ ಮೇಲೆ ಇವು ನಮ್ಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋಂಥದ್ದು ಡಿಸೈಡ್ ಆಗ್ತಾ ಇರುತ್ತೆ. ಹಾಗಾಗಿ ಸದ್ಗುರು ಅವರು ಒಂದು ಮಾತು ಹೇಳ್ತಾರೆ, ಯಾರಾದ್ರೂ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಾನು ಆಲ್ರೆಡಿ ಇದ್ದೀನಿ ಅಂತ ಹೇಳಿ ಯಾವುದೇ ಆಸ್ಟ್ರಾಲಜರ್ ಹತ್ರ ಅವ್ರ ಜಾತಕ ತೊಗೊಂಡೋಗಿ ತೋರಿಸಿದ್ರೆ ಅವ್ರ ಜಾತಕ ವಾಪಸ್ ಕೊಟ್ಬಿಡ್ತಾರೆ. ಯಾಕೆ ಅಂದರೆ, ನಿನ್ನ ಲೈಫ್ನ ನೀನು ಆಲ್ರೆಡಿ ನಿನ್ನ ಕೈಗೆ ತೊಗೊಂಡಿದ್ಯಪ್ಪ, ಸೊ ನಿನ್ನ ಜಾತಕ ನಾನು ಯಾಕೆ ನೋಡಲಿ, ತೊಗೊಂಡೋಗು ಅಂತ. ಸೊ ಅರ್ಥ ಏನಂದರೆ, ನೀವು ಸ್ಪಿರಿಚುವಾಲಿಟಿ ಬಂದರೆ ಅರ್ಥ ಆಗೋಗುತ್ತೆ, ಯಾವುದೇ ಕಷ್ಟಗಳು ನಿಮ್ಮ ಲೈಫಿಗೆ ಬರುವಂಥದ್ದು ಏನೋ ಟೀಚ್ ಮಾಡೋಕ್ಕೆ ಬಂದಿದೆ ಅಂತ ಗೊತ್ತಿರುತ್ತೆ. ಸೊ ದಟ್ ಯು ವಿಲ್ ನಾಟ್ ಗೆಟ್ ಇನ್ ಟು ದಟ್ ಅಗೇನ್. ಸೊ ಅದರ ಡಿಬೇಟ್ಗೆ ಹೋಗೋದಿಲ್ಲ ನೀವು, ಅದನ್ನು ವಾದ ವಿವಾದಗಳು ಮಾಡೋದಕ್ಕೆ ಹೋಗೋದಿಲ್ಲ. ಏನೇ ಬಂದರೂ ಅದ್ರ ಹಿಂದೆ ಇರುವಂಥ ಎಕ್ಸೆಪ್ಟೆನ್ಸು ನೀವು ಬಂದುಬಿಟ್ಟಿರುತ್ತೆ. ದಟ್ ಈಸ್ ದಿ ಪವರ್ ಆಫ್ ಸ್ಪಿರಿಚುವಾಲಿಟಿ. ಯಾರಿಗೆ ಸ್ಪಿರಿಚುವಾಲಿಟಿ ಪ್ರಾಪರಾಗಿ ಅರ್ಥ ಆಗಿರೋದಿಲ್ಲ, ಅಧ್ಯಾತ್ಮ ಅನ್ನೋಂಥದ್ದು ಅರ್ಥ ಆಗಿರೋದಿಲ್ಲ, ಅಥವಾ ಅವರ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿರೋದಿಲ್ಲ, ಅವ್ರು ಎಲ್ಲವನ್ನೂ ನನ್ನ ಗ್ರಹಗತಿ ಸರಿ ಇಲ್ಲ, ನನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಅದೇ ಥರ ಬ್ಲೇಮ್ ಮಾಡ್ತಿರ್ತಾರೆ. ಅಫ್ಕೋರ್ಸ್ ದಟ್ ವರ್ಕ್ಸ್, ಅದು ವರ್ಕ್ ಆಗೋದಿಲ್ಲ ಅಂತಲ್ಲ, 100% ವರ್ಕ್ ಆಗುತ್ತೆ. ಆದರೆ ಅದು ಎಷ್ಟು ಪರ್ಸೆಂಟೇಜ್ ನನ್ನ ಮೇಲೆ ಪರಿಣಾಮ ಬೀಳಬೇಕು ಅನ್ನೋಂಥದ್ದು ನಾನು ಇವತ್ತು ತಗೊಳ್ಳುವಂಥ ನಿರ್ಧಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಎಷ್ಟು ಪ್ರಮಾಣದಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಅನ್ನೋಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಹೈಯರ್ ಇಂಟೆಲಿಜೆನ್ಸ್ ಜೊತೆಗೆ ಯಾವ ಲೆವೆಲಲ್ಲಿ ಕನೆಕ್ಟಲ್ಲಿದ್ದೀನಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗ್ತಾ ಇರುತ್ತೆ. ಮತ್ತೆ ಈಗ ಕೆಲವರು ಈಗ ಹೊಸ ವರ್ಷದ ದಿನ ಯಾವುದೋ ಒಂದು ಬಿಸ್ನೆಸ್ ಶುರು ಮಾಡಿದ್ರು ಅಂತ ಇಟ್ಕೊಳ್ಳಿ, ಒಂದು ಸೀರೆ ಅಂಗಡಿ, ಏನೋ ಒಂದು ಬಟ್ಟೆ, ಒಂದು ಸೀರೆ ಅಂಗಡಿನೇ ಇಟ್ಕೊಳ್ರಿ. 5 years ಅಷ್ಟೊತ್ತಿಗೆ ಅದು ದೊಡ್ಡ ಶೋರೂಮ್ ಮಾಡ್ಬಿಡ್ಬೇಕು ನಾನು, ಅಥವಾ ಅಂದರೆ ಅಫರ್ಮೇಷನ್ಸ್ ಅಂತ ಕರಿತೀವಿ ಗೊತ್ತಲ್ಲ, ಅಫರ್ಮೇಷನ್ಸ್ ಆಗಿ ಈ ಮ್ಯಾನಿಫೆಸ್ಟೇಷನ್, ನಾನು ವಿರಾಟ್ ಕೊಹ್ಲಿ ಥರ ಆಗಬೇಕು, ವಿರಾಟ್ ಕೊಹ್ಲಿ ಥರ ಆಗಬೇಕು ಅನ್ನೋದು ಒಂದು ಮ್ಯಾನಿಫೆಸ್ಟೇಷನ್. ಇನ್ನೊಂದು ಅಫರ್ಮೇಷನ್ಸ್. ಈಗ ಪ್ರತಿ ವರ್ಷ ಅಫ್ಕೋರ್ಸ್ ಎಲ್ಲರೂ ಮಾಡೇ ಮಾಡ್ತಾರೆ.
ಜನವರಿ 1ನೇ ಇದನ್ನ ತಾರೀಕಿನ ಕನ್ನಡದಲ್ಲಿ ಸ್ವಗತ ಅಂತ ಕರೀತಾರೆ. ಸ್ವಗತ. ಎಸ್ ಪ್ಲೀಸ್ ಸ್ವಗತ ಈ ಸಿನಿಮಾ ಸೀರಿಯಲ್ ಭಾಷೆಯಲ್ಲಿ ಸ್ವಗತ ಅಂತ ನಮ್ಮೊಳಗೆ ನಾವೇ ಮಾತಾಡ್ಕೊಳ್ಳೋದು ಅಂತ. yes. ಸೊ ಜನವರಿ 1st ದಿನ ತುಂಬಾ ಜನ ಮಾಡ್ತಕ್ಕಂಥ ಕೆಲಸ, ಅವರ ಹುಟ್ಟಿದ ಹಬ್ಬದ ದಿನ ಕೂಡ ಬಹುತೇಕ ಮಂದಿ ಮಾಡ್ತಕ್ಕಂಥ ಒಂದು ಕೆಲಸ, ಒಂದ್ ಪೆನ್ನು ಪೇಪರ್ ತಗೊಂಡು ಲಿಸ್ಟ್ ಮಾಡ್ತಾರೆ. ಮೊದಲನೇದು ಜಿಮ್ಮಿಗೆ ಹೋಗ್ಬೇಕು, ವರ್ಕೌಟ್. ಎರಡನೇದು ಇಂಥ ಊಟ ತಿನ್ಬೇಕು. ಮೂರನೇದು ನನಗೆ ಬೇಕಾಗಿರೋ ಮಾತ್ರ ಲೈಫಲ್ಲಿ ಇಟ್ಕೊಂತೀನಿ. ನಾಲ್ಕನೇದು ನೆಕ್ಸ್ಟ್ ಅಷ್ಟೊತ್ತಿಗೆ ಒಂದು 2 ಕೋಟಿ 5 ಕೋಟಿ ದುಡ್ಡು ಮಾಡ್ತೀನಿ. ಈ ತರದ್ದು ಈ ಅಫರ್ಮೇಶನ್ಸ್ ಬರೆದಿಟ್ಕೊಂತಾರೆ. ಮ್ಯಾನಿಫೆಸ್ಟೇಷನ್ಸ್ ಕೂಡ ತುಂಬಾ ಜನ ಮಾಡ್ತಾರೆ. ಆದ್ರೆ ಯಾಕೆ ಈ ಅಫರ್ಮೇಶನ್ಸ್ ಮತ್ತೆ ಮ್ಯಾನಿಫೆಸ್ಟೇಷನ್ಸ್ ಎಲ್ಲರಿಗೂ ವರ್ಕ್ ಆಗಲ್ಲ? ನೀವು ಗಮನಿಸಿ ನೋಡಿ, ಕೆಲವೊಂದ್ಸಲ ಅವರು ಹೊರಗೆ ಮಾತಾಡುವಂಥ ಮಾತುಗೂ ಒಳಗಡೆ ತಮ್ಮ ಒಳಗಡೆ ತಮಗೆ ನಡೆಯುವಂಥ ಸಂಭಾಷಣೆಗೂ ತದ್ವಿರುದ್ಧ ಇರುತ್ತೆ, ಸಂಬಂಧನೇ ಇರೋದಿಲ್ಲ. ನೋಡಿ, ಬಾಯಿ ಹೇಳೋದು ಐ ಲವ್ ದಿಸ್ ಅಂತ, ಆದರೆ ಹಾರ್ಟ್ ಒಳಗಡೆಯಿಂದ ಏನು ವಿಸ್ಪರ್ ಮಾಡ್ತಾ ಇರುತ್ತೆ, ಏನು ಪಿಸ್ಕೊಡ್ತಾ ಇರುತ್ತೆ, ಐ ಹೇಟ್ ದಿಸ್ ಅಂತ ಹೇಳ್ಬಿಟ್ಟು. ಅದು ಯಾವುದೇ ವಿಚಾರ ಆಗ್ಬೋದಾ? ತುಂಬ ಜನಗಳಿಗೆ ನಾನು ಹೇಳ್ತಾ ಇರೋದು, ಎಲ್ರಿಗೂ ಅಂತಲ್ಲ, ಅಂದರೆ ತುಂಬ ಸಮಯದಲ್ಲಿ ಇವೆರಡಕ್ಕೂ ತುಂಬ ಮಿಸ್ ಮ್ಯಾಚ್ ಇರುತ್ತೆ ಅಂತ ನಾನು ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲು, ಹೊರಗಡೆ ಜನಗಳೆಲ್ಲ ಅಫರ್ಮೇಷನ್ ಬರೀತಾ ಇರ್ತಾರೆ. ಓಕೆ, ಇದು ನಾ ಹೇಳುವಂಥದ್ದನ್ನೇ ಯಾರೂ ಬೇರೆ ಥರ ತೊಗೋಬಾರ್ದು ಅಷ್ಟೇ. ಯಾರೆಲ್ಲ ಅಫರ್ಮೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್ ಟು ಪ್ರಾಕ್ಟೀಸ್. ನಾನೇ ಅದನ್ನು ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ಐ ಆಲ್ಸೋ ಮೇಕ್ ಪೀಪಲ್ ಟು ಡೂ ಇಟ್. ಆದರೆ ಏನು ತಪ್ಪು ಮಾಡ್ತೀವಿ ಅಂತ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಅವ್ರೇನೆಂದರೆ ಐ ಲವ್ ಮೈ ಜಾಬ್, ಐ ಲವ್ ಮೈ ಜಾಬ್, ಐ ಲವ್ ಮೈ ಜಾಬ್ ಅಂತ ಬರಿತಾ ಇರ್ತಾರೆ. ಆ ಕಡೆ ಸೈಡಿಂದ ಟ್ರೈನ್ ಅಂತ ಹೇಳ್ಬಿಟ್ಟು ಒಂದು ಫೋನ್ ಬರುತ್ತೆ, ಅಥವಾ ಒಂದು ಮೊಬೈಲಲ್ಲಿ ರಿಂಗ್ ಆಗುತ್ತೆ. ಮೊಬೈಲ್ ಎತ್ಕೋತಾರೆ, ಹಿಂಗೆ ನೋಡ್ತಾ ಇರ್ತಾರೆ. ನೀವು ಎಷ್ಟೋ ತನಕ ಮೊಬೈಲ್ ನೋಡ್ತೀರಿ ಅಷ್ಟೋ ತನಕ ಎತ್ತಕ್ಕೆ ಇಷ್ಟ ಇರಲ್ಲ ಅಂತ ಅರ್ಥ ಅದು. ಅಂದರೆ ನಾವು ಎಷ್ಟೋ ತನಕ ಎತ್ತದೆ ನೋಡ್ತಾ ಇರ್ತೀವಿ, ಆ ಕಾಲ್ ನಮ್ಗೆ ಇಷ್ಟ ಇರಲ್ಲ ಅಂತ. ನೋಡ್ತಿರ್ತಾರೆ, ಮುಖ ಎಲ್ಲ ಗಂಟು ಹಾಕೊಂಡಿರ್ತಾರೆ. ಆ ಕಡೆ ಸೈನಿಂದ ಅವ್ರ ಹೆಂಡತಿ ಕೇಳ್ತಾರೆ, ಏನ್ರಿ ಅದು ಹಂಗೆ ಮುಖ ಎಲ್ಲ ಗಂಟು ಹಾಕೊಂಡಿದ್ದೀರಾ, ಕೈ ಎಣ್ಣೆ ಕುಡ್ದಂಗಿದ್ದೀರಿ, ಯಾರ್ದು ಕಾಲ್ ಅದು ಅಂತ. ಅಯ್ಯೋ ನಮ್ಮ ಬಾಸು ಕಣೆ, ಇದೇನು ಮನೆಗೆ ಬಂದರೂ ಬಿಡಲ್ವಲ್ಲ ಮಾರಾಯ್ತಿ ಇವನು, ಮನೆಗೆ ಬಂದರೂ ಕಾಲ್ ಮಾಡ್ತಾನಲ್ಲ ಮಾರಾಯ್ತಿ ಇವನು ಅಂತೇಳ್ಬಿಟ್ಟು ವಾಪಸ್ಸು ಬೈಕೊಂಡು, ಹಲೋ ಸರ್, ಗುಡ್ ಈವ್ನಿಂಗ್ ಸರ್, ನಮಸ್ತೆ ಸರ್, ಹೇಳಿ ಸರ್ ಅಂತೇಳ್ಬಿಟ್ಟು ಫೋನ್ ಮಾಡಿದ್ರು. ಆಮೇಲೆ ವಾಪಸ್ಸು ಬುಕ್ ತೆಗಿತಾರೆ, ಬರೀತಾರೆ ಏನಂತ, ಐ ಲವ್ ಮೈ ಜಾಬ್, ಐ ಲವ್ ಮೈ ಜಾಬ್. ನಿಮ್ಮ ಬಾಯಿ ಏನು ಹೇಳ್ತಾ ಇದೆ? ಐ ಲವ್. ಬಟ್ ಹಾರ್ಟ್ ಏನಂತ ವಿಸ್ಪರ್ ಮಾಡ್ತಾ ಇದೆ? ಐ ಹೇಟ್. ಸೊ ಅದೇ ಪ್ರಕಾರವಾಗಿ ಇನ್ನೊಂದು ಇದನ್ನೇ ನಾನು ಹೇಳುವಂಥದ್ದು ಆಂತರ್ಯ ವಿರೋಧ ಅಂತ. ಅಂದರೆ ಮನಸ್ಸು ಒಂದು ಹೇಳ್ತಾ ಇರುತ್ತೆ, ಈ ಕಡೆ ಸೈಡಿಂದ ಇವರು ಹೇಳ್ಕೊಳ್ತಾ ಇರುವಂಥದ್ದೇ ರೀತಿಗಳು, ನಡ್ಕೊಳ್ತಾ ಇರೋ ರೀತಿ ಬೇರೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಐ ಲವ್ ಮೈ ಫ್ಯಾಮಿಲಿ. ನಾನು ನನ್ನ ಕುಟುಂಬವನ್ನು ಭಾಳಷ್ಟು ಪ್ರೀತಿಸ್ತೀನಿ. ನಮ್ಮ ಅತ್ತೆ ಯಾಕಾದರೂ ಇನ್ನೂ ಹಿಂಗೆ ಆಡ್ತಾರಪ್ಪ ಗೊತ್ತಿಲ್ಲ, ಊರಲ್ಲಿರೋರೆಲ್ಲ ಹೊರಟೋದ್ರು, ಇನ್ನು ನಮ್ಮ ಅತ್ತೆ ಹಿಂಗೆ ಅವರೇ ಅಂತ ಹೇಳ್ಬಿಟ್ಟು ಐ ಲವ್ ಮೈ ಫ್ಯಾಮಿಲಿ. ಆದರೆ ಮನಸ್ಸು ಒಳಗಡೆಯಿಂದ ನಮ್ಮ ಅತ್ತೆ ಕಂಡ್ರೆ ನನಗಾಗೋದಿಲ್ಲ, ಐ ಲವ್ ಮೈ ಫ್ಯಾಮಿಲಿ ಅಂತ ಬರೀತಾರೆ. ಅದಾದಮೇಲೆ ಇದು ಯಾಕೆ ಈ ರಿಲೇಷನ್ಸ್ಗಳು ಫೋನ್ ಮಾಡೋದೆಲ್ಲ ಬಂದ್ಬಿಡ್ತಾರೆ. ಸೊ ವಾಪಸ್ ಸುಮ್ಮನೆ ಬಂದ್ಬಿಟ್ಟು ನಮ್ಮದೆಲ್ಲ ಟೈಮ್ ವೇಸ್ಟ್ ಮಾಡ್ತಾರೆ. ಮತ್ತೆ ಅಗೇನ್ ಬುಕ್ ಓಪನ್ ಮಾಡ್ತಾರೆ, ಐ ಲವ್ ಮೈ ಫ್ಯಾಮಿಲಿ, ಐ ಲವ್ ಮೈ ಫ್ಯಾಮಿಲಿ ಅಂತ ಬರೀತಾ ಇರ್ತಾರೆ. ಇನ್ನೂ ಒಂದು ಮಜಾ ಹೇಳ್ತೀನಿ ಕೇಳಿ, ಐ ಲವ್ ಮನಿ ಅಂತ ಬರೀತಾರ, ಐ ಲವ್ ಮನಿ, ಐ ಲವ್ ಮನಿ, ಐ ಲವ್ ಮನಿ ಅಂತ ಬಿಟ್ಟು ಬರೀತಿರ್ತಾರೆ. ಯಾರಾದರೂ ದುಡ್ಡು ಸಂಪಾದನೆ ಮಾಡ್ತಾ ಇರೋ ಹಾಗಿಲ್ಲ, ಅಥವಾ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇರೋ ಹಾಗಿಲ್ಲ, ಅವರು ಬೇಲ್ ಬರೋ ಹಾಗಿಲ್ಲ, ಯಾರ್ದೋ ತಲೆ ಹೊಡೆದೇ ಒಂದು ಸಂಪಾದನೆ ಮಾಡೋನೆ, ಹೊಟ್ಟೆ ಪಡೋದು. ಸೊ ಜಲಸಿ, ಈರ್ಷೆ ಇವೆಲ್ಲವೂ ಡೆವಲಪ್ ಆಗೋಗಿರುತ್ತೆ. ಈಗ ಒಂದು ಟ್ರೆಂಡಲ್ಲಿ ಬೇರೆ ಇದೆ, ಏನಂದರೆ ಒಂದು ನೋಟ್ಬುಕ್ ತೆಗಿತಾರೆ, ಒಂದು ಬ್ಯೂಟಿಫುಲ್ ಹೊಸ ನೋಟ್ಬುಕ್ಕು, ಆ್ಯಂಡ್ ದೇ ಸ್ಟಾರ್ಟ್ ಟು ರೈಟ್ ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ ಬರೀತಿರ್ತಾರೆ. ಟ್ಯಾನ್ ಅಂತ ಮೆಸೇಜ್ ಬರುತ್ತೆ, ನೋಡಿದ್ರೆ ಯುವರ್ ಕ್ರೆಡಿಟ್ ಕಾರ್ಡ್ ಬಿಲ್ ಹ್ಯಾಸ್ ಬಿನ್ ಡ್ಯೂ ಫಾರ್ 20,000 rupees. ಯಾಕೆ ಇಷ್ಟು ಬಿಲ್ ಉಜ್ಜಿದೆಯಾ ಮಾರೈತಿ ನೀನು, 20,000 ರೂಪಾಯಿ ಬಿಲ್ ಬಂದೈತೆ, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್ ಅಂತ. ಸೊ ಎರಡೂ ಭಯಂಕರ ಮಿಸ್ ಮ್ಯಾಚು. ಯೂನಿವರ್ಸ್ ನೋಡುವಂಥದ್ದು ನಿಮ್ಮ ಅಫರ್ಮೇಷನ್ ಅಲ್ಲ, ನಿಮ್ಮ ಒಳಗಡೆ ಇರುವಂಥ ವೈಬ್ರೇಷನನ್ನು, ಅಂದರೆ ನೀವೇನನ್ನು ಫೀಲ್ ಮಾಡ್ತಾ ಇರ್ತೀರ ಅದನ್ನು. ನಿಮ್ಮ ಮನಸ್ಸು ಅಥವಾ ನಿಮ್ಮ ಹೊರಗಡೆ ಬರೆಯುವಂಥ ರೀತಿ ಅಫರ್ಮೇಷನ್ನು ತುಂಬ ಗ್ರೇಟ್ ಆಗಿದ್ದುವೆ, ಒಳಗಡೆ ಇರುವಂಥ ವೈಬು ಲೋವರ್ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗ್ತಾ ಇದ್ದಾರೆ. ಅಯ್ಯೋ ಬಿಲ್ಸು, ಅಯ್ಯೋ ರಿಲೇಷನ್ಸು ಯಾಕಾದರೂ ಬರ್ತಾರಪ್ಪ, ನಮ್ಮ ಅತ್ತೆ ಯಾಕಾದ್ರೂ ಇದ್ದಾರೆ, ನಮ್ಮ ಬಾಸ್ ಯಾಕಾದರೂ ಫೋನ್ ಮಾಡ್ತಾರಪ್ಪ, ಇದೇ ಪ್ರಕಾರ ಹೇಳ್ತಾ ಇದ್ದರೆ ಹೌ ಡು ಯು ಥಿಂಕ್ ಎರಡೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಗೆ ಅಂದ್ಕೊಳ್ಳೋಕ್ಕೆ ಸಾಧ್ಯ ಲೈಫಲ್ಲಿ? ಎರಡಕ್ಕೆ ಹೇಳೋದು ನಾವು ಇದನ್ನು ಆಂತರ್ಯ ವಿರೋಧ. ನಾನು ಥಿಂಕ್ ಮಾಡ್ತಾ ಇರುವಂಥದ್ದೇ ಒಂದು ರೀತಿ, ಮತ್ತು ನಾನು ಯೋಚನೆ ಮಾಡ್ತಾ ಇರುವಂಥದ್ದೇ ಒಂದು ರೀತಿ. ಸೊ ಹಂಗಾಗಿ ನಾನು ಹೇಳುವಂಥದ್ದು ಇದನ್ನು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು
ವೆಲ್ದಿ ಪೀಪಲನ್ನು ಹೇಟ್ ಮಾಡ್ತಾ ಜನ್ಮ ಪೂರ್ತಿ ಯಾವತ್ತೂ ವೆಲ್ದಿ ಆಗೋದಕ್ಕಾಗೋದಿಲ್ಲ. ಅದೇ ಪ್ರಕಾರ ನೀವು ಗಾಸಿಪ್ಗಳನ್ನು ಎಂಜಾಯ್ ಮಾಡ್ತಾ ಜೀವಮಾನ ಪರ್ಯಂತ ಯಾವತ್ತೂ ಪೀಸ್ಫುಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಿಮಗೆ ಪೀಸ್ ಆಗಿರಬೇಕು ಅಂತ ಹೇಳಿದ್ರೆ ಮೊದಲು ಗಾಸಿಪ್ ಮಾಡೋದು ಬಿಡಬೇಕು. ನೀವು ವೆಲ್ದಿ ಆಗಬೇಕು ಅಂತ ಹೇಳಿದ್ರೆ ತುಂಬ ಜನ ಆ ವೆಲ್ದಿ ಇರುವಂಥವ್ರನ್ನ ಬಿಟ್ಬಿಡಬೇಕು. ಈ ಮಿಸ್ ಮ್ಯಾಚನ್ನು ನಾನು ಅವಾಗಲೇ ಕರೆದಿದ್ದು ಆಂತರ್ಯ ವಿರೋಧ ಅಂತೇಳಿ. ತುಂಬ ಜನಗಳು ಈ ಮಿಸ್ಟೇಕ್ ಮಾಡ್ತಿರ್ತಾರೆ. ಇವತ್ತು ನಾನು ನಿಮಗೊಂದು ಆ್ಯಕ್ಟಿವಿಟಿ ಹೇಳ್ತೀನಿ. ಸೊ ಇದು ಎನಿಬಡಿ ಕ್ಯಾನ್ ಡೂ ಇಟ್. ಇದನ್ನು ಆ್ಯಕ್ಚುಲಿ ನಮ್ಮದು ವೆಬ್ಸೈಟಲ್ಲೂ ಇದೆ, sureshaiva.com ಹೋದ್ರು ಅದರೊಳಗಡೆನೂ ಇದೆ. ಫಾರ್ಮೇಟ್ಸ್ಗಳನ್ನು ಪೀಪಲ್ ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಡೂ ಇಟ್. ಏನಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಐ ಲವ್ ಡ್ಯಾಶ್ ಬಟ್ ಐ ಹೇಟ್ ಡ್ಯಾಶ್ ಅಂತ ಬರಿಬೇಕು. ಅಂದರೆ ಐ ಲವ್ ಮೈ ಫ್ಯಾಮಿಲಿ ಅಂದರೆ ಐ ಲವ್ ಡ್ಯಾಶ್ ಅಂದರೆ ಡ್ಯಾಶಲ್ಲಿ ಏನು ಫಿಲ್ ಮಾಡಿದ್ರೆ ಫ್ಯಾಮಿಲಿ, ಬಟ್ ಐ ಹೇಟ್ ನಮ್ಮ ಮಾವ, ಅತ್ತೆ, ಹಸ್ಬೆಂಡು, ವೈಫು ಇವ್ರ ಕಂಡ್ರೆ ನಂಗೆ ಯಾಕೋ ಆಗ್ತಾ ಇಲ್ಲ. ಅಲ್ಲ, ಈಗ ಕೆಲವರು ಮದುವೆ ಆಗಿರೋ ಹಿಂಗ್ ಬರಿಬೋದಾ? ಹ್ಮ್. ಐ ಲವ್ ಮೈ ಗರ್ಲ್ ಫ್ರೆಂಡ್, ಐ ಲವ್ ಮೈ ಗರ್ಲ್ ಫ್ರೆಂಡ್, ಐ ಹೇಟ್ ಮೈ ವೈಫ್ ಅಂತ ಬರಿಬೋದಾ? ಸೊ ಅದಕ್ಕೆ ನಾನು ಯಾವತ್ತೂ ಪ್ರಮೋಟು ಮಾಡಲ್ಲ ಆ್ಯಂಡ್ ಸೊ ಅದರಿಂದ ತುಂಬ ದೂರ. ಬಟ್ ಐ ಆಮ್ ಸೇಯಿಂಗ್ ಒಂದು ಗುಡ್ ಥಿಂಗ್. ಆದರೆ ಆ ಥರ ಅಲ್ಲ, ನಾ ಹೇಳ್ತಾ ಇರೋದು ಎನಿಥಿಂಗ್ ವಿಚ್ ಈಸ್ ಐ ಲವ್ ಡ್ಯಾಶ್ ಏನಿದೆ ಅದನ್ನು ಡ್ಯಾಶ್ ಅಂತ ಬರೀತಾರೆ. ಫಿಲ್ ಲವ್ ಅಥವಾ ಫ್ಯಾಮಿಲಿ ಅಥವಾ ರಿಲೇಷನ್, ಎನಿಬಡಿ, ಜಾಬು, ಮನಿ, ಏನು ಬೇಕಾದ್ರೂ ಆಗಿರ್ಬೋದು. ಬಟ್ ಐ ಹೇಟ್, ನಾನು ಒಳಗಡೆಯಿಂದ ಏನು ವಿಸ್ಪರ್ ಆಗ್ತಾ ಇದೆ, ಒಳಗಡೆಯಿಂದ ಏನು ನನ್ನ ಧ್ವನಿ ಏನು ಒಳಗಡೆಯಿಂದ ಏನು ಬರ್ತಾ ಇದೆ ಅದನ್ನು ಬರಿಬೇಕು. ದ ಮೂಮೆಂಟ್ ವೆನ್ ದೇ ರೈಟ್ ದಟ್ ನೋ, ಸೊ ಅದನ್ನು ಬರಿತಾ ಅವ್ರಿಗೆ ರಿಯಲೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಹೋ, ನಾನು ಈಗ ಇಷ್ಟೊಂದೆಲ್ಲ ನಾನು ಅಂದ್ಕೊಳ್ತಾ ಇದ್ದೀನ ಹೊರಗಡೆಗೆ. ಯಾವಾಗ ರಿಯಲೈಸೇಷನ್ ಬರುತ್ತಲ್ಲ ಆವಾಗ ಅವ್ರ ಅಫರ್ಮೇಷನ್ ಅಲ್ಲ, ಬರೆಯೋದು ಬೇಕಾಗಿಲ್ಲ, ಅವ್ರ ಮನಸ್ಸೊಳಗಡೆಯಿಂದ ಅಂದ್ಕೊಂಡಿರೋದು ಮ್ಯಾನಿಫೆಸ್ಟ್ ಆಗೋಗುತ್ತೆ. ಯಾಕಂದರೆ ಒಬ್ಬ ಮನುಷ್ಯ ಯೋಚನೆ ಮಾಡುವಂಥ ರೀತಿ, ಮಾತಾಡುವಂಥ ಮಾತು, ಒಳಗಡೆ ತುಂಬಿಕೊಂಡಿರುವಂಥ ಫೀಲಿಂಗ್ಸು 3 ಅಲೈನ್ ಆಗೋದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ಸ್ಗಳು ಈಸಿಯಾಗುತ್ತೆ. ಇವು 3 ಮಿಸ್ ಮ್ಯಾಚ್ ಆಗಿದ್ದಾಗಲೇ ಕಷ್ಟ ಅಲ್ವಾ? ಅಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಐ ಲವ್ ಮೈ ಅಪ್ಪ ಅಮ್ಮ, ಐ ಹೇಟ್ ಮೈ ರಿಲೇಟಿವ್ಸ್ ಅಂತನಾ? ಹಾಂ. ಸೊ ಈಗ ಐ ಲವ್ ಡ್ಯಾಶ್, ಐ ಲವ್ ರಿಲೇಟಿವ್ಸ್ ಓಕೆ. ಫಾರ್ ಎಕ್ಸಾಂಪಲ್. ಈಗ ಫಾರ್ ಎಕ್ಸಾಂಪಲ್ ಐ ಲವ್ ಮನಿ. ನೆಕ್ಸ್ಟ್ ಈಗ ಐ ಹೇಟ್ ವೆಲ್ದಿ ಪೀಪಲ್. ಅದನ್ನು ಒಪ್ಕೋಬೇಕು ಫಸ್ಟು. ಓಕೆ. ಅಲ್ಲ, ನಾನು ಒಪ್ಕೋಬೇಕು. ಒಪ್ಕೊಬೇಕು. ಮತ್ತೆ ಅದು ಕೀಪ್ ಆನ್, ಇಫ್ ವಿ ಕೀಪ್ ಆನ್ ಸೇಯಿಂಗ್ ದಟ್. ನೋ, ಇಟ್ ಈಸ್ ನಾಟ್ ಅಬೌಟ್ ಸೇಯಿಂಗ್. ಅದನ್ನ ಅಫರ್ಮೇಷನ್ ಅಲ್ಲ ನಾ ಹೇಳ್ತಾ ಇರೋದು. ಓಕೆ, ಸುಮ್ಮನೆ ಬರೆದು ಇಟ್ಕೊಬೇಕು. ಫಸ್ಟ್ ಬರಿಬೇಕು, ಅಂದ್ರೆ ಒಪ್ಕೋಬೇಕು ಅದನ್ನ, ನನಗೆ ಏನು ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ನಾನು ಅಂತೇಳಿ. ಅದಾದ್ಮೇಲೆ ಅದನ್ನ ಸರಿ ಮಾಡ್ಕೊಳ್ಳೋ ರೀತಿಯಲ್ಲಿ ಯೋಚನೆ ಮಾಡಬೇಕು. ಹಿಯರ್ ಐ ಆಮ್ ನಾಟ್ ಸಜೆಸ್ಟಿಂಗ್ ದಿ ಅಫರ್ಮೇಷನ್, ಐ ಆಮ್ ಸೇಯಿಂಗ್. ನಾನು ಇಲ್ಲಿ ಅಫರ್ಮೇಷನ್ ಸಜೆಸ್ಟ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಅಫರ್ಮೇಷನ್ ಈಸ್ ವಂಡರ್ಫುಲ್ ಟೂಲ್ ಟು ಗೆಟ್ ಕನೆಕ್ಟೆಡ್ ಟು ಸಬ್ ಕಾನ್ಷಿಯಸ್ ಮತ್ತು ಯೂನಿವರ್ಸ್ಗೆ ಎಲ್ಲದಕ್ಕೂ. ಆದರೆ ನಾನು ಹೇಳ್ತಾ ಇರೋದು, ನೀವು ಏನನ್ನು ಇಷ್ಟಪಡ್ತಾ ಇದ್ದೀರಿ, ಆದರೆ ಅದಕ್ಕೆ ಮನಸ್ಸು ತದ್ವಿರುದ್ಧವಾಗಿ ಏನು ಮಾತಾಡ್ತಾ ಇದೆ, ಮೊದಲು ಅದನ್ನು ಐಡೆಂಟಿಫೈ ಮಾಡಿ. ಅದಾದ ನಂತರ ವಿ ವಿಲ್ ಜಸ್ಟ್ ಡಿಸೈಡ್, ಬೇರೆ ಆಮೇಲಿಂದ ನೋಡುವ ಅದನ್ನು ಒಂದ್ಸಲ ನಿಮ್ಗೆ ಅರ್ಥ ಆಯಿತು ಅಂತ ಇಟ್ಕೊಳ್ಳಿ. ಏನಂತ, ನಾನಿವಾಗ ಇದಿಷ್ಟ ಆಗ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ ನನಗೆ ಇದು ಸಿಗ್ತಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅವಾಗ. ಸೊ ನೀವು ಒಂದು ಸಣ್ಣ ಆಕ್ಟಿವಿಟಿ ಇದು, ಬಟ್ ಇಟ್ ಗಿವ್ಸ್ ಅ ವೆರಿ ಬ್ಯೂಟಿಫುಲ್ ರಿಸಲ್ಟ್. ಮತ್ತೆ ಈಗ ಉದಾಹರಣೆಗೆ, ಈಗ ಫಾರ್ ಎಕ್ಸಾಂಪಲ್ ಮನೆಗಳಲ್ಲಿ ಲಾಕರ್ಗಳಲ್ಲಿ ಈಗ ಹೆಂಗಸರು ಮನೆ ಓನರ್, ಮನೆ ಗಂಡಸಾಗಿ ಬಂದು ಒಂದು 50,000ನೋ 1,00,000ನೋ 10,00,000ನೋ ಕೆಲವು ಕೋಟಿಗಳು ದುಡ್ಡಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಈಗ ಅವ್ರ ಮನೆ ಕೆಲ್ಸಕ್ಕೆ ಆಗ್ಬೋದು, ಅವ್ರು ಮಾಡೋ ಡೊನೇಷನ್ಗೆ ಆ ದುಡ್ಡಿಂದ ತೆಗೆದು ಎಲ್ಲ ಕಡೆ ಕೊಡ್ತಿರ್ತಾರೆ. ಕೆಲವ್ರಿಗೆ ಒಂಥರ ವರ್ಕ್ ಆಗತ್ತೆ, ಇನ್ ಕೆಲವ್ರಿಗೆ ಓಕೆ ಬೀರಲ್ಲಿ 1,00,000 ದುಡ್ಡಿಟ್ಟಿದ್ದೀನಿ, ತೆಗೆದೆ ರೇಷನ್ಗೆ ಅಷ್ಟು ಕೊಟ್ಟೆ, ಅವರಿಗೆ ಎಷ್ಟು ಕೊಟ್ಟೆ, ಇಲ್ಲಿಗೆ ಅಷ್ಟು ಕೊಟ್ಟೆ, ಅಲ್ಲಿ ಕಟ್ಟೆ, ದುಡ್ಡು ಖಾಲಿ ಆಗ್ತಿದೆ ಅಂತ ತಲೆಯಲ್ಲಿ ಅದೊಂದು ಓಡ್ತಿರತ್ತಲ್ಲ, ಅದು ಓಡೋದು ಒಂದು. ಅವಾಗ ಅವ್ರು ಏನು ಯೋಚನೆ ಮಾಡಬೇಕು? ಇಟ್ಸ್ ಓಕೆ, ಚೆನ್ನಾಗಿ ಖರ್ಚು ಮಾಡೋಣ, ಬರುತ್ತೆ ದುಡ್ಡು ಅಂತ ಯೋಚನೆ ಮಾಡ್ಬೇಕಾ? ಅಥವಾ ದೇರ್ ಆರ್ 2 sort of mindset. One is called abundance mindset, another is called scarcity mindset. Abundance mindset ಅಂತ ಹೇಳಿದ್ರೆ, ಈಗ ನಾನು ಏನು ಖಾಲಿ ಮಾಡ್ತೀನಿ ಆ ದುಡ್ಡು ವಾಪಸ್ಸು ಫಿಲ್ ಆಗೇ ಆಗುತ್ತೆ ಅನ್ನೋಂಥ ನಂಬಿಕೆಯಿಂದ ಮಾಡ್ತಾರಲ್ಲ, ದಟ್ ಕ್ರಿಯೇಟ್ಸ್ ದಿ ಅಬಂಡೆನ್ಸ್ ಮೈಂಡ್ಸೆಟ್. ಅಯ್ಯೋ ಇದು ಒಟ್ಟೋಗ್ಬಿಟ್ರೆ ಹೆಂಗಪ್ಪ ಅನ್ನೋ, ದುಡ್ಡೆಲ್ಲ ಖಾಲಿ ಹೋಗುತ್ತೆ. ಆ ಕ್ರಿಯೇಷನ್ ಝೋನಲ್ಲಿ ಇರಲ್ಲ ಅವರು, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿನ ಅವರು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಒಳಗಡೆಯಿಂದ. ಆ ಆಸ್ಪೆಕ್ಟಿಂದ, ಆ ಆ್ಯಂಗಲಿಂದ, ಆ ಎನರ್ಜಿಯಿಂದ ಏನು ಕೊಡ್ತಾರಲ್ಲ, ಅವಾಗ ಅದನ್ನು ಯೋಚನೆ ಮಾಡುತ್ತೆ, ಇವನ ಹತ್ರ ವಾಪಸ್ ಹೋಗ್ಬೇಕಾ ಬೇಡವಾ ಅಂತ. ಸೊ ಹಂಗಾಗಿ ನಾ ಹೇಳೋದು, ಆಲ್ವೇಸ್ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಎವ್ರಿ ಒನ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ನೀವು ಏನೇನೇ ಖರ್ಚು ಮಾಡಬೇಕಾದ್ರೂ ತೃಪ್ತಿಯಿಂದ ಖರ್ಚು ಮಾಡಿ ಅಂತ. ಫಾರ್ ಎಕ್ಸಾಂಪಲ್, ಇದನ್ನು ಲಾಸ್ಟ್ ಟೈಮು ಇದ್ರ ಬಗ್ಗೆ ಮಾತಾಡಿದ್ದು, ಅರಿಗಾತೋ ಅಂತ ಹೇಳಿ. ಸೊ
ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಬಿಲ್ ಬಂತು ಅಂತ ತಿಳ್ಕೊಂಡು, ಸಿಂಪಲ್ ಒಂದು ಎಕ್ಸಾಂಪಲ್. ನೀವು ಯಾವುದೊಂದು ಬ್ರ್ಯಾಂಡ್ ಮೊಬೈಲ್ ನೆಟ್ವರ್ಕ್ ಪ್ರೊವೈಡರ್ ಯೂಸ್ ಮಾಡ್ತಿದ್ರೆ ಮೊಬೈಲ್ ಬಿಲ್ ಬಂತು. ಅಯ್ಯೋ ಒಂದು ₹1000 ಬಿಲ್ ಕಟ್ಟಬೇಕಲ್ಲ ಅಂತ ಅನ್ಕೊಳ್ಳೋ ಬದಲು ಐ ಆಮ್ ಹ್ಯಾಪಿ ಟು ಪೇ ₹1000 ಬಿಕಾಸ್ ಐ ಯೂಸ್ಡ್ ದಿಸ್ ಮೊಬೈಲ್ ನೆಟ್ವರ್ಕ್ ನಾನು ಯೂಸ್ ಮಾಡಿದ್ದೀನಿ, ಹಾಗಾಗಿ ಐ ಆಮ್ ಹ್ಯಾಪಿ ಟು ಪೇ. ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ. ಸರ್ವಿಸ್ ಕೊಟ್ಟಿದೆ. ಯಾಕಂದರೆ ನೀವು ಯಾರಿಗೂ ಏನು ಫ್ರೀ ಆಗಂತೂ ಕೊಡ್ತಾ ಇಲ್ವಲ್ಲ. ಸೊ ಯು ಆರ್ ಗಿವಿಂಗ್ ಬ್ಯಾಕ್ ಟು ದೋಸ್ ವಿಚ್ ಆಲ್ರೆಡಿ ಪ್ರೂವನ್ ಸರ್ವಿಸಸ್. ಹಂಗಾಗಿ ಅವರು ಕೊಡ್ತಾ ಇರ್ತೀರಿ. ನೀವು ಎಲ್ಲಿಗೆ ಕೊಡಬೇಕಾದ್ರೂ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲಲ್ಲಿ ಇಟ್ಕೊಂಡು ಕೊಟ್ಟರೆ ದಟ್ ಕ್ರಿಯೇಟ್ಸ್ ದಿ ಅಬಂಡೆನ್ಸ್ ಮೈಂಡ್ಸೆಟ್. ಆ್ಯಂಡ್ ಇಲ್ಲಾಂದರೆ ಆ ಸ್ಕೇರ್ಸಿಟಿ ಮೈಂಡ್ಸೆಟಲ್ಲಿ ಮಾಡ್ತಾ ಹೋದರೆ ದೆನ್ ದಟ್ಸ್ ವೇರ್ ದ ಡೇಂಜರ್ ಹ್ಯಾಪನ್ಸ್. ಈಗ ನಾನು ಒಂದು ಫಿಲ್ಮ್ ಎಕ್ಸಾಂಪಲ್ ಕೊಟ್ಟು ನಾನು ಪ್ರಶ್ನೆ ಕೇಳ್ತೀನಿ. ನಾನು ಕನ್ನಡ ಸಿನಿಮಾಗಳು ತಗೊಳ್ಳಲ್ಲ ಇಲ್ಲಿ, ಯಾಕಂದ್ರೆ ಅವರ ಅಭಿಮಾನಿಗಳ ಇದ್ರೆ ಹೊರಗೆ ಬೇಜಾರಾಗ್ಬೋದು. ಈಗ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ, ಈಗ ಹಿಂದಿ ಆಶಿಕಿ ಅಂತ ಅವಾಗ ಒಂದು ಫಿಲ್ಮ್ ಬಂದಿತ್ತು. ಆಶಿಕಿ ಆಗ್ಬೋದು, ಆಶಿಕಿ 2 ಆಗ್ಬೋದು, ಮತ್ತೆ ಇನ್ನೂ ಸಾಕಷ್ಟು ಸಿನಿಮಾಗಳು. ಕೆಲವು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಮೂವೀಸ್, ಒಂದು 100 ಡೇಸ್ ಎಲ್ಲ ವರ್ಷ ಓಡಿರುತ್ತೆ. ಹೆಂಗೆ ಅಂದ್ರೆ ಇವತ್ತಿಗೂ ಆ ಹಾಡುಗಳು ಜ್ಞಾಪಕ ಇರುತ್ತೆ, ಆ ಕತೆ ಜ್ಞಾಪಕ ಇರುತ್ತೆ. ಸಿಕ್ಕಾಪಟ್ಟೆ ಓವರ್ ನೈಟ್ ತುಂಬಾ ಸಕ್ಸಸ್ ತಂದು ಕೊಟ್ಬಿಟ್ಟಿರುತ್ತೆ ಆ ಹೀರೋಗಳಿಗೆ. ಆದ್ರೆ ಆ ಹೀರೋ ಒಂದು ಸಿನಿಮಾ ಆದ್ಮೇಲೆ ಮತ್ತೆ ಎಲ್ಲೋದ್ರೂ ಗೊತ್ತಿಲ್ಲ, ಅವ್ರಿಗೆ ಆ ಸಕ್ಸಸ್ಸೇ ಸಿಕ್ಕಿರಲ್ಲ. ಈಗ ಹಳೆ ಆಶಿಕಿ ಫಿಲ್ಮ್ ಹೀರೋ ಯಾರು ಅಂದ್ರೆ ರಾಹುಲ್ ರಾಯ್ ಅಂತ. ಶಾರುಖ್ ಖಾನ್ ಅಂದ್ರೆ ನೋಡಿದ್ರೆ ಶಾರುಖ್ ಖಾನ್ ಎಲ್ಲ ಸ್ಟ್ರಗಲ್ ಮಾಡ್ತಿದ್ದಂತ ಡೇಸ್ ಅಲ್ಲಿ. ಇವತ್ತು ಶಾರುಖ್ ಖಾನ್ ಇಲ್ಲಿ ರಾಹುಲ್ ರಾಯ್ ಅನ್ನೋರು ಗೊತ್ತೇ ಇಲ್ಲ ತುಂಬಾ ಜನಕ್ಕೆ. ಅಂದ್ರೆ ಕೆಲವ್ರಿಗೆ ಫಸ್ಟ್ ಸಕ್ಸಸ್ ಅಲ್ಲೇ ಬಹಳ ದೊಡ್ಡ ಯಶಸ್ಸು ಸಿಕ್ಬಿಡುತ್ತೆ. ಬಟ್ ಅದಾದ್ಮೇಲೆ ಯಾಕೆ ಆ ಸಕ್ಸಸ್ ಸಿಗಲ್ಲ ಕೆಲವರಿಗೆ? ನೀವು ಒಂದು ವಿಷಯವನ್ನು ಗಮನಿಸಿ ನೋಡಿ, ಕೆಲವ್ರನ್ನ ಆಪರ್ಚುನಿಟೀಸ್ಗಳು ಚೇಸ್ ಮಾಡುತ್ತೆ. ಇನ್ನು ಕೆಲವರು ಅವ್ರ ಆಪರ್ಚುನಿಟಿನ ಎಷ್ಟೇ ಚೇಸ್ ಮಾಡ್ಕೊಂಡು ಹೋದ್ರೂ ಆಪರ್ಚುನಿಟಿ ಅವ್ರ ಕೈಗೆ ಸಿಗ್ತಾ ಇರೋದಿಲ್ಲ. ಸೊ ಕೆಲವ್ರನ್ನ ನೀವು ಹೋಗ್ಬಿಟ್ಟು ಗೂಗಲಲ್ಲಿ ನೋಡಿ ಅವರೇ ಬರ್ತಿರ್ತಾರೆ, ಅಥವಾ ಯೂಟ್ಯೂಬಲ್ಲಿ ಸರ್ಚಲ್ಲಿ ನೋಡಿ ಅವರೇ ಬರ್ತಿರ್ತಾರೆ, ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿ ಅವರೇ ಬರ್ತಿರ್ತಾರೆ. ಸೊ ಇದು ನಿಮ್ಮ ಪ್ರಕಾರ ಯಾಕಂತ ಅನಿಸುತ್ತೆ ಹೇಳಿ? ತುಂಬ ಜನಗಳು ಏನಂತ ಯೋಚನೆ ಮಾಡ್ತಾರೆ, ಅವರೆಲ್ಲ ಅನ್ಕೋತಾರೆ ದೇ ಆರ್ ಆಲ್ ಬಿಗ್ ಪೀಪಲ್ ಅಲ್ವಾ. ಸೊ ಜನಗಳೆಲ್ಲ ಅದನ್ನೇ ತಾನೇ ಯೋಚನೆ ಮಾಡೋದು, ಅವರೆಲ್ಲ ತುಂಬ ದೊಡ್ಡ ದೊಡ್ಡ ಜನಗಳಪ್ಪ, ಹಾಗಾಗಿ ಅವ್ರು ಯಾವಾಗ್ಲೂ ಬರ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಹೇಳೋದನ್ನು ತುಂಬ ಕ್ಲೀನಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ದಿಸ್ ಕಂಪ್ಲೀಟ್ ವಾಟ್ ಐ ಸೇ, ಇದಿಷ್ಟೂ ಅರ್ಥ ಆಗೋದು ಸ್ವಲ್ಪ ಕಷ್ಟ, ಬಟ್ ಅರ್ಥ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಓವರಾಲ್ ಒಂದು ಐಡಿಯಾಲಜಿ ಸಿಕ್ಬಿಡುತ್ತೆ ಇದ್ರ ಬಗ್ಗೆ. ನೀವು ಕೇಳಿದ ಪ್ರಶ್ನೆಗೆ ನೋಡಿ, ಗ್ರೋತ್ ಅಂತ ಹೇಳಿದ್ರೆ ತುಂಬ ಜನ ಅಂತ ಅಂದ್ಕೊಂಡಿರೋದು ಅವರು ದೊಡ್ಡ ದೊಡ್ಡ ವಿಷಯಗಳನ್ನು ಮಾಡಿದ್ರೆ ಮಾತ್ರ ಅವ್ರ ಲೈಫಲ್ಲಿ ಗ್ರೋತ್ ಆಗಿಬಿಟ್ಟಿದೆ ಅಂತ ಅನ್ಕೋತಾರೆ. ಆದರೆ ಮನುಷ್ಯ ಒಳಗಡೆಯಿಂದ ಬಿಗ್ಗರಾದಾಗ ಮಾತ್ರ ಅವ್ನ ರಿಯಲ್ ಗ್ರೋತ್ ಅನ್ನೋಂಥದ್ದು ಕಾಣಿಸೋದು. ಇದನ್ನು ಭಾಳಷ್ಟು ಜನ ಈ ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡ್ಕೊಂಡಿರಲ್ಲ. ನೋಡಿ, ಈಗ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅವರಿಬ್ಬರು ಒಂದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡಿರ್ತಾರೆ. ಅದು ಹೀರೋ ಆಗಿರ್ಬೋದು, ಎನಿಬಡಿ ಫಾರ್ ದಿಸ್ ಮ್ಯಾಟರ್. ಒಂದೇ ಮ್ಯಾಟರ್. ಅದೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಾವು ಆ್ಯಕ್ಚುಲಿ ಫಿಲ್ಮ್ ಅದು ಒನ್ ಆಫ್ ದ ಎಕ್ಸಾಂಪಲ್ಲೇ, ಬಟ್ ಅಟ್ ದ ಸೇಮ್ ಟೈಮ್ ಒಂದು ರಿಲೇಟ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಯಾರೇ ವಿಷಯದಲ್ಲಾಗಿರಲಿ, ಫಸ್ಟ್ ಟೈಮ್ ಅವ್ರು ಬಿಸ್ನೆಸ್ ಮಾಡಿರಲಿ, ಅದು ಏನಾದರೂ ವಿಷಯದಲ್ಲಾಗಿರಲಿ, ಫಸ್ಟ್ ಟೈಮ್ ಸಿಕ್ತಂಥ ಸಕ್ಸಸ್ಸು ಸ್ವಲ್ಪ ಟೈಮ್ ಆದಮೇಲಿಂದ ಕೆಳಗಡೆ ಇಳಿದ್ಬಿಟ್ಟಿರ್ತಾರೆ ಅಲ್ವಾ. ಸೊ ಈಗ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬ ಅವನು ಬೈಕು, ಕಾರು, ಕ್ಲೋತ್ಸು ಅಂತ ಹೇಳಿ ಲ್ಯಾವಿಶ್ ಆಗಿ ಸ್ಪೆಂಡ್ ಮಾಡಿರ್ತಾನೆ, ಅವನು ವ್ಯಾನಿಟಿ ಮೇಲೆ ಸ್ಪೆಂಡ್ ಮಾಡಿರ್ತಾನೆ. ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವರಿಬ್ಬರು ಒಂದೇ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ದು. ಇನ್ನೊಬ್ಬ ಫ್ರೆಂಡು ಅವನು ಲರ್ನಿಂಗ್ಸು, ಸ್ಕಿಲ್ಸು, ಮೆಂಟರ್ಸು, ಬುಕ್ಸು, ಹೆಲ್ತು, ಅವನ ಅಪ್ಗ್ರೇಡೇಷನ್ನು, ಇವುಗಳ ಮೇಲೆ ಸ್ಪೆಂಡ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. 10 ವರ್ಷ ಆದ ನಂತರ ಇಬ್ಬರು ಒಬ್ರಿಗೊಬ್ರಿಗೆ ಭೇಟಿ ಮಾಡಿದ್ರೆ, ಒಬ್ಬ EMI ಮತ್ತು ಬಿಲ್ಲಲ್ಲಿ ಎಂಡಾದರೆ, ಇನ್ನೊಬ್ಬ ಅವನು ರಿಸಲ್ಟ್ಸು ಮತ್ತು ರಿವಾರ್ಡ್ಸಲ್ಲಿ ಎಂಡಾಗಿರ್ತಾನೆ. ಜನಗಳು ಅವ್ರನ್ನ ಅಡ್ವೈಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಸೊ ಅರ್ಥ ಏನಂತ ಹೇಳಿದ್ರೆ, ನೀವು ಅಪ್ಗ್ರೇಡ್ ಆಗದೇ ಇದ್ದರೆ ಔಟ್ಡೇಟೆಡ್ ಆಗೋಗ್ತೀರಿ. ಇದೆಲ್ಲ ಲೈಫು, ಎಲ್ಲ ವಿಷಯಗಳಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. ಈಗ ನೋಡಿ, ನಮ್ಮ ಲೈಫು ಸಹ ಈ ಆಲ್ಗರಿದಮ್ ಥರನೇ. ಯಾಕಂದರೆ ಯೂಟ್ಯೂಬಲ್ಲಿ ಕ್ವಾಲಿಟಿ ಕಾಂಟೆಂಟ್ ಇರುವಂಥ ಚಾನೆಲ್ಸ್ಗಳು ಮಾತ್ರ ಸರ್ಚ್ ಆಗುತ್ತೆ. ಗೂಗಲಲ್ಲಿ ಅಥಾರಿಟಿ ವ್ಯಾಲ್ಯೂ ಇರುವಂತಹ ಸೈಟ್ಸ್ಗಳು ಮಾತ್ರ ರ್ಯಾಂಕ್ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ಎನರ್ಜಿ ಮತ್ತು ಪ್ರೆಸೆನ್ಸ್ ಇರುವಂಥ ಚಾನೆಲ್ಸ್ಗಳು ಅಥವಾ ಆ ಪ್ರೊಫೈಲ್ಸ್ಗಳು ಮಾತ್ರ ಯಾವಾಗಲೂ ವೈರಲ್ ಆಗ್ತಾ ಇರುತ್ತೆ. ಸೊ ನಮ್ಮ ಲೈಫು ಸಹ ಸೇಮ್ ಟು ಸೇಮ್ ಅದೇ ಪ್ರಕಾರ ವರ್ಕ್ ಆಗ್ತಾ ಇರುತ್ತೆ. ನಾವು ಯಾವಾಗ ನಮ್ಮನ್ನು ನಾವು ಅಪ್ಗ್ರೇಡ್ ಆಗ್ತಾರಲ್ಲ, ಅಲ್ಲೇ ಎಲ್ಲ ಕಳ್ಕೊಂಬಿಡ್ತಾರೆ. ಅಪ್ಗ್ರೇಡ್ ಅಂತ ಹೇಳಿದ್ರೆ ಏನು? ಅವರ ಸ್ಕಿಲ್ಸು, ಅವರ ಅವ್ರ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ಕೊಳ್ಳುವಂಥ ರೀತಿ, ಅವ್ರನ್ನವರು ಬೆಳೆಸ್ಕೊಳ್ಳುವಂಥ ರೀತಿ, ಇವೆಲ್ಲನೂ ನಾವು ವರ್ಚಸ್ ಅಂತ ಹೇಳಿ ಕರಿತೀವಿ. ಅಂದರೆ
ಯಾವ ವ್ಯಕ್ತಿ ಫಸ್ಟ್ ಸಕ್ಸಸ್ ಆದಮೇಲಿಂದ ನೆಕ್ಸ್ಟ್ ಸಕ್ಸಸ್ ಅವನಿಗೆ ಸಿಗಬೇಕು ಅಂತ ಹೇಳಿದ್ರೆ ವಾಟ್ ಗಾಟ್ ಯು ಹಿಯರ್ ವಿಲ್ ನಾಟ್ ಗೆಟ್ ಯು ದೇರ್ ಅಂತ. ನಿಮ್ಮನ್ನು ಇಲ್ಲಿವರೆಗೆ ಏನು ಕರ್ಕೊಂಬಂದು ಕೂರಿಸಿದೆ ಅದು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬೇಕಂದ್ರೆ ಬೇರೆದೇ ಸ್ಕಿಲ್ ಬೇಕು, ಬೇರೆದೇ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಆದರೆ ಯಾವ ವ್ಯಕ್ತಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡಲ್ಲ, ಅವನು ವರ್ಚಸ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಲ್ಲ, ಅವನು ಅಲ್ಲೇ ಉಳಿದೋಗ್ಬಿಡ್ತಾನೆ. ಸೊ ಹಾಗಾಗಿ ನಾನು ಹೇಳುವಂಥದ್ದನ್ನು ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ವರ್ಚಸ್ಸು ಜಾಸ್ತಿ ಆದರೆ ಯೂಟ್ಯೂಬು, ಗೂಗಲ್ಲು, ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಸರ್ಚಸ್ಸು ಜಾಸ್ತಿ ಆಗುತ್ತೆ. ವರ್ಚಸ್ಸು ಜಾಸ್ತಿ ಆದ್ರೆ ನಿಮ್ಮ ಸರ್ಚಸ್ ಜಾಸ್ತಿ ಆಗತ್ತೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ. ವಾವ್. ವಿಚ್ ಮೀನ್ಸ್ ಜನಗಳು ಇವತ್ತು ಮಾಡುವಂಥದ್ದು, ಆ್ಯಂಡ್ ಇಟ್ ಈಸ್ ನಾಟ್ ಅ ಮೋಟಿವೇಶನ್, ಬಿಕಾಸ್ ನಾವು ಮೋಟಿವೇಶನ್ ಯಾವತ್ತೂ ನಂಬೋದೇ ಇಲ್ಲ. ಇಟ್ಸ್ ದಿ ಲಾ ಆಫ್ ವೆಲ್ತ್ ಎನರ್ಜಿ. ಯಾವಾಗ ಮನುಷ್ಯ ತಾನು ಕಂಟಿನ್ಯೂಸ್ ಸಕ್ಸಸ್ಸನ್ನು ಬಯಸ್ತಾನೆ, ಅವನು ಮೊದಲು ಅವನು ಅಪ್ಗ್ರೇಡ್ ಆಗೋದನ್ನು ಕಲ್ತ್ಕೊಳ್ಬೇಕು. ಬಿಕಾಸ್ ಎವ್ರಿಥಿಂಗ್ ಈಸ್ ಎ ಎವಲ್ಯೂಷನ್. ಅಂದರೆ ಇದು ಒಬ್ಬ ಹೀರೋ ಆಗಿರ್ಬೋದು, ಅಥವಾ ಒಬ್ಬ ಬಿಸ್ನೆಸ್ ಪರ್ಸನ್ ಆಗಿರ್ಬೋದು, ಅಥವಾ ಈವನ್ ಹೌಸ್ ವೈಫ್ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಆಗಿರಲಿ. ಅಂದರೆ ಒಂದು ಸಲ ಅವ್ರನ್ನವರು ಅಪ್ಗ್ರೇಡ್ ಮಾಡೋದು ನಿಲ್ಲಿಸ್ಕೊಂಡ್ಬಿಡ್ತಾರಲ್ಲ, ಅಲ್ಲಿಗೆ ಇಟ್ಸ್ ಕಾನ್. ದಟ್ಸ್ ವೈ ಒನ್ ಹ್ಯಾಸ್ ಟು ಇನ್ವೆಸ್ಟ್ ಇನ್ ದೇರ್ ಸ್ಕಿಲ್ಸ್. ಎಲ್ಲರೂ ಅವರು ಎಜುಕೇಷನ್ ಮುಗಿದ ತಕ್ಷಣ ಮುಗೀತಲ್ವಾ, ಬಟ್ ಅಲ್ಲ, ಅಲ್ಲಿಂದ ಆಚೆಗೆ ಅವ್ರ ರಿಯಲ್ ಎಜುಕೇಷನ್ ಸ್ಟಾರ್ಟ್ ಆಗುತ್ತೆ. ನೀವು BA, BCom, BSc, MA, MSc, MCom, ನೋ ಬಡಿ ವಿಲ್ ಆಸ್ಕ್. ಜಗತ್ತಲ್ಲಿ ಬೇಕಾಗಿರುವಂಥದ್ದು ನಿಮ್ಮ ಸ್ಕಿಲ್, ಅದಕ್ಕೆ ಮಾತ್ರ ವ್ಯಾಲ್ಯೂ ಇರುತ್ತೆ. ಹಾಗಾಗಿ ನಾನು ಹೇಳೋದು 10% ಆಫ್ ಯುವರ್ ಇನ್ಕಮ್ ಇನ್ವೆಸ್ಟ್ ಇನ್ ಸ್ಕಿಲ್ಸ್. ನೀವು ಯಾವ ಫೀಲ್ಡಲ್ಲಿ ಇದ್ದೀರಾ ಆ ಫೀಲ್ಡಲ್ಲಿ ನಿಮ್ಮ ಮೆಂಟರ್ಸ್ಗಳ ಮೇಲೆ, ಬುಕ್ಸ್ ಮೇಲೆ, ಹೆಲ್ತ್ ಮೇಲೆ, ಹೊಸ ಹೊಸ ವಿಷಯಗಳ ಮೇಲೆ ನೀವೆಷ್ಟು ಅಪ್ಗ್ರೇಡ್ ಆಗ್ತಾ ಹೋಗ್ತೀರಿ ಅಷ್ಟು ಪ್ರಮಾಣದಲ್ಲಿ ಬೆಳೀತಾ ಹೋಗ್ತೀರಿ. ದಟ್ಸ್ ವೈ ನಾವು ಅಪ್ಗ್ರೇಡ್ ಆಗದೆ ನಿಂತೋಗ್ಬಿಟ್ರೆ ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಆ್ಯಂಡ್ ಐ ಟೆಲ್ ಯು, ಪ್ಲೀಸ್ ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ. ಯುವರ್ ಲೈಫ್ ಆರ್ ಯುವರ್ ಬಿಸ್ನೆಸ್ ವಿಲ್ ಗ್ರೋ ಓನ್ಲಿ ಟು ದ ಎಕ್ಸ್ಟೆಂಟ್ ಯು ಗ್ರೋ. ನಿಮ್ಮ ಜೀವನ ಆಗಲಿ ಅಥವಾ ನಿಮ್ಮ ಬಿಸ್ನೆಸ್ ಆಗಲಿ ಎಲ್ಲಿವರೆಗೆ ಬೆಳೆಯುತ್ತೆ ಅಂದರೆ ನೀವೆಲ್ಲಿವರೆಗೆ ಬೆಳೆದಿದ್ದೀರಿ ಎಲ್ಲಿವರೆಗೆ ಮಾತ್ರ. ಅವನ ಸ್ಕಿಲ್ ಪ್ರಕಾರ ಅವನ ಬಿಸ್ನೆಸ್ ನಡೀತಾ ಇರುತ್ತೆ, ಅವನ ನಾಲೆಡ್ಜ್ ಪ್ರಕಾರ ಅವನ ಲೈಫ್ ನಡೀತಾ ಇರುತ್ತೆ. ಅದು ಅಪ್ಗ್ರೇಡ್ ಆದಾಗ ಮಾತ್ರ ಅವನ ಲೈಫು ಎಲ್ಲವೂ ಅಪ್ಗ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅಂದ್ರೆ ಈಗ ಉದಾಹರಣೆಗೆ ಯಾವುದೋ ಒಂದು ಸಿಂಪಲ್ ಆಗಿ ಒಂದು ಬ್ಯೂಟಿ ಪಾರ್ಲರ್ ಇಟ್ಟಿರ್ತಕ್ಕಂಥ ಒಂದು ಹೆಣ್ಮಗಳು, ಅವ್ರು ಬರೀ ಇದು ಕಲ್ತಿರ್ತಾರೆ, ಏನು ಫೇಶಿಯಲ್ಲು, ಪೆಡಿಕ್ಯೂರೋ, ಮೆನಿಕ್ಯೂರೋ, ಈ ಥರದ್ದು ಮಾತ್ರ ಒಂದು ಸ್ಕಿಲ್ಸ್ ಕಲ್ತಿರ್ತಾರೆ. ಅವ್ರ ಹತ್ರ ಬರ್ತಕ್ಕಂಥ ಕಸ್ಟಮರ್ಸಿಗೆಲ್ಲ ಬರೀ ಇಷ್ಟು ಮಾತ್ರ ಮಾಡ್ತಿರ್ತಾರೆ. ಈಗ ಅವ್ರು ಏನು ಮಾಡಬೇಕು ಅಂದರೆ ಅವ್ರ ಮೇಲೆ ಅವರು ಅಪ್ಗ್ರೇಡ್ ಆಗ್ತಾ ಹೋಗಬೇಕು. ಉದಾಹರಣೆಗೆ ಈಗ ಅವರು ಬ್ಯೂಟಿ ಇಂಡಸ್ಟ್ರಿಲೇ, ಈಗ ಇಲ್ಲಿ ಫೇಶಿಯಲ್ ಇದೆಯಾ, ಈಗ ಇನ್ನೊಂದು ಏನೋ ಹೈಡ್ರೋ ಫೇಶಿಯಲ್ ಅಂತ ಒಂದು ಬಂದಿದೆ, ಅದು ಕಲ್ತ್ಕೊಳ್ಳಿ. ಅಥವಾ ಇನ್ನೊಂದು ಏನೋ ಒಂದು, ಬೇಸಿಕಲಿ ನಿಮ್ಮ ಕಲೆ, ನಿಮ್ಮ ಕ್ರಾಫ್ಟ್ ಅಥವಾ ನೀವು ಮಾಡ್ತಕ್ಕಂಥ ಕೆಲಸದ ಮೇಲೆ ನೀವು ಅಪ್ಗ್ರೇಡ್ ಆಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಸಿ, ದಟ್ ಈಸ್ ವೆರಿ ಟ್ರೂ. ಈಗ ಅಟ್ ದ ಸೇಮ್ ಟೈಮ್ ಆಲ್ಸೋ ಐಲ್ ಜಸ್ಟ್ ಟೆಲ್ ಯು, ನೀವು ಈ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ಪಾಪ ಮಾಡ್ತಾ ಇರ್ತಾರೆ. ಬಟ್ ನಾನು ಹೇಳೋದೇನೆಂದರೆ, ಅಷ್ಟೊಂದು ಕಷ್ಟಪಟ್ಟು ವರ್ಕ್ ಮಾಡ್ತಾ ಇದ್ದೀರಾ, ನೀವೇನಂದರೆ ನೀವು ದುಡಿಯೋದನ್ನೆಲ್ಲ ಮನೆಗೆ ತೊಗೊಂಡೋಗ್ಬಿಡ್ತೀರಿ. ಅದಕ್ಕೆ ನನ್ನ ವಿರೋಧ ಇರೋದು. ನೀವು ದುಡಿಯೋದನ್ನೆಲ್ಲ ಮನೆಗೆ ತೊಗೊಂಡೋಗ್ಬಾರ್ದು. ಅರ್ಥಾತ್ ನೀವು ದುಡಿಯೋದ್ರಲ್ಲಿ 1% ಯು ಶುಡ್ ಗೋ ಬ್ಯಾಕ್ ಫಾರ್ ಯುವರ್ ಓನ್ ಸೆಲ್ಫ್ ಲರ್ನಿಂಗ್. ಆದರೆ ಅವ್ರು ಅದನ್ನು ಎಕ್ಸ್ಪೆನ್ಸಸ್ ಅಂತ ಅನ್ಕೋತಾರೆ, ಬಟ್ ಅದಕ್ಕೋಸ್ಕರ ಅವ್ರಿಗೆ ಬೆಟರ್ ROI ಇದು ಕೊಡ್ತಾ ಇರೋದಿಲ್ಲ. ಸೊ ನೀವು ದುಡಿಯೋ ಅಷ್ಟು ದುಡ್ಡು ನಿಮ್ದು ಅಲ್ಲ ಅದು. ಸೊ ಅದರೊಳಗಡೆ 10% ಆಫ್ ಯುವರ್ ಇನ್ಕಮ್ ದಟ್ ಶುಡ್ ಗೋ ಬ್ಯಾಕ್ ಟು ಡೆವಲಪ್ ಯುವರ್ ಓನ್ ಸ್ಕಿಲ್ಸ್, ನಾಲೆಡ್ಜ್, ಇನ್ವೆಸ್ಟ್ಮೆಂಟ್ಸ್. ಸೊ ಇವುಗಳ ಮೇಲೇ ಹೋಗಬೇಕು. ಈಗ ಅವ್ರೇನೋ ಒಂದು ಪಾಪ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಂದು ಬೋಟಿಕ್ ನಡೆಸ್ತಾ ಇದ್ದಾರೆ, ಬ್ಯೂಟಿ ಪಾರ್ಲರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇ ಶುಡ್ ಥಿಂಕ್ ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಕ್ಯಾನ್ ಡೂ. ನಾನು ಇದರಿಂದ ಇಂಪ್ರೂವ್ ಆಗಬೇಕಂದ್ರೆ ಏನು ಮಾಡಬೇಕು, ಹೊಸ ವಿಷಯ ನಾನೇನು ಕಲಿಬೇಕು. ಸೊ ಈ ಥರ, ಯಾಕಂದರೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ನಥಿಂಗ್ ಈಸ್ ಕಾಲ್ಡ್ ಚೇಂಜ್, ಎವ್ರಿಥಿಂಗ್ ಈಸ್ ಎನ್ ಎವಲ್ಯೂಷನ್. ಪ್ರತಿಯೊಂದು ಎವಲ್ಯೂಷನ್. ಈಗ ನೋಡಿ, ಈ ಮೈಕು, ಇಟ್ ಈಸ್ ಆಲ್ಸೋ ಎವಾಲ್ವ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಎವಾಲ್ವ್ ಹಾಕೊಂಡು ಬಂದಿರೋದು. ಮೊದಲು ಅದು ಯಾವ ಥರ ಮಾತಾಡ್ತಿದ್ರಲ್ವಾ, ದೊಡ್ಡದು ದಪ್ಪಕ್ಕೆಲ್ಲ ಮೈಕ್ ಇತ್ತು. ಮೊದಲು ಯೂಸ್ ಮಾಡ್ತಿದ್ದು ಲ್ಯಾಪ್ಟಾಪು, ಇವಾಗ ಯೂಸ್ ಮಾಡ್ತಾ ಇರೋದು. ಎವ್ರಿಥಿಂಗ್ ಈಸ್ ಎವಲ್ಯೂಷನ್. ದರ್ ಇಸ್ ನಥಿಂಗ್ ಕಾಲ್ಡ್ ಚೇಂಜ್ ಇನ್ ದ ಫೋನ್ಗಳೇ ಆಗಲಿ, ಫೋನ್ ಎಲ್ಲ ಎಷ್ಟು ಸ್ಮಾರ್ಟ್ ಫೋನ್ ಅಲ್ವಾ. ಸೊ ಯಾಕಂದರೆ ನಾವು ಪ್ರತಿ ಟೈಮು ಯಾಕೆ ಅಪ್ಗ್ರೇಡ್ ಮಾಡ್ತೀವಿ ಹೇಳಿ ಸಾಫ್ಟ್ವೇರ್ ಬಂದಾಗ, ಬಿಕಾಸ್ ವಿ ವಾಂಟ್ ಅ ಬೆಟರ್ ಪರ್ಫಾರ್ಮೆನ್ಸ್. ಲೈಫಲ್ಲೂ ಬೆಟರ್ ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿದ್ರೆ ನಮ್ಮ ವರ್ಷನೂ ಅಪ್ಗ್ರೇಡ್ ಆಗಲೇಬೇಕಲ್ವಾ. ಮತ್ತೆ ಇನ್ನೊಂದು, ಈ ಅಪ್ಗ್ರೇಡ್ ಅಂತಿದ್ದಂಗೆ ನಾನು ಇನ್ನೊಂದು ವಿಚಾರ, ಈಗ ದೊಡ್ಡ ಪರ್ಸ್ನಾಲಿಟೀಸ್ ಜೀವನದಲ್ಲಿ ತುಂಬ ಸಕ್ಸಸ್ ಕಂಡಿರ್ತಾರಲ್ಲ, ಈಗ ಫಿನಾನ್ಷಿಯಲಿ ಆಗ್ಬೋದು, ಸಕ್ಸಸ್ ಫೈಲ್. ಈಗ ಲೆಟ್ಸೆ ಈಗ ರಜನಿಕಾಂತ್ ಅಂತವರು, ಅಥವಾ ಅಂಬಾನಿ ಅಂತವರು, ಅಥವಾ ದೊಡ್ಡ ವ್ಯಕ್ತಿಗಳು ಒಂದು ಹಂತಕ್ಕೆ ಹೋದ್ಮೇಲೆ ಎಲ್ಲರಲ್ಲೂ ಅಷ್ಟೇ ಅದೇನೋ ಒಂಥರ ಎಂಪ್ಟಿನೆಸ್ ಇರುತ್ತೆ, ಒಂದು ಒಂಟಿತನ.
ನಿಮಗೆ ಹೆಸರು ಬಂತು, ದುಡ್ಡು ಬಂತು, ಅದೊಂದು ಸ್ಟೇಜ್ಗೆ ಹೋದ ತಕ್ಷಣ ಇಲ್ಲ ನಾನು ಹಿಮಾಲಯ ಕೊಟ್ಟೋಗ್ಬೋಣ, ನಾನು ಒಬ್ಬನೇ ಇರಬೇಕು ಅಂತ ಅನ್ಕೋತೀನಿ. ಅದೇನೋ ಒಂದು ಎಂಟಿನೆಸ್ ಕ್ರಿಯೇಟ್ ಮಾಡುತ್ತಲ್ಲ, ಅದು ಯಾಕಾಗತ್ತಂಗೆ? ಸೊ ನೀವು ಲೈಫಲ್ಲಿ ಒಂದ್ಸಲಿನಾದ್ರೂ ಅಥವಾ ತುಂಬ ಜನಗಳು ಒಂದು ಕೀವರ್ಡನ್ನು ಗೂಗಲಲ್ಲಿ ಸರ್ಚ್ ಮಾಡಿರ್ತಾರೆ. ಏನು ಗೊತ್ತಾ, ನೀವು ಹೇಳಿದ್ರಲ್ಲ ಸಕ್ಸಸ್ಫುಲ್ ಅಂತೇಳಿ, ಅದನ್ನೇ ಅಂದರೆ ಹೌ ಟು ಬಿಕಮ್ ಸಕ್ಸಸ್ಫುಲ್ ಅಂತ. ಸೊ ಆ್ಯಕ್ಚುಲಿ ನಾ ಕೀವರ್ಡ್ ಅನಾಲಿಸಿಸ್ ಮಾಡಿರೋದ್ರಿಂದ ಐ ಹ್ಯಾವ್ ಸೀನ್ ದ್ಯಾಟ್ ಹೌ ಟು ಬಿಕಮ್ ಸಕ್ಸಸ್ಫುಲ್ ಅಂತೇಳಿ ತುಂಬ ಜನ ಸರ್ಚ್ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಸೊ ತುಂಬ ಜನ ಮಾಡಿರ್ತಾರೆ, ಐ ಆಮ್ ಶ್ಯೂರ್. ಗೂಗಲ್ಲು ಸುಮಾರು ಒಂದು 2,000ಕ್ಕೂ ಜಾಸ್ತಿ ರಿಸಲ್ಟ್ಸ್ಗಳನ್ನು ಕೊಟ್ಟಿರುತ್ತೆ ಆರಾಮಾಗಿ. ಅಂದರೆ 2,000 ವೇಸ್ ಆಫ್ ಕನ್ಫ್ಯೂಷನ್ ಬಿಕಾಸ್ ಸೊ ಇವತ್ತು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವೆಲ್ಲ ಒಂದು ರೇಸಲ್ಲಿ ಓಡ್ತಾ ಇದ್ದೀವಿ, ಆದರೆ ಅರ್ಧದಷ್ಟು ಜನಕ್ಕೆ ಫಿನಿಶ್ಡ್ ಲೈನ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್ ಟುಡೇ. ಆ್ಯಂಡ್ ಸೊಸೈಟಿ ಏನು ಹೇಳುತ್ತೆ, ನೋಡಪ್ಪ ನೀನು ದೊಡ್ಡ ಕಾರ್ ಇಟ್ಟಿರಬೇಕು, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿರಬೇಕು, ಆವಾಗಲೇ ನೀನು ಸಕ್ಸಸ್ಫುಲ್. ಪೇರೆಂಟ್ ಏನು ಹೇಳ್ತಾರೆ, ನೋಡಪ್ಪ ಸೆಕ್ಯೂರ್ ಜಾಬಲ್ಲಿ ಇರಬೇಕು, ಕರೆಕ್ಟ್ ಟೈಮಿಗೆ ಮದುವೆ ಆಗ್ಬಿಡಬೇಕು, ಆವಾಗ ಮಾತ್ರ ನೀನು ಸಕ್ಸಸ್ಫುಲ್. ಇನ್ಸ್ಟಾಗ್ರಾಮ್ ಏನು ಹೇಳುತ್ತೆ, ನೀನು ಬೆಳಿಗ್ಗೆ ಎದ್ದ ತಕ್ಷಣ ಹೆವನಲ್ಲಿ ಎದ್ದೇಳಬೇಕು, ಅವಾಕಾಡೋನ ಟೋಸ್ಟ್ ಮಾಡ್ಕೊಂಡು ತಿನ್ನಬೇಕು, ಆವಾಗ ಮಾತ್ರ ನೀನು ಸಕ್ಸಸ್ಫುಲ್, ಇಲ್ಲ ಅಂತ ಹೇಳಿದ್ರೆ ಯು ಆರ್ ನಾಟ್ ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಅಂದರೆ ಕಠಿಣವಾದ ಸತ್ಯ ಏನಂತ ಹೇಳಿದ್ರೆ, ಇವತ್ತು ದ ಮೋಸ್ಟ್ ಪೇನ್ಫುಲ್ ಟ್ರೂತ್ ಈಸ್ ವಿನ್ನಿಂಗ್ ಸಮ್ ಒನ್ ಎಲ್ಸಸ್ ರೇಸ್. ಬೇರೆಯವರ ರೇಸನ್ನ ಗೆಲ್ಲೋದು ಬಹು ದೊಡ್ಡ ಫೇಲ್ಯೂರು ನಮ್ಮ ಲೈಫಲ್ಲಿ. ಬಟ್ ಎಲ್ಲರೂ ಫಿನಿಶ್ ಲೈನೇ ಗೊತ್ತಿಲ್ಲ, ಸುಮ್ಮನೆ ಓಡ್ತಾನೆ ಇರ್ತಾರೆ. ನೋಡಿ ಇವಾಗ ಏನಂದರೆ, ಈಗ ಎಲ್ಲರೂ ಪಿಜ್ಜಾ ತಿಂತಿರ್ತಾರೆ, ಅವನು ಒಬ್ಬಟ್ಟು ಪಿಜ್ಜಾ ಆರ್ಡ್ರ್ ಮಾಡ್ತಾನೆ, ಆದರೆ ಅವನಿಗೆ ಒಳಗಡೆಯಿಂದ ಬೇಕಾಗಿರೋದು ಬಿಸಿಬೇಳೆಬಾತ್. ಪಿಜ್ಜಾ ತಿಂತಿರ್ತಾರೆ, ಆರ್ಡರ್ ಮಾಡಿರ್ತಾನೆ, ಇವನು ಆರ್ಡರ್ ಮಾಡ್ಬಿಟ್ಟಿರ್ತಾನೆ. ಸೊ ಇವನು ಒಳಗಡೆಯಿಂದ ಮನಸ್ಸೊಳಗಡೆ ಯಾಕೋ ನಮ್ಮ ಮನೆ ಥರ ಟೇಸ್ಟೇ ಇಲ್ವಲ್ಲ ಇದು ಅಂದರೆ, ದಡ್ಡ ನೀನು ಮಾಡಿದ್ದೇನು ಪಿಜ್ಜಾ ಆರ್ಡ್ರು, ಅದನ್ನೇ ತಿಂತಾ ಇದೆಯಾ ಅಷ್ಟೇ, ಯಾಕೆ ಆರ್ಡ್ರ್ ಮಾಡಿದೆ, ಯಾಕೆ ಟೇಸ್ಟ್ ಸರಿ ಇಲ್ಲ ಅದು, ಬಿಕಾಸ್ ಎಲ್ಲರೂ ಆರ್ಡ್ರ್ ಮಾಡಿದ್ರು ಅನ್ನೋಂಥ ಕಾರಣಕ್ಕೋಸ್ಕರ ನೀನು ಆರ್ಡ್ರ್ ಮಾಡಿದ್ಯಾ ಅಷ್ಟೇನೆ. ಆದರೆ ನಿನ್ನ ಮನಸ್ಸಿನ ಒಳಗಡೆ ಬೇಕಾಗಿದ್ದಂಥ ಪದಾರ್ಥ ನೀನು ಆರ್ಡ್ರ್ ಮಾಡಲಿಲ್ವಲ್ಲ. ಲಾಟ್ ಆಫ್ ಟೈಮ್ಸ್ ಇನ್ ದ ಲೈಫ್ ಆಲ್ಸೋ ದ ಸೇಮ್ ಥಿಂಗ್ ಹ್ಯಾಪನ್ಸ್. ಆ್ಯಂಡ್ ಈಗ ನನ್ನ ಜೊತೆ 1-to-1 ಕೂರ್ತಾರಲ್ಲ, ಅವ್ರುಗಳು ಅಷ್ಟೇ, ಸರ್ ನನ್ನ ಲೈಫಲ್ಲಿ ಎಲ್ಲನೂ ಸಂಪಾದನೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಆದ್ರೂ ನನ್ನ ಒಳಗಡೆ ಯಾಕೋ ಆ ಎಂಪ್ಟಿನೆಸ್ ಇದೆ ಅನ್ನೋವಂಥದ್ದು ಫೀಲಿಂಗ್ಸ್ಗಳನ್ನ ತುಂಬ ಜನ ಹೊತ್ಕೊಂಡ್ಬರ್ತಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲೂ ಬಿಗ್ ಅಚೀವ್ಮೆಂಟ್ಸ್ಗಳನ್ನು ಪೋಸ್ಟ್ ಮಾಡ್ತಾರೆ, ಆದರೆ ಅಂಥವ್ರ ಮನಸ್ಸಿನ ಒಳಗಡೆನೂ ಒಂದು ಹ್ಯಾಲೋ ಫೀಲಿಂಗ್ ಇರುತ್ತೆ, ಅಂದರೆ ಒಂದು ಎಂಪ್ಟಿನೆಸ್ದು ಫೀಲಿಂಗ್ ಇರುತ್ತೆ. ಆ್ಯಂಡ್ ತುಂಬ ಜನ ತುಂಬ ದೊಡ್ಡ ಸಕ್ಸಸ್ ಆಗೋದ್ರು ಅಂತ ಮಾತ್ರಕ್ಕೇನೆ ಅವ್ರ ಲೈಫು ಫುಲ್ಫಿಲ್ಡ್ ಅಂತ ಹೇಳ್ಬಿಟ್ಟು ಅರ್ಥ ಅಲ್ಲ. ಬಿಕಾಸ್ ದೀಸ್ ಆರ್ ದಿ 2 ಡಿಫ್ರೆಂಟ್ ಟರ್ಮ್ಸ್. ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದರೆ ನಾನು ಸಿಂಪಲ್ ವರ್ಡಲ್ಲಿ ಏನು ಹೇಳೋದಂತ ಹೇಳಿದ್ರೆ, ಬೇರೆಯವರ ಸಕ್ಸಸ್ಸನ್ನು ನಿಮ್ಮ ಸಕ್ಸಸ್ಸು ಅಂತ ಅನ್ಕೋತಾ ಇದ್ದೀರಿ, ಅಥವಾ ಬೇರೆಯವರು ಡಿಫೈನ್ ಮಾಡಿರೋದನ್ನು ನಿಮ್ಮ ಸಕ್ಸಸ್ ಅಂತ ಅನ್ಕೋತಾ ಇದ್ದೀರಿ. ಹಾಗಾಗಿ ನಿಮ್ಗೆ ಆ ಎಂಟಿನೆಸ್ ಅನ್ನೋಂಥದ್ದು ಫೀಲಿಂಗ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಜಸ್ಟ್ ನನ್ನೊಂದು ಫೇವ್ರೇಟ್ ಮೂವಿ ಇದೆ, ಕುಂಗ್ ಫು ಪಾಂಡಾ 3 ಅಂತ ಹೇಳ್ಬಿಟ್ಟು, ನೀವು ನೋಡಿರ್ತೀರಾ ಅನ್ಕೋತೀನಿ, ತುಂಬ ಜನ ನೋಡಿರ್ತಾರೆ, ಗೊತ್ತಿಲ್ಲದಿರೋರ್ಗು ಒಂದು ಹೇಳ್ಬಿಡ್ತೀನಿ. ಅದರಲ್ಲಿ ಒಂದು ಪಾಂಡ ಇರುತ್ತೆ, ಅದು ಸ್ಟೂಡೆಂಟ್, ಅದು ಡ್ರ್ಯಾಗನ್ ವಾರಿಯರ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇರುತ್ತೆ ಅದಕ್ಕೆ. ಅದರ ಮಾಸ್ಟರ್ ಶೀಫು ಅಂತೇಳಿ, ಅದು ಮಾಸ್ಟರು, ಅದು ಅದ್ರ ಹತ್ರ ಹೋಗ್ಬಿಟ್ಟು ಕೇಳುತ್ತೆ, ನನಗೆಲ್ಲ ವಿದ್ಯೆಗಳನ್ನೆಲ್ಲ ನೀವು ಹೇಳ್ಕೊಡಿ, ನಾನು ನಿಮ್ಮ ಥರ ಆಗಬೇಕು ಅಂತ ಹೇಳ್ಬಿಟ್ಟು. ಆಗ ಶೀಫು ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ, ಐ ಆಮ್ ನಾಟ್ ಟ್ರೈಯಿಂಗ್ ಟು ಟರ್ನ್ ಯು ಇನ್ ಟು ಮೀ, ಐ ಆಮ್ ಟ್ರೈಯಿಂಗ್ ಟು ಟರ್ನ್ ಯು ಇನ್ ಟು ಯು ಅಂತ. ಅಂದರೆ ನಾನು ನಿನ್ನನ್ನು ನಾನಾಗೋಕ್ಕೆ ಟ್ರೈ ಮಾಡ್ತಾ ಇಲ್ಲ, ನಾನು ನಿನ್ನನ್ನು ನೀನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ. ನೀನಾಗಿರಬೇಕು ಅಂತ. ಇವತ್ತು ಜನಗಳಿಗೆ ಪ್ರಾಬ್ಲಮ್ ಏನಂದರೆ, ಅವರು ಬೇರೆಯವ್ರಾಗಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದರೆ ಅವ್ರ ಮನಸ್ಸಿನ ಒಳಗಡೆಯಿಂದ ಅನ್ನಿಸ್ತಾ ಇರತ್ತೆ, ಇದು ನಾನಲ್ಲ, ನಾನು ಇದು ಬೇರೆಯವನು ಅಂತೇಳಿ. ಯಾವಾಗ ಅವ್ರಾಗಿರಲ್ಲ, ಅವರು ಬೇರೆಯವ್ರಾಗಿರ್ತಾರೆ, ಬೇರೆಯವ್ರಾಗಿರೋ ತನಕನೂ ಅವ್ರು ಸಿಕ್ಕಿರೋದಿಲ್ಲ. ಅವ್ರು ಯಾವಾಗ ಆಗ್ತಾರೆ, ಆವಾಗ ಮಾತ್ರ ಅವ್ರ ಪರಿಚಯ ಅವ್ರಿಗಾಗತ್ತೆ. ಅರ್ಥ ಆಗಿಲ್ಲ ಅಂದರೆ ಒಂದು ಸಲ ರಿವೈಂಡ್ ಮಾಡ್ಕೊಂಡು ಕೇಳಿ. So this is what I say, lot of times success means it is not defined by society, it should be defined by you. ಯಾರೋ ಒಬ್ರು ಡೆಫಿನೇಷನ್ ಕೊಟ್ಟಿರುವಂಥ ಸಕ್ಸಸ್ಸನ್ನು ಫಾಲೋ ಮಾಡಬೇಡಿ. ನಿಮ್ಮ ಪ್ರಕಾರ ಏನು ಸಕ್ಸಸ್ ಅಂತ ಹೇಳಿದ್ರೆ, ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರು ಕೂತ್ಕೊಂಡು ಪೇಂಟಿಂಗ್ ಮಾಡೋದೇ ನನಗೆ ಸಕ್ಸಸ್ ಅಂತ ಹೇಳಿದ್ರೆ, ದಟ್ ಈಸ್ ವಾಟ್ ಇಟ್ ಈಸ್. ಒಬ್ಬನಿಗೆ ಗ್ರೇಟ್ ಎಂಪೈರ್ನ ಬಿಲ್ಡ್ ಮಾಡೋದು ಒಂದು ಸಕ್ಸಸ್.
ಇನ್ನು ಕೆಲವ್ರಿಗೆ ಅವರ ಫ್ಯಾಮಿಲಿ ಜೊತೆಗೆ ಒಂದು ಟ್ರಿಪ್ ಹೋಗೋದು ಅವ್ರ ಸಕ್ಸಸ್. ಸೊ ಎಲ್ಲರೂ ಬೇರೆಯವರ ಇಮಿಟೇಷನಲ್ಲಿದ್ದಾಗ ಅವ್ರ ಒಳಗಡೆಯಿಂದ ಹ್ಯಾಲೋ ಫೀಲಿಂಗು, ಎಂಟಿ ಫೀಲಿಂಗು ಬರುವಂಥದ್ದು ಭಾಳಷ್ಟು ಸಹಜ ಸರ್ ಅದು. ಬಟ್ ಎಲ್ರೂ ನಾನು ನಿಮ್ಗೆ ಹೋಗಲೇ ಹೇಳಿದ್ನಲ್ಲ, ಒಂದು ರೇಸಲ್ಲಿ ಓಡ್ತಿರ್ತಾರೆ, ಆದರೆ ಫಿನಿಶ್ಡ್ ಲೇನ್ ಎಲ್ಲಿದೆ ಅಂತಲೇ ಗೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಓಡ್ತಾ ಇದ್ದಾರೆ. ಆದರೆ ಯಾವತ್ತು ಅವ್ರು ನಿಲ್ಲಿಸ್ಬಿಟ್ಟು ಆಮ್ ಐ ಗೋಯಿಂಗ್ ಇನ್ ದ ರೈಟ್ ಡಿರೆಕ್ಷನ್ ಅಂತ ಕೇಳ್ತಾರೆ, ಅವತ್ತು ಅವರ ಓನ್ ಪರಿಚಯ ಅವ್ರಿಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವತ್ತು ಅವರ ಪರಿಚಯ ಅವ್ರಿಗಾಗತ್ತೆ, ಅವತ್ತು ಅವ್ರಿಗೇನು ಬೇಕು ಅದನ್ನು ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ತನಕ ಆ ಹ್ಯಾಲೋ ಫೀಲಿಂಗು, ಆ ಎಂಟಿ ಫೀಲಿಂಗ್ ಇದ್ದೇ ಇರುತ್ತೆ. ಒಂದು 10 ವರ್ಷದ ಮುಂಚೆ ಒಂದ್ಸರಿ ನಾನು ನಮ್ಮ ಅಪ್ಪ ಅಮ್ಮನ ಯಲಹಂಕದ ಹತ್ರ ಒಂದು ಪ್ರಾಪರ್ಟಿ ನೋಡಕ್ಕೆ ಹೋಗಿದ್ವಿ. ಯಲಹಂಕದಿಂದ ದೊಡ್ಡಬಳ್ಳಾಪುರದ ರೋಡಲ್ಲಿ. ಆಗ ಅಲ್ಲಿ ಒಂದು ಸ್ಕ್ವೇರ್ ಫೀಟ್ ಬಂದು ತುಂಬ ಕಮ್ಮಿ ಇತ್ತು. ಐ ರಿಮೆಂಬರ್ ಒಂದು 1000-2000 ಅಂತನೂ ಅನ್ಸತ್ತೆ. ಅದು ರೆವಿನ್ಯೂ ಲೈನ್ ಥರದ್ದು ತುಂಬ ಕಮ್ಮಿ ಇತ್ತು ಅವಾಗ. ಬಟ್ ಏನಂದರೆ ಅಲ್ಲಿ ಯಾವುದೋ ಒಂದು ಟ್ರಾನ್ಸ್ಫಾರ್ಮರ್ ಏನೋ ಹೋಗಿತ್ತು, ಅದಕ್ಕೋಸ್ಕರ ನಮ್ಮಮ್ಮ ಬೇಡ ಇಲ್ಲ ತೊಗೊಳ್ಳೋದು ಅಂತಂದ್ಬಿಟ್ಟು ಅಂದಿದ್ರು. ಈಗ ಅವತ್ತು ನಾವು ತೊಗೊಂಡಿದ್ರೆ ಒಂದು 15 ಲಕ್ಷದ ಒಳಗಾಗೋದೇನೋ ಒಂದು ಸೈಟ್ ಅವಾಗ. ಇವತ್ತು ಅದೇ ಪ್ರಾಪರ್ಟಿ 1.5-2 ಕೋಟಿಯಲ್ಲಿ ಒಂದು ಸೈಟ್. ನಾನು ಯಾವಾಗಾರು ಆ ಕಡೆ ಹೋದಾಗೆಲ್ಲ ಅಂದ್ಕೊಂಡಿದ್ದು, ನಾನು ಅವಾಗ ಇದು ತೊಗೊಬೇಕಿತ್ತು, ಯಾಕೆ ತೊಗೊಂಡಿಲ್ಲ, ಯಾಕೆ ಮಿಸ್ ಮಾಡಿದೆ ಅಂತ. ಅಫ್ಕೋರ್ಸ್ ತುಂಬ ಜನಕ್ಕೂ ಹಂಗೆ ಅನ್ನಿಸ್ತಿರುತ್ತೆ, ಈ ಕೆಲಸ ನಾವು ಮುಂಚೆನೇ ಮಾಡಬೇಕಿತ್ತು ಅಥವಾ ಇಲ್ಲಿ ಇನ್ವೆಸ್ಟ್ ಮಾಡಿಬಿಡ್ಬೇಕಿತ್ತು ಅಂತ. ಈ ರಿಗ್ರೆಟ್ ಅಂತಿರತ್ತಲ್ಲ, ಇದು ಯಾಕೆ ಆಗತ್ತಿದು? ನಮ್ಮ 3 months ಪ್ರೋಗ್ರಾಮಲ್ಲೂ ಒಬ್ಬರು ಬಂದಿದ್ದರು. ಸೊ ಈ ವಾಸ್ ಆಲ್ಸೋ ಆಸ್ಕಿಂಗ್ ದ ಸೇಮ್ ಕ್ವಶನ್. ಏನಂದರೆ, ಸರ್ ನಾನು ತುಂಬ ವಿಷಯಗಳನ್ನ ಮಾಡಬೇಕು ಅಂತ ಇರ್ತೀನಿ, ಆದರೆ ಲೇಟರ್ ಪಾರ್ಟಲ್ಲಿ ಅದನ್ನು ಮಾಡೋಕ್ಕಾಗಲ್ಲ, ಆದರೆ ನನ್ನ ಜೊತೆ ಉಳ್ಕೊಳ್ಳೋದು ಅಲ್ಟಿಮೇಟ್ಲಿ ಒಂದು ಗಿಫ್ಟು, ಅದೇ ರಿಗ್ರೆಟ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೇಳುವಂಥ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಕೆಲವೊಂದು ಸಂಗತಿಗಳು ಬುಕ್ಸ್ಗಳಿಂದನೂ ಬರಲ್ಲ, ಇಂಟರ್ನೆಟ್ಟಿಂದನೂ ಬರಲ್ಲ, ಅವೆಲ್ಲ ರಿಯಲ್ ಮಣ್ಣಿಂದ ಬರುತ್ತೆ, ನಮ್ಮ ಏನ್ಷಿಯಂಟ್ ಜನಗಳ ಅಂದರೆ ಹಿರಿಯರ ವಿಸ್ಡಮ್ಸ್ಗಳಿಂದ ಬರುತ್ತೆ. ಸೊ ಆ ಥರದ್ದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಇದು ಅರ್ಥ ಆಯ್ತು ಅಂತ ಹೇಳಿದ್ರೆ ಬಹುಶಃ ಎಲ್ಲವೂ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಇವತ್ತಿಗೂ ನನ್ನ ವರ್ಕು, ನನ್ನ ಫಿನಾನ್ಷಿಯಲ್ ಲೈಫು, ನನ್ನ ಟೋಟಲ್ ಪ್ಲ್ಯಾನಿಂಗಿಗೆ ಇವತ್ತಿಗೂ ಅದು ಹೆಲ್ಪ್ ಮಾಡಿದೆ. ಬೇಸಿಕಲಿ ನಮ್ಮ ತಾತ ಈಸ್ ಫ್ರಮ್ ಫಾರ್ಮ್ ಲ್ಯಾಂಡ್ಸ್. ಅಂದರೆ ಸ್ವಲ್ಪ ಎಲ್ಲ ಜಮೀನು ಇಟ್ಕೊಂಡಿದ್ದಂಥವ್ರು. ಸೊ ವೆರಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ಏನಂದರೆ ಬೆಳಗಿನ ಜಾವ 5:30ಗೆ ಎದ್ದೇಳ್ಬಿಡೋರು ಅವರು. 5:30ಗೆ ಎದ್ಬಿಟ್ಟು ಇನ್ನು ಸೂರ್ಯನೂ ಹುಟ್ಟಿರ್ತಿರ್ಲಿಲ್ಲ, ಆ ಲೆವೆಲ್ಗೆ ಎದ್ದಿರೋರು. ದೆನ್ ಯೂಸ್ ಟು ಗೋ ಫಾರ್ ಲ್ಯಾಂಡ್. ಸೊ ಲ್ಯಾಂಡ್ಗೆ ಹೋಗ್ತಾಯಿದ್ರು. ಹೋಗಿ ಅಲ್ಲಿ ಲ್ಯಾಂಡಲ್ಲೆಲ್ಲ ಫುಲ್ಲೆಲ್ಲ ಅಲ್ಲೆಲ್ಲ ಇವ್ರುಗಳ ಕೆಲಸದವರೆಲ್ಲ ಇರ್ತಾರಲ್ಲ, ಅವ್ರುಗಳನ್ನೆಲ್ಲ ಕರೆಯೋರು. ಒಬ್ಬೊಬ್ರಿಗೂ ಒಂದೊಂದು ಅಸೈನ್ ಮಾಡೋರು. ನಮಗೇನಂತ ಹೇಳಿದ್ರೆ ಬೆಳಗ್ಗೆ ಅವ್ರ ಜೊತೆ ಎದೊಳ್ಸ್ಕೊಂಡು ಕರ್ಕೊಂಡು ಹೋಗೋರು, ಎತ್ಕೊಂಡು ಹೋಗೋರು, ಆ ಥರ ಎಲ್ಲ ಖುಷಿ ನಮಗೆ. ಅವಾಗ ಅವ್ರುಗಳೆಲ್ಲರನ್ನೂ ಕರೆದ್ಬಿಟ್ಟು ಒಬ್ಬೊಬ್ರಿಗೂ ಒಂದೊಂದು ಕೆಲಸಗಳನ್ನ ಅಸೈನ್ ಮಾಡೋರು. ನೋಡಪ್ಪ, ನೀನು ಇವತ್ತು ನೀರು ಹಾಕಬೇಕು, ನೀನು ಇವತ್ತು ಕಳೆ ಕೀಳಬೇಕು, ನೀನಿವತ್ತು ಬಿತ್ತೆ ಮಾಡಬೇಕು. ಈ ಥರ ಅವ್ರಿಗೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸಗಳನ್ನು ಅಸೈನ್ ಮಾಡ್ಬಿಟ್ಟು ಬಂದಿರೋರು. ಸೊ ಮನೆಗೆ ಬಂದ ಮೇಲಿಂದ ಸುಮಾರು ಒಂದು 8:30 ಅಷ್ಟೊತ್ತಿಗೆ ವಾಪಸ್ ಮನೆಗೆ ಬಂದಿರೋರು. ಮನೆಗೆ ಬಂದ ಮೇಲಿಂದ ಇಡೀ ದಿನ ತಮ್ಮ ಕಂಟ್ರೋಲಲ್ಲೇ ಇದೆ ಅನ್ನೋ ಲೆವೆಲ್ಗೆ ಆರಾಮಾಗಿ ಕಾಫಿ ಕುಡ್ಕೊಂಡು ನೀಟಾಗಿರೋರು. ಸೊ ಅದಾದಮೇಲಿಂದ ಸಾಯಂಕಾಲ ಆಗ್ತಿದ್ದ ಹಾಗೇನೆ ಅಲ್ಲಿಂದ ಎಲ್ಲರ ಹಿಂದೆ ಹೋಗ್ತಾ ಇರಲಿಲ್ಲ, ಎಲ್ಲರನ್ನೂ ಕರಿತಾ ಇರಲಿಲ್ಲ. ಯಾರೋ ಒಬ್ಬ ವ್ಯಕ್ತಿನ ಮಾತ್ರ ಕರೆಯೋರು. ಅವರು ಕರೆದ್ಬಿಟ್ಟು ಏನಾಯಿತು ಅಂತೇಳ್ಬಿಟ್ಟು ಕೇಳೋರು. ಅವ್ನು ಬಂದ್ಬಿಟ್ಟು ಎಲ್ಲ ರಿಪೋರ್ಟಿಂಗ್ ಎಲ್ಲ ಹೇಳ್ತಿದ್ದ. ಸೊ ಅದಾದಮೇಲಿಂದ ನಂಗೆ ಅದೊಂಥರ ಕ್ಯೂರಿಯಾಸಿಟಿ ಅಂತ ಅನ್ನಿಸ್ತಾ ಇತ್ತು. ನಾನು ಕೇಳಿದೆ, ಅಲ್ಲ ತಾತ, ನೀವು ಬೆಳಿಗ್ಗೆ ಒಂದ್ಸಲ ಹೋಗ್ತೀರಿ, ಸಾಯಂಕಾಲ ಒಂದ್ಸಲ ಈ ಕೆಲಸ ಮಾಡ್ತೀರಿ, ಯಾಕೆ ಡಬಲ್ ವರ್ಕ್ ಮಾಡ್ತೀರಿ, ಯಾಕೆ ಸಾಯಂಕಾಲನೇ ಒಟ್ಟಿಗೆ ಕೇಳಿದ್ರೆ ಆಗೋದಿಲ್ಲ ಅಂತೇಳ್ಬಿಟ್ಟು. ಆ್ಯಂಡ್ ದ ವೇ ಹಿ ಆನ್ಸರ್ಡ್, ಇಟ್ ವಾಸ್ ಫೆಂಟಾಸ್ಟಿಕ್. ಸೊ ತುಂಬ ಬ್ಯೂಟಿಫುಲ್ ಆನ್ಸರ್ ಅದು. ಅವ್ರು ಏನು ಹೇಳಿದ್ರಂದರೆ, ನಾನೇನಾದ್ರೂ ಮಾರ್ನಿಂಗ್ ಹೋಗ್ದೇನೆ ಈವ್ನಿಂಗ್ ಏನಾದ್ರೂ ಹೋಗ್ಬಿಟ್ಟು ಏನು ಮಾಡಿದ್ರಿ ಅಂತ ಕೇಳಿದ್ರೆ, ಏನಾದರೂ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ನಾನು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಅವ್ರಿಗೆಲ್ಲ ಬೈಬೋದು ಅಷ್ಟೇ. ಆದರೆ ನನ್ನ ಕೆಲಸ ವೇಸ್ಟು, ನನ್ನ ಶ್ರಮ ವೇಸ್ಟು, ಟೈಮ್ ವೇಸ್ಟು, ಎಲ್ಲ ವೇಸ್ಟಾಗಿ ಹೋಗುತ್ತೆ. ಆದರೆ ನಾನು ಮಾರ್ನಿಂಗೇ ಎದ್ಬಿಟ್ಟು ಅವ್ರಿಗೋಗ್ಬಿಟ್ಟು ಅಸೈನ್ ಮಾಡಿಬಿಟ್ಟು ಬಂದೆ ಅಂತ ಇಟ್ಕೊ, ಅವಾಗ ಏನಾಗುತ್ತೆ, ನಾನು ಮನೆಯಲ್ಲೇ ಇದ್ರೂ ನನ್ನ ಕೆಲಸ ನಡೀತಾ ಇರುತ್ತೆ. ಈವ್ನಿಂಗ್ ನಾನು ಒಂದೇ ಒಂದು ಪ್ರಶ್ನೆ ಅವ್ರನ್ನ ಕೇಳ್ತೀನಿ, ಏನಾಯಿತು ಅಷ್ಟೇ. ಅಲ್ಲಿಗೆ ನನಗೆ ರಿಸಲ್ಟ್ಸ್ ಓರಿಯೆಂಟೆಡಾಗಿ ಮಾತ್ರ ಬರ್ತಾ ಇರುತ್ತದು. ಸೊ ಭಾಳಷ್ಟು ಸಮಯದಲ್ಲಿ ನಮ್ಮ ಲೈಫಲ್ಲೂ ನಾವು ಮಾಡುವಂಥ ಮಿಸ್ಟೇಕ್ಸ್ಗಳಿದೇನೆ. ಅಂದರೆ ನಮ್ಮ ಅವರ್ ಮಾರ್ನಿಂಗ್ ಡಿಸೈಡ್ಸ್ ದಿ ಮೀನಿಂಗ್ ಆಫ್ ಅವರ್ ಈವ್ನಿಂಗ್. ಅಂದರೆ ನನಗೆ ಅರ್ಥ ಆಗಿದ್ದವತ್ತು ಏನಂತ ಹೇಳಿದ್ರೆ, ಲೈಫ್ ಓನರ್ಶಿಪ್ ಅಂತ ಹೇಳಿದ್ರೆ ಎಂಡಲ್ಲೋಗಿ ಇನ್ಸ್ಪೆಕ್ಷನ್ ಮಾಡೋದಲ್ಲ. ಲೈಫ್ ಓನರ್ಶಿಪ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲೇ ಇನ್ಸ್ಟ್ರಕ್ಷನ್ ಮಾಡೋದು. ವಿಚ್ ಮೀನ್ಸ್, ಈಗ ನೋಡಿ,
ನಮ್ಮ ಮಾರ್ನಿಂಗ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಈವ್ನಿಂಗ್ ಡಿಸೈಡ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸ್ವಲ್ಪ ನಮ್ಮ ಫೈನಾನ್ಷಿಯಲ್ ಲೈಫಿಗೆ ತೊಗೊಂಡು ಬನ್ನಿ ಇದನ್ನು. 20 ವರ್ಷ 30 ವರ್ಷ ಇರಬೇಕಾದ್ರೂ ನಿಮ್ಮ ಮಾರ್ನಿಂಗ್ ಟೈಮ್ ಅದು. ಆ ಸಮಯದಲ್ಲಿ ನೀವು ದುಡ್ಡಿಗೆ ಹೇಳಬೇಕು ಕೆಲಸಕ್ಕೆ ಏನೇನು ಮಾಡ್ಬೇಕು ನೀನಂತ. ನಿನ್ನನ್ನು SIBಗೆ ಹಾಕ್ತೀನಿ, ನೀನು ನನಗೆ ರಿಟೈರ್ಮೆಂಟ್ ಫಂಡು, ನಾನು ನಿನ್ನನ್ನು ವೆಲ್ತ್ ಕ್ರಿಯೇಷನ್ಗೆ ಹಾಕ್ತೀನಿ, ಒಂದಷ್ಟು ರಿಯಲ್ ಎಸ್ಟೇಟ್ ಮೇಲೆ ಹಾಕ್ತೀನಿ, ಇದು ನನಗೆ ವೆಲ್ತ್ ಫಂಡು, ಇನ್ನೊಂದಷ್ಟು ನಾನು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಇದು ನನ್ನ ಮಕ್ಕಳು ಫ್ಯೂಚರ್ಗೆ. ನೀವು ನಿಮ್ಮ ಮಾರ್ನಿಂಗ್ ಟೈಮ್ ಆಗಿರುತ್ತಲ್ಲ 20 ವರ್ಷ 30 ವರ್ಷ, ಆವಾಗಲೇ ಹೋಗ್ಬಿಟ್ಟು ಕೆಲಸನ ಅಸೈನ್ ಮಾಡಿಬಿಡ್ತೀರಾ ಅಂತ ಇಟ್ಕೊಳ್ಳಿ ದುಡ್ಡಿಗೆ. ಆವಾಗ ಈವ್ನಿಂಗು ನೀವು ಒಂದೇ ಒಂದು ಪ್ರಶ್ನೆ ಕೇಳಬೇಕು, ಏನಂತ, ಏನಾಯಿತು, ಅಷ್ಟೇ ನೀವು ಕೇಳಬೇಕಾಗಿರೋ ಪ್ರಶ್ನೆ. ಆದರೆ ಯಾವಾಗ ಮನುಷ್ಯ ಇದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾನೆ, ಮಾರ್ನಿಂಗ್ ಟೈಮೇ ಕೆಲಸನ ಅಸೈನ್ ಮಾಡ್ಬಿಟ್ಟು ಬರೋದಿಲ್ಲ ಅವ್ನ ಲೈಫಲ್ಲಿ, ವಿಚ್ ಮೀನ್ಸ್ ಈ ಅನಾಲಜಿ ಬಂದು ನಮ್ಮ ಲೈಫ್ಗೆ ಮಾರ್ನಿಂಗ್ ಟೈಮೇನೆ ಅಂದರೆ 20 ವರ್ಷ 30 ವರ್ಷ ಇರಬೇಕಾದ್ರೆ ಅವ್ನು ದುಡ್ಡನ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡಿಲ್ಲ ಅಂತಬಿಟ್ಟು ಹೇಳಿದ್ರೆ, ಅವನು 50 ವರ್ಷ 60 ವರ್ಷ ರೀಚ್ ಆದಾಗ ಅದು ಅವನ ಈವ್ನಿಂಗ್ ಟೈಮು. ಆ ಸಮಯದಲ್ಲಿ ಅವನು ಹೋಗ್ಬಿಟ್ಟು ಏನಾಯಿತು ಅಂತ ಕೇಳಿದ್ರೆ ಆನ್ಸರ್ ಬರೋ ಹಾಗಿರಬೇಕು. ಮಾರ್ನಿಂಗ್ ಕೆಲಸ ಹಚ್ಚಿದ್ರೆ ಮಾತ್ರ ಅವತ್ತು ಆನ್ಸರ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಅವನು ಬೈಬೋದು ಅಷ್ಟೇ. ಸೊ ಹಾಗಾಗಿನೇ ಯುವರ್ ಮಾರ್ನಿಂಗ್ ಡಿಸೈಡ್ಸ್ ದಿ ಮೀನಿಂಗ್ ಆಫ್ ಯುವರ್ ಈವ್ನಿಂಗ್, ವಿಚ್ ಮೀನ್ಸ್ ನೀವು ಅರ್ಲಿ ಸ್ಟೇಜ್ ಆಫ್ ಲೈಫಲ್ಲೇ ನೀವೆಷ್ಟು ನಿಮ್ಮ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀರಿ, ಇವೆಲ್ಲನೂ ನೀವು ಅರ್ಲಿ ಸ್ಟೇಜ್ ಆಫ್ ಲೈಫಲ್ಲೇ ಅಸೈನ್ ಮಾಡಿದರೆ ಮಾತ್ರ ಈವ್ನಿಂಗ್ ಟೈಮ್ ಆದಂಥ ಸಂದರ್ಭದಲ್ಲಿ ಅವೆಲ್ಲ ರಿಸಲ್ಟ್ಸ್ಗಳನ್ನು ಒತ್ಕೊಂಡು ಬರುತ್ತೆ, ರೀಸನ್ಸ್ಗಳನ್ನು ಒತ್ಕೊಂಡು ಬರೋದಿಲ್ಲ. ತುಂಬಾ ಜನರು ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಮನೆ ಕಟ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಸಿಕ್ಕಾಪಟ್ಟೆ ರಾತ್ರೋರಾತ್ರಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ, ಸಕ್ಸಸ್ ಆಗ್ತಾರೆ ಲೋನ್ ತಗೊಂಡೆ. ಇನ್ ಕೆಲವರು ಲೋನ್ ತಗೊಳಕ್ ಭಯ ಪಡ್ತಾರೆ, ಭಯಕ್ಕಿಂತ ಹೆಚ್ಚಾಗಿ ಲೋನ್ ತಗೊಂಡ್ರು ಅದರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಒಂದು 10 ವರ್ಷಕ್ಕೆ ಲೋನ್ ತಗೊಂಡಿದ್ರೆ ಅದು 20 ವರ್ಷಕ್ಕೆ ಮುಂದಕ್ಕೆ ಹಾಕ್ಸ್ಕೊಂಡಿರ್ತಾರೆ. ಅಂದ್ರೆ ಕೆಲವರು ಲೋನಲ್ಲಿ ಸಿಕ್ಕಾಕೊಂಡ್ಬಿಟ್ರು ಅಂದ್ರೆ ವಾಪಸ್ ಬರಕ್ಕೆ ಆಗಲ್ಲ, ತುಂಬಾ ಕಷ್ಟ ಅದು. ಸೊ ಈ ಲೋನ್ ತಗೊಳ್ಳೋದು, ಈ ಲೋನ್ ಅನ್ನೋದು ಆಕ್ಚುಲಿ ಒಂದು ಟ್ರ್ಯಾಪಾ ಅಥವಾ ಲೋನ್ ತಗೊಬೋದಾ, ಒಳ್ಳೇದಾ ಕೆಟ್ಟದಾ ಈ ಲೋನ್ ತಗೊಳ್ಳೋದು? ಸೊ ಈಗೇನಂದರೆ ನಮ್ಮದು 3 ಮಂತ್ಸ್ ಪ್ರೋಗ್ರಾಮಲ್ಲೂ ಆ್ಯಕ್ಚುಲಿ ತುಂಬ ಜನಗಳು ಇದೇ ಕ್ವಶನನ್ನು ಒತ್ಕೊಂಡು ಬಂದಿರ್ತಾರೆ, ಲೋನ್ ತೊಗೊಳ್ಳೋದು ಗುಡ್ಡ ಬೇಡ ಅಂತ ಹೇಳ್ಬಿಟ್ಟು. ಸೊ ತುಂಬ ಜನಗಳ ಹತ್ರ ಇದೇ ಮೈಂಡ್ ಒಳಗಡೆ ಇರುತ್ತೆ. ನಾ ಹೇಳೋದು, ಎಲ್ಲರೂ ಹೆಂಗೆ ಯೋಚನೆ ಮಾಡ್ತಾರೆ ಗೊತ್ತಾ, ನನಗೆ ಅಫೋರ್ಡ್ ಮಾಡುವಂಥ ಸಾಮರ್ಥ್ಯ ಇಲ್ಲದೆ ಇದ್ದರೆ ಮಾತ್ರ ನಾನು ಲೋನ್ ತೊಗೋಬೇಕು ಅಂತ. ಬಟ್ ನಾ ಹೇಳೋದು ಅದು ತಪ್ಪು ನಿರ್ಧಾರ. ಆ ಥರ ಯೋಚನೆ ಮಾಡಬಾರ್ದು. ಇದು ಅಫೋರ್ಡಬಿಲಿಟಿ ಅಥವಾ ನಾನ್ ಅಫೋರ್ಡಬಿಲಿಟಿ ಅನ್ನೋದ್ರ ಮೇಲೆ ಲೋನ್ ವರ್ಕ್ ಆಗೋದಿಲ್ಲ. ನೀವು ಏನಕ್ಕೋಸ್ಕರ ಲೋನ್ ತೊಗೋತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಸಣ್ಣದೊಂದು ಎಕ್ಸಾಂಪಲ್ ಹೇಳ್ತೀನಿ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಂತೇಳಿ. ಈಗ ಆಪ್ಷನ್ ಎನಲ್ಲಿ ಈಗ ಒಬ್ಬನ ಹತ್ರ ಒಂದು 50 ಲಕ್ಷ ದುಡ್ಡಿದೆ ಅಂತ ಇಟ್ಕೊಳ್ಳೋಣ, ಕ್ಯಾಶ್ ಇದೆ ಅವ್ರ ಹತ್ರ. ಅವರು ಸಡನ್ನಾಗಿ ಏನಂತ ಯೋಚನೆ ಮಾಡ್ತಾರೆ, ನಾನು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಓಕೆ ಫೈನ್, ನೀವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಲ್ವಾ. ಇನ್ನೊಬ್ಬ ಇರ್ತಾನೆ ಆಪ್ಷನ್ ಬಿ, ಅದೇನಂತ ಹೇಳಿದ್ರೆ ನಾನು ಲೋನ್ ತೊಗೊಂಡು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ ಫೈನ್, ನೀವು ಲೋನ್ ತೊಗೊಂಡು ಮಾಡ್ತೀರಾ. 2 ಆಪ್ಷನ್ ಇದೆ ನಮ್ಮ ಹತ್ರ. ತುಂಬ ಜನ ಏನನ್ನು ಚೂಸ್ ಮಾಡ್ತಾರೆ, ಆಪ್ಷನ್ 1 ಅಂದರೆ ಏನೋ ಚೂಸ್ ಮಾಡ್ತಾರೆ. ಯಾಕೆ? ಬಿಕಾಸ್ ಅವ್ರಿಗೆ ಒಂದೇ ಸಲ ಕೊಟ್ಬಿಡ್ಬೇಕು ಅನ್ನೋಂಥ ನಿರ್ಧಾರ ಇರುತ್ತೆ. ಆದರೆ ನಂದು ರೀತಿ ಎಕ್ಸ್ಪ್ಲೇಷನ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇದೊಂದು ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡೋಕ್ಕೋ, ಸ್ವಲ್ಪ ಮ್ಯಾಥ್ಸು, ಬಟ್ ಎಕ್ಸಾಕ್ಟಾಗಿ ಹಾಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಬಟ್ ಒಂದು ಅಪ್ರಾಕ್ಸಿಮೇಟಾಗಿ ನಾನು ನಿಮಗೆ ಹೇಳ್ತೀನಿ. ಒಬ್ಬ 50 ಲಕ್ಷ ತೊಗೊಂಡು ಬಂದು ಇನ್ವೆಸ್ಟ್ ಮಾಡಿದವನು, ಈಗ ಎಲ್ಲಾದರೂ ಆಗಿರಲಿ ಪ್ರಾಪರ್ಟಿ, ಫಾರ್ ಎಕ್ಸಾಂಪಲ್ ನಮ್ಮ ಮೈಸೂರಲ್ಲೇ ಆಯಿತಾ, ಮೈಸೂರಲ್ಲಿ ಆಲ್ಮೋಸ್ಟು ಇಟ್ಸ್ ಅ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಆಲ್ಸೋ. ಎಲ್ಲಿ ಬೇಕಾದರೂ ಆಗಿರಲಿ, ನಮ್ಮ ಮೈಸೂರಲ್ಲೇ ಒಬ್ಬರು ಒಂದು 50 ಲಕ್ಷ ಇನ್ವೆಸ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಮುಂದಿನ 3 ವರ್ಷದಲ್ಲಿ ಅದು 70 ಲಕ್ಷ ರೂಪಾಯಿ ಆಯಿತು ಅಂತ ಇಟ್ಕೊಳ್ಳೋಣ. ಇಟ್ ಬಿಕಮ್ 70 ಲ್ಯಾಕ್ ರುಪೀಸ್. 20 ಲಕ್ಷ ಲಾಭ ಆಯಿತು. ಸೊ 20 ಲ್ಯಾಕ್ ರುಪೀಸ್ ಲಾಭ ಆಯಿತು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬಂದಾಗಾಯಿತು? ಆಲ್ಮೋಸ್ಟ್ ನಿಯರ್ಲಿ 40% ಬಂದಾಗಾಯಿತು ಅಲ್ವಾ. ಸೊ ಎಲ್ಲರೂ ಏನು ಅನ್ಕೊಳ್ತಾರೆ, ಓಕೆ ನಾನು 40% ಪ್ರಾಫಿಟ್ ಬಂತಪ್ಪ ಅಂತೇಳಿ. ಆದರೆ ಆಲ್ಟರ್ನೇಟಿವ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ, ಆಪ್ಷನ್ ಬಿ, ಇವನು ಲೋನ್ ತೊಗೊಂಡಿದ್ದಾನೆ. ಅಂದರೆ ಅವನು ಏನು ಮಾಡಿರ್ತಾನೆ, 5 ಲಕ್ಷನ ಡೌನ್ ಪೇಮೆಂಟ್ ಮಾಡಿರ್ತಾನೆ, 45 ಲಕ್ಷ ಬ್ಯಾಂಕ್ ಫಂಡ್ ಮಾಡಿರುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಅವನು ಏನು ಮಾಡ್ತಾನೆ, ಬ್ಯಾಂಕಲ್ಲಿ ಫಂಡ್ ಮಾಡಿರುವಂಥ ದುಡ್ಡನ್ನು ತೊಗೊಂಡು ಎರಡೂ ಒಟ್ಟಿಗೆ ಸೇರಿ ಅವನು ಇನ್ವೆಸ್ಟ್ ಮಾಡಿಬಿಟ್ಟು ಒಂದು ಸೈಟ್ ತೊಗೊಂಡಿರ್ತಾರೆ ಅಥವಾ ಒಂದು ಪ್ರಾಪರ್ಟಿಗೆ ಇನ್ವೆಸ್ಟ್ ಮಾಡಿರ್ತಾನೆ. ಈಗ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಅಂತ ಹೇಳಿದ್ರೆ, ಈಗ ಅವನು 3 ವರ್ಷ ಆದ ನಂತರ ಇವನಿಗೂ 70 ಲಕ್ಷ ರೂಪಾಯಿ ಬರುತ್ತೆ. ಅಂದರೆ 70 ಲಕ್ಷ ರೂಪಾಯಿ ಪ್ರಾಪರ್ಟಿ ಅದು. ಆದರೆ ಇವನ ಆ್ಯಕ್ಚುಲ್ ಔಟ್ಫ್ಲೋ ಎಷ್ಟು ಗೊತ್ತಾ, 5 ಲಕ್ಷ ಪ್ಲಸ್ ಬ್ಯಾಂಕ್ಗೆ ಕಟ್ಟಿದಂಥ EMIನ ಇಂಟ್ರೆಸ್ಟ್ ಪೋರ್ಷನ್ ಮಾತ್ರ ಇವನ ಔಟ್ಫ್ಲೋ. ಅಂದರೆ ನಿಯರ್ಲಿ ಅವ್ನು ಬ್ಯಾಂಕ್ಗೆ ಅರೌಂಡ್ ಒಂದು 35-40 ಸಾವಿರ EMI ಕಟ್ತಿರ್ತಾನೆ ಅಂತ ಇಟ್ಕೊಳ್ಳಿ.
ಅವನು ಒಂದು 3 ವರ್ಷ ಕಟ್ಟಿದ್ರು 10 ಲಕ್ಷ ಕಟ್ಟಿದರೆ 5 ಲಕ್ಷ ಇಂಟ್ರೆಸ್ಟ್ಗೆ ಹೋಯ್ತು ಅಂತ ಇಟ್ಕೊಳ್ಳಿ. 5 ಲಕ್ಷ ಬಿಗಿನಿಂಗ್ ಅವನು ಇನ್ವೆಸ್ಟ್ ಮಾಡಿದ್ದ ಅಮೌಂಟು, 5 ಲಕ್ಷ ಅವನು ಇನ್ವೆಸ್ಟ್ ಮಾಡಿದ್ದು ಪ್ರಾಪರ್ಟಿ ಮೇಲೆ, ಅಂದರೆ ಬ್ಯಾಂಕ್ದು ಇಂಟ್ರೆಸ್ಟ್ ಮೇಲೆ 10 ಲಕ್ಷ ಮಾತ್ರ. ಬಟ್ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟು ಅಪ್ರಿಸಿಯೇಷನ್ ಆಗಿದೆ? 20 ಲಕ್ಷ. ಸೊ ವಿಚ್ ಮೀನ್ಸ್ ಅವನಿಗೆ 200% ಬಂತಲ್ವ ವಾಪಸ್ ದುಡ್ಡು. 100 ರೂಪಿಗೆ 100 ರೂಪಿ ಬಂತಲ್ವಾ. ಸೊ ತುಂಬ ಜನಗಳು ಈ ಮಿಸ್ಟೇಕನ್ನು ಮಾಡ್ತಾರೆ. ಅಂದರೆ ದ ಪೀಪಲ್ ಆರ್ ನಾಟ್ ನೋಯಿಂಗ್ ದುಡ್ಡನ್ನು, ಅಂದರೆ ಲೋನ್ ತೊಗೊಂಡಿದ್ದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತ. ಓಕೆ, ದುಡ್ಡನ್ನು ನಾನು ಹೇಳೋದು, ನಿಮ್ಮ ಹತ್ರ ದುಡ್ಡಿದೆ ಅದನ್ನು ಸ್ಟಾಕ್ಸಲ್ಲಿ ಆ ಥರ ಬೇರೆ ಬೇರೆದ್ರಲ್ಲಿ ಹಾಕಿ ಬೆಳೆಸೋಕ್ಕೆ ಟ್ರೈ ಮಾಡಿ. ಪರ್ಸ್ನಲ್ ಲೋನ್ ತೊಗೊಂಡ್ಬಿಟ್ಟು ಸ್ಟಾಕ್ ಹಾಕೋದು ತಪ್ಪು. ಬ್ಯಾಂಕ್ ದುಡ್ಡಲ್ಲಿ ನೀವು ಲೋನ್ ತೊಗೊಳ್ಳಿ, ಯಾಕಂದರೆ ಕಮ್ಮಿಗೆ ಇಂಟ್ರೆಸ್ಟಿಗೆ ಸಿಗುತ್ತೆ. ನಿಮ್ಮದು 8%, 9%, 10%ಗೆಲ್ಲ ಮ್ಯಾಕ್ಸಿಮಮ್ ಸಿಕ್ಬಿಡುತ್ತೆ ನಿಮ್ಗೆ ಲೋನು. ನೀವು ಬ್ಯಾಂಕ್ ಕಟ್ಟುವಂಥ ಇಂಟ್ರೆಸ್ಟ್ ಪೋರ್ಷನ್ ಮಾತ್ರ ಜಾಸ್ತಿ ಹೋದರೂ ಇಟ್ ಈಸ್ ಅಬ್ಸಲ್ಯೂಟ್ಲಿ ಓಕೆ. ಈಗ ಜನಗಳು ಎಲ್ಲಿ ಮಿಸ್ಟೇಕ್ ಮಾಡ್ಕೋತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಯಾಕೆ ಕೆಲವರು ಲೋನಿಗೆ ಸಿಗಾಕೊಂಡು ಒದ್ದಾಡ್ತಿರ್ತಾರೆ, ಇನ್ನು ಕೆಲವರು ಯಾಕೆ ಲೋನಿಗೆ ಸಿಗಾಕೊಂಡು ಬೆಳೀತಾ ಇರ್ತಾರೆ ಅಂತ ಹೇಳ್ತೀನಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಲೋನಿಗೆ ಸಿಗಾಕೊಂಡು ಒದ್ದಾಡೋದು ಯಾರು ಗೊತ್ತಾ? ಫ್ರಿಜ್ಗೆ, ಟಿ ವಿಗೆ, ಫರ್ನಿಚರ್ಗೆ, ಈ ಥರ ವಿಷಯಗಳಿಗೆ ಲೋನ್ ಮಾಡಿಬಿಟ್ಟು ಕಾರ್ಗೆ, ಬೈಕ್ಗೆ, ಐಫೋನ್ಗೆ, ಇವುಗಳಿಗೆಲ್ಲ ಯಾರು ಲೋನ್ ಮಾಡ್ತಾರೆ? ದೇ ವಿಲ್ ಸ್ಟಕ್ ಇನ್ ದಿ ಸೈಕಲ್ ಆಫ್ ರೀಪೇಮೆಂಟ್. ಈಗ ಮದುವೆಗಳಿಗೆ ಲೋನ್ ತೊಗೊಂಡ್ರೆ ಅದನ್ನು ತಪ್ಪೆ. ಸೊ ನಾನು ಹೇಳೋದು ದೋಸ್ ಆರ್ ಆಲ್ ಸೈಕಲ್ ಆಫ್ ರೀಪೇಮೆಂಟ್. ಆದರೆ ಇನ್ನು ಕೆಲವರು ಲೋನ್ ತಗೊಳ್ಳುವಂಥದ್ದು ಆಸ್ತಿ ಬಿಲ್ಡ್ ಮಾಡೋದಕ್ಕೆ, ಇನ್ವೆಸ್ಟ್ ಮಾಡಲಿಕ್ಕೆ, ಈ ಥರ ವಿಷಯಗಳಲ್ಲಿ ಯಾರೆಲ್ಲ, ಈಗ ನಾನು 1-to-1 ಕೂತವ್ರಿಗೂ ಫಸ್ಟ್ ನಾನು ತುಂಬ ಐಡಿಯಾಸ್ಗಳನ್ನ ಹೇಳ್ಕೊಡ್ತೀನಿ. ನೀವು ಹೆಂಗೆ ದುಡ್ಡನ್ನ ನಿಮ್ಮದು ಮ್ಯಾನೇಜ್ ಮಾಡಬೇಕು ಅನ್ನೋಂಥ ಕಾರಣಕ್ಕೆ. ತುಂಬ ಜನಕ್ಕೆ ಯಾಕೆ ಅವ್ರಿಗೆ ತಲೆ ಆ ಕ್ಷಣದಲ್ಲಿ ಓಪನ್ ಅಪ್ ಆಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಿರೋದಿಲ್ಲ. ಅವ್ರಿಗೆ ಲೋನ್ ಅಂದರೆ ಏನು ಗೊತ್ತಾ? ಫೋನ್ ತೊಗೊಳ್ಳೋದೇ ಲೋನು. ಲೋನ್ ಅಂದರೆ ಏನು ಗೊತ್ತಾ? ಕಾರ್ ತೊಗೊಳ್ಳೋದೇ ಲೋನು. ಅದಕ್ಕೆ ಲೋನ್ ಅಂದ್ಕೊಂಡಿದ್ದಾರೆ. ಆದರೆ ಲೋನನ್ನು ಆ್ಯಕ್ಚುಯಲ್ ಆಗಿ ನೀವು ಯೂಸ್ ಮಾಡಬೇಕಾಗಿರುವಂಥದ್ದು ನಿಮ್ಮ ದುಡ್ಡಿಂದಲ್ಲ, ಬ್ಯಾಂಕ್ ದುಡ್ಡಿಂದ ನಿಮ್ಮ ಪ್ರಾಪರ್ಟಿನ ಬೆಳೆಸಬೇಕು. ಸೊ ಅದೇ ಬುದ್ಧಿವಂತಿಕೆ. ಈಗ ಹೋಮ್ ಲೋನ್ ತೊಗೊಳ್ಳೋದು, ಹೋಮ್ ಲೋನ್ ದಟ್ಸ್ ವಾಟ್ ಗುಡ್. ಆದರೆ ಹೋಮ್ ಲೋನ್ ತೊಗೊಳ್ಳೋದೇ ಗುಡ್. ನಾನು ಎದೇ ಹೇಳ್ತಾ ಇರೋದು, ನೀವು ಅದನ್ನು ರೀಸೇಲ್ ಪರ್ಪಸ್ ಮಾಡ್ತಾ ಇದ್ದೀರಾ, ದಟ್ಸ್ ಗುಡ್ ಆ್ಯಕ್ಚುಲಿ. ಆದರೆ ನೀವೇ ಇರೋದಕ್ಕೆ ದರ್ ಆರ್ 2 ಎಮೋಷನ್ಸ್ ದೇರ್. ಒಂದು ಎಮೋಷನ್ ಬಂದು ನೀವು ಅದು ಸೆಕ್ಯೂರಿಟಿ ಪರ್ಪಸ್ಗೆ, ಇನ್ನೊಂದು ಎಮೋಷನ್ ಬಂದು ವೆಲ್ತ್ ಪರ್ಪಸ್ಗೆ. ಅದಕ್ಕೆ ಹೇಳೋದು ಸೈಕಲ್ ಆಫ್ ರೀಪೇಮೆಂಟಲ್ಲಿ ಯಾರು ಸಿಗಾಕೋತಾರೆ? ಯಾರು ಡಿಪ್ರಿಸಿಯೇಷನ್ ಅಸೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಲೋನನ್ನು ಅವೈಲ್ ಮಾಡ್ತಾರೆ, ಅವ್ನು ಡೆಫಿನೆಟಾಗಿ ಸೈಕಲ್ ಆಫ್ ರೀಪೇಮೆಂಟಲ್ಲಿ ಸಿಗಾಕೋತಾನೆ. ಅಂದರೆ ನಾನು ಇದನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಸಣ್ಣ ಹಳ್ಳ ಮುಚ್ಚಕ್ಕೆ ದೊಡ್ಡ ಹಳ್ಳ ತೋಡೋದು ಅಂತ. 1 ಲಕ್ಷ ಲೋನ್ ತೀರಿಸ್ಬೇಕಂದ್ರೆ ಅವನು 1.5 ಲಕ್ಷ ಸಾಲ ಮಾಡ್ತಾನೆ, ಹಂಗೆ ಸಿಗಾಕೊಡ್ತಾನೆ ಅವನು. ಇನ್ನು ಕೆಲವ್ರು ಯಾಕೆ ಸೈಕಲ್ ಆಫ್ ವೆಲ್ತ್ ಕ್ರಿಯೇಷನಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಅದರಿಂದ ಒಂದು ಬಂದಂಥ ಪ್ರಾಫಿಟ್ ಅಮೌಂಟನ್ನು ಮತ್ತೆ ಅವರು ಡೌನ್ ಪೇಮೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾರೆ, ದೆನ್ ದೇ ಮಲ್ಟಿಪ್ಲೈ ದೇರ್ ವೆಲ್ತ್. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೈಕಲ್ ಆಫ್ ವೆಲ್ತ್ ಕ್ರಿಯೇಷನ್, ದ ಸೈಕಲ್ ಆಫ್ ಲೋನ್ ರೀಪೇಮೆಂಟ್. ಸೊ ಯಾವುದಕ್ಕೆ ಲೋನ್ ಇನ್ವೆಸ್ಟ್ ಮಾಡಬಾರ್ದು? ಸಿ, ಫಸ್ಟ್ ಪಾಯಿಂಟ್, ನೀವು ಯಾವುದಕ್ಕೆ ಲೋನ್ ಇನ್ವೆಸ್ಟ್ ಮಾಡಬಾರ್ದು ಅಂದರೆ, ಯಾವುದು ನನಗಿದು ರೆವಿನ್ಯೂ ತಂದುಕೊಡಲ್ಲ. ನನ್ನನ್ನು ಫಸ್ಟು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಲೋನ್ ಅಪ್ಲಿಕೇಶನ್ ಮುಂದೆ ಕೂತಿದ್ದೀರಾ, ಒಂದು ಡಿಸಿಷನ್ ತೊಗೊಳ್ಳಿ. ಏನಂತ? ಈ ಲೋನನ್ನು ನಾನು ತೊಗೊಳ್ಳೋದ್ರಿಂದ 5 ವರ್ಷ, ನನಗೆ 5 ವರ್ಷ ಆದಮೇಲಿಂದ ಇದು ನನ್ನನ್ನು ಹಿಡ್ಕೊಂಡು ನಿಂತಿರುತ್ತಾ ಅಥವಾ ಇದು ನನ್ನನ್ನು ಬೆಳೆಯಕ್ಕೆ ಬಿಡುತ್ತಾ? ಅಂದರೆ ನನಗೆ ಆಸ್ತಿ ಮಾಡೋಕ್ಕೆ ಕೊಡ್ತಾ ಇದೆಯಾ ಅಥವಾ ಲಯಬಿಲಿಟಿನ ಬಿಲ್ಡ್ ಮಾಡೋಕ್ಕೆ ಕೊಡ್ತಾ ಇದೆಯಾ? ಆಸ್ತಿ ಮಾಡೋಕ್ಕೆ ಕೊಡ್ತಾ ಇದೆಯಾ? ಲೋನ್ ತಗೊಳ್ಳಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಲೋನ್ ತಗೊಳ್ಳಿ. ದಟ್ಸ್ ಅ ಬ್ಯೂಟಿಫುಲ್ ಥಿಂಗ್. ಆಸ್ತಿ ಮಾಡ್ದೇನೆ ಲಯಬಿಲಿಟಿ ಬಿಲ್ಡ್ ಮಾಡೋಕ್ಕೆ ಮಾಡ್ತಾ ಇದೆಯಾ? ಲೋನ್ ತಗೋಬೇಡಿ, ಅಲ್ಲಿ ಸ್ಟಾಪ್ ಮಾಡಿಬಿಡಿ. ನಾನು ಯಾವುದೋ ಈವನ್ ನಾನು ಐಫೋನ್ ಯೂಸ್ ಮಾಡ್ತೀನಿ, ಅದಲ್ಲ, ಐಫೋನ್ ತೊಗೋಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳೋದು, ನಿಮ್ಮ ಅಕೌಂಟಲ್ಲಿ ದುಡ್ಡು ಬೆಳೆಸೋಕ್ಕಿರಬೇಕಾದ್ರೆ ಆ ದುಡಿಯೋ ದುಡ್ಡನ್ನು ನೀವು ವೇಸ್ಟ್ ಮಾಡಬಾರ್ದು. ದುಡಿಯೋ ದುಡ್ಡನ್ನು ದುಡಿಯೋಕ್ಕೆ ಕಳಿಸ್ಬೇಕು ಫಸ್ಟ್. ಅಂದರೆ ಬ್ಯಾಂಕ್ ಅವ್ರು ಕೊಡೋ ದುಡ್ಡಲ್ಲಿ ತೊಗೊಂಬಿಟ್ಟು ಲೋನ್ ತೊಗೊಳ್ಳಿ, ಅಸೆಟ್ಸ್ಗಳನ್ನ ಮಾಡಬೇಕು. ಇನ್ವೆಸ್ಟ್ಮೆಂಟ್ಸ್ಗಳನ್ನ ಮಾಡಬೇಕಾದ್ರೂ ಬುದ್ಧಿ ಇಲ್ಲದೆ ಇನ್ವೆಸ್ಟ್ ಮಾಡಿದ್ರೆ ನಾಳೆ ಒಂದು ದಿವಸ ಅವರು ಅನಾಹುತಕ್ಕೆ ಸಿಗಾಕೊಳ್ತಾರೆ. ಯಾರು ವಿಸ್ಡಮಿಂದ ಇನ್ವೆಸ್ಟ್ ಮಾಡ್ತಾರೆ ಅವ್ರು ಮಾತ್ರ ಸೈಕಲ್ ಆಫ್ ವೆಲ್ತ್ ಕ್ರಿಯೇಷನಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಡಿಫ್ರೆನ್ಸು ತುಂಬ ಜನಗಳಿಗೆ ಗೊತ್ತಿಲ್ಲ. ಅಂದರೆ ಲೋನ್ ಅಂತ ಹೇಳಿದ ತಕ್ಷಣ ಅವ್ರು ಏನು ಅನ್ಕೊಬಿಡ್ತಾರೆ? ಬ್ಯಾಡ್, ಲೋನ್ ಈಸ್ ಬ್ಯಾಡ್. ಬಟ್ ತಪ್ಪದು. ಈಗ ನೀವೇ ಹೇಳ್ದಂಗೆ ಹಣನ ಸಂಪಾದನೆ ಮಾಡೋದಲ್ಲ, ಹಣನ ಉಳಿಸ್ಕೊಳ್ಳೋದು, ಮ್ಯಾನೇಜ್ ಮಾಡೋದು ಕೂಡ ಬಹಳನೇ ಮುಖ್ಯ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಈ ಪರ್ಸ್ನಲ್ ಫಿನಾನ್ಸಸ್, ಈಗ ಕೆಲವರು ಕೆಲಸ ಮಾಡ್ತಿರ್ತಾರೆ, ಬರ್ತಿರ್ತಕ್ಕಂಥ ಸಂಬಳನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತಲೇ ಐಡಿಯಾ ಇರಲ್ಲ. ತುಂಬ ಜನ ದುಡಿತಾರೆ, ಆದರೆ ದುಡ್ದಿದ್ದನ್ನು, ಈ ಪರ್ಸ್ನಲ್ ಫಿನಾನ್ಸ್ನ ಮ್ಯಾನೇಜ್ ಮಾಡೋದೇ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಈ ಪರ್ಸ್ನಲ್ ಫಿನಾನ್ಸಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಜನ ಎಲ್ಲಿ ದಾರಿ ತಪ್ತಿದ್ದಾರೆ ಅಥವಾ ಎಲ್ಲಿ ಅವ್ರಿಗೆ ವರ್ಕ್ ಆಗ್ತಿಲ್ಲ? ಸೊ ನನ್ನ ಜೊತೆ 1-to-1 ಕೂತ್ಕೊಂಡಾಗ ನಾನು ಅವ್ರಿಗೆ ಐಡಿಯಾಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಅಂದರೆ ನನ್ನ ಬ್ರೈನ್ ನ್ಯೂರಾನ್ಸ್ ಯಾವ ಥರ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಗಿದೆ ಅಂದರೆ, ಒಬ್ಬರು ಫಿನಾನ್ಸ್ದು ಅವ್ರು ಹೇಳ್ತಿದ್ದಂಗೆ ಐ ಕುಡ್ ಪ್ರೆಡಿಕ್ಟ್ ಅವ್ರು ಇಲ್ಲೇ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ನನಗೆ. ಈಗ ನನ್ನ ಜೊತೆ ತುಂಬ ಜನ ಕೂತ್ಕೊಂಡವರು, ಅವ್ರಿಗೆ ನಾನು ಕೇಳ್ತೀನಿ,
ಹೆಂಗೆ ಮಾಡಿದ್ರಿ ಸರ್ ನೀವು ಇನ್ವೆಸ್ಟ್ಮೆಂಟು ಅಂತೇಳ್ಬಿಟ್ಟು. ಅವರು ಇಲ್ಲ ಸರ್ ನನ್ನ ಫ್ರೆಂಡ್ ಒಬ್ಬ ಮಾಡಿದ್ದ ಅವ್ನ ಸಜೆಷನ್ ತೊಗೊಂಡೆ ನಾನು ಅದನ್ನು ಮಾಡಿದೆ ಅಂತೇಳ್ಬಿಟ್ಟು. ಎಲ್ಲರೂ ನಾನು ಪರ್ಸ್ನಲ್ ಫಿನಾನ್ಸ್ ಕಲಿತೀನಿ ಅಂತೇಳ್ಬಿಟ್ಟು ಹೇಳ್ತಾರಲ್ವಾ. ಆದರೆ ಪರ್ಸ್ನಲ್ ಫಿನಾನ್ಸ್ ಅನ್ನೋ ಅರ್ಥನೇ ಗೊತ್ತಿಲ್ಲ ಅಂದರೆ ಹೇಗೆ? ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಸನಲ್? ಇಟ್ ಈಸ್ ಪರ್ಸನಲ್. ಇದು ನಂದು ಪರ್ಸನಲ್ ಫಿನಾನ್ಸ್. ಈಗ ಒಬ್ಬಂಗೆ 3 ಲಕ್ಷ ಸಂಬಳ ಬರುತ್ತೆ, ಒಬ್ಬಂಗೆ 30,000 ಸಂಬಳ ಬರುತ್ತೆ. ಒಂದು ವಿಡಿಯೋ ನೋಡ್ತಾನೆ, 10,000 ರೂಪಾಯಲ್ಲಿ SIP ಮಾಡಿ ಅಂತಿರುತ್ತೆ. ಆದರೆ ಅವರಿಬ್ಬರು 10,000 ರೂಪಾಯಿ SIP ಮಾಡಿದ್ರಾಗತ್ತಾ? ನಮ್ಮ ಫಿಂಗರ್ ಪ್ರಿಂಟ್ಸ್ಗಳು ಯಾವ ಥರ ಚೇಂಜ್ ಇರುತ್ತೆ ಪ್ರತಿಯೊಬ್ರಿಗೂ, ಅದೇ ಥರ ಪ್ರತಿಯೊಬ್ಬರು ಫೈನಾನ್ಸು ಚೇಂಜಸ್ ಇರುತ್ತೆ. ಯಾಕಂದರೆ ನಮ್ಮ ಲಯಬಿಲಿಟೀಸ್ ಬೇರೆ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ಗಳು ಬೇರೆ, ನಮ್ಮ ಯುನೋ ಪೇರೆಂಟ್ಗಳ ಏಜ್ಗಳು ಬೇರೆ ಬೇರೆ ಇರುತ್ತೆ, ಇನ್ಕಮ್ ಬೇರೆ ಬೇರೆ ಇರುತ್ತೆ, ಲೈಫ್ ಸ್ಟೈಲ್ ಬೇರೆ ಬೇರೆ ಇರುತ್ತೆ. ದೇರ್ ಆರ್ ಮಲ್ಟಿಪಲ್ ಥಿಂಗ್ಸ್. ಸೊ ಹಾಗಾಗಿ ನನ್ನ ಸಜೆಷನ್ ಎಲ್ಲರಿಗೂ ನಾನು ಹೇಳುವಂಥದ್ದು ಏನಂದರೆ, ನೀವು ನಿಮ್ಮ ಪರ್ಸನಲ್ ಫೈನಾನ್ಸ್ನ ಮಾಡ್ತಾ ಇಲ್ಲ, ಯು ಆರ್ ಡೂಯಿಂಗ್ ದಿ ಜೆರಾಕ್ಸ್ ಕಾಪಿ ಆಫ್ ಸಂಬಡಿ ಎಲ್ಸಸ್ ಫಿನಾನ್ಸ್. ಯಾರಿಗಾದ್ರೂ ಏನಾದ್ರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ರಪ್ಪ ಅಂತ ಫ್ರೆಂಡಿಗೆ ಫೋನ್ ಎತ್ಕೋತಾರೆ, ಇದು ಮಾಡಬೇಕು, ಯಾವುದಕ್ಕೆ ಇನ್ವೆಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾರೆ. ದಟ್ಸ್ ಅ ರಾಂಗ್ ವೇ. ಅವ್ನಿಗೆ ಏನು ಎಬಿಲಿಟಿ ಇದೆ, ಏನು ಕ್ವಾಲಿಫಿಕೇಷನ್ ಇದೆ ಆ ಫ್ರೆಂಡ್ಗೆ ಸಜೆಸ್ಟ್ ಮಾಡಲಿಕ್ಕೆ? ಅಫ್ಕೋರ್ಸ್ ಇಫ್ ಈಸ್ ಸರ್ಟಿಫೈಡ್ ಆ್ಯಂಡ್ ಅವನಿಗೆ ಒಳ್ಳೆ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ಬೇರೆ ವಿಷಯ. ಆದರೆ ಅವನು ಎಲ್ಲೋ ಒಂದು ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ಎಲ್ಲೋ ಒಂದು ಕಡೆ ಏನಾದರೂ ಅವ್ನು ಇನ್ವೆಸ್ಟ್ ಮಾಡಿಬಿಟ್ಟಿದ್ರೆ ಬಹುಶಃ ಅವನು ಟ್ರ್ಯಾಪಲ್ಲಿ ಇರ್ತಾನೆ, ಅವನ ಜೊತೆಗೆ ಇವ್ರನ್ನೂ ಹೇಳ್ಕೊಂಡು ಹೋಗ್ಬಿಟ್ಟು ಟ್ರ್ಯಾಪಲ್ಲಿ ಸಿಗಾಕ್ಸಿರ್ತಾನೆ. That's why I say, lot of times people are not understanding this personal finance. Personal finance means it is more personal. Nandu individual. It is not a public finance. ಸೊ ಒಬ್ರ ಥರ ಒಬ್ರದ್ದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಾನು ಎಲ್ರಿಗೂ ಹೇಳೋದು, ಈ ವಾರ ಒಂದೇ ಒಂದು ಆ್ಯಕ್ಟಿವಿಟಿ ಮಾಡಿ. ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಆಲ್ಸೋ. ಒಂದು 30 ನಿಮಿಷ ಟೈಮ್ ತೊಗೊಳ್ಳಿ. ಬಿಕಾಸ್ ಇದಕ್ಕೆ ಫಾರ್ಮೇಟ್ಸ್ ಬೇಕು ಅಂತ ಹೇಳಿದ್ರು sureshshaiva.com ಅಲ್ಲಿ ಹೋದ್ರೂ ತುಂಬ ಫಾರ್ಮೇಟ್ಸ್ಗಳಿದೆ, ಅಲ್ಲಿ ಸಿಗುತ್ತಲ್ಲಿ. ಡೌನ್ಲೋಡ್ ಮಾಡ್ಕೊಂಬಿಟ್ಟು ವಾಟ್ ಯು ಕ್ಯಾನ್ ಡೂ ಇಸ್, ನೀವು ಬರೀರಿ. ಅಂದರೆ ನನ್ನ ಅಸೆಟ್ಟು, ನನ್ನ ಲಯಬಿಲಿಟೀಸು, ನನ್ನ ರೆಸ್ಪಾನ್ಸಿಬಿಲಿಟೀಸು, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ನಂದು ಪೋರ್ಟ್ಫೋಲಿಯೋ ಏನಿದೆ, ಇವಾಗ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಾಯಿದ್ದೀನಿ, ಇದನ್ನು ಒಂದು 30 ನಿಮಿಷ ಕೂತ್ಕೊಂಡು ಅವ್ರು ಅನಾಲಿಸಿಸ್ ಮಾಡಿದ್ರೆ, ಅವರು ಯಾರ್ದೋ ಮಾತನ್ನು ಕೇಳ್ಕೊಂಡು ಮಾಡಿದರೆ ಆ ಫಿನಾನ್ಸು ಫೇಲ್ಯೂರ್ ಆಗೋಗಿರುತ್ತೆ. ಆದರೆ ಅವರ ರೀತಿ ನೀತಿನಲ್ಲಿ, ಅಂದರೆ ಅವ್ರಿಗೆ ಅವಶ್ಯಕತೆ ಇರುವಂಥ ಪ್ರಕಾರ ಮಾಡಿದರೆ ಮಾತ್ರ ಅವರ ಪರ್ಸ್ನಲ್ ಫಿನಾನ್ಸು ಹಿಟ್ಟಾಗಿರುತ್ತೆ. ದಟ್ಸ್ ವೈ ಐ ಸೇ, ನೀವು ನಿಮ್ಮ ಫಿನಾನ್ಸನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ದುಡ್ಡನ್ನು ನೀವು ಪ್ರಾಪರಾಗಿ ಮ್ಯಾನೇಜ್ ಮಾಡಿಲ್ಲ ಅಂದರೆ, ಬೇರೆಯವರು ನಿಮ್ಮ ದುಡ್ಡಿಗೆ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ದುಡ್ಡಿಗೆ ನೀವು ಪ್ಲ್ಯಾನ್ ಮಾಡಬೇಕು, ನಿಮ್ಮ ದುಡ್ಡನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಬೇಕು. ಒಬ್ಬಂಗೆ ಬೆಳಿಗ್ಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ, ರಜಾ ಹಾಕುವಂಥ ಅವಶ್ಯಕತೆ ತುಂಬ ಇದ್ದರೂ ಬೆಳಿಗ್ಗೆ ಎದ್ಬಿಟ್ಟು ಕೆಲಸಕ್ಕೆ ಹೋಗಿರ್ತಾನೆ ಅವನು. ತಿಂಗಳಾದ ತಕ್ಷಣ ಸಂಪಾದನೆ ಮಾಡ್ತಾನೆ, ರಪ್ ಅಂತ ತೊಗೊಂಡು ಬಂದ್ಬಿಟ್ಟು ಆ ದುಡ್ಡನ್ನು ಬೇರೆ ಕಡೆ ಅನಾವಶ್ಯಕವಾಗಿ ಕಳೆದ್ಬಿಡ್ತಾರೆ. ನನಗೆ ಆ ಥರ ಪರ್ಸನಲ್ ಫಿನಾನ್ಸ್ ಅವ್ರ ಡ್ಯಾಶ್ ಬೋರ್ಡ್ ನೋಡಿದಾಗ ಅಥವಾ ಅವ್ರನ್ನ ನೋಡಿದಾಗ ನನ್ನ ಜೊತೆಗೆ ಒಂದೊಂದು ಟೈಮ್ ಭಾಳ ಬೇಜಾರಾಗುತ್ತೆ. ಒಬ್ಬ ಪೇರೆಂಟ್ಗೆ ಅವ್ರ ಮಕ್ಕಳು ತಪ್ಪು ಮಾಡಿದಾಗ ಎಷ್ಟು ಬೇಜಾರಾಗುತ್ತೋ ಅದೇ ಥರ ಫೀಲಿಂಗ್ ಬರುತ್ತೆ ನನಗೆ. ಸೊ ಏನಪ್ಪ ಇವರು ಯಾಕೆ ಈ ಥರ ಇಷ್ಟೊಂದು ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಐ ಟೆಲ್ ಯು, 40 ವರ್ಷ ಆಗಿರುತ್ತೆ, 40-45 ವರ್ಷ ಆಗಿರುತ್ತೆ, ಒಂದು 15-20 ಲಕ್ಷ ಅವ್ರ ಹತ್ರ ಪೋರ್ಟ್ಫೋಲಿಯೋ ಇರೋದಿಲ್ಲ. ಅವ್ರನ್ನ ಕೇಳ್ತೀನಿ ಕ್ವಶನ್ನು, ನಿಮ್ಮದು ವೆಲ್ತ್ ಫಂಡ್ ಎಷ್ಟಿದೆ? ಇಲ್ಲ ಸರ್ ನಾನು ಏನು ಡಿಸೈಡೇ ಮಾಡಿಲ್ಲ. ಓಕೆ, ನಿಮ್ಮದು ಎಮರ್ಜೆನ್ಸಿ ಫಂಡ್ ಎಷ್ಟಿದೆ? ಇಲ್ಲ ಸರ್ ನನಗೇನು ಇನ್ನೂ ಅದರ ಬಗ್ಗೆ ಯೋಚನೆ ಮಾಡಿಲ್ಲ, ನಾನೊಂದು FD ಇಟ್ಕೊಂಡಿದ್ದೀನಿ. ಅದು ಎಮರ್ಜೆನ್ಸಿ ಫಂಡ್ ಅಂತಲೇ ಮಾಡಿದ್ದೀರಾ, ಲೇಬಲ್ ಮಾಡಿದ್ದೀರಾ ಅದಕ್ಕೆ? ಇಲ್ಲ ಸರ್ ಅದು ಲೇಬಲ್ ಮಾಡಿದ್ದು. ಮತ್ತು ಹೆಂಗೆ ಎಮರ್ಜೆನ್ಸಿ ಫಂಡ್ ಅಂತ ಕ್ಲೇಮ್ ಮಾಡ್ತೀರಿ? ಸಿ, ಇಫ್ ಯು ಆರ್ ಇನ್ ದ ಟ್ರ್ಯಾಪ್, ಅಂದರೆ ನೀವು ಯಾವುದನ್ನು ಲೇಬಲ್ ಮಾಡ್ದೇನೆ, ಫಿನಾನ್ಸ್ನ ಪ್ರಾಪರಾಗಿ ಮ್ಯಾನೇಜ್ ಮಾಡ್ದೇನೆ ಇದ್ದರೆ, ವಯಸ್ಸಾದಂಥ ಕಾಲದಲ್ಲಿ ನಾನು ಅವರನ್ನು ಝೂಮಲ್ಲಿ 1-to-1 ಭೇಟಿ ಮಾಡೋದಲ್ಲ, ವೃದ್ಧಾಶ್ರಮದಲ್ಲಿ ಭೇಟಿ ಮಾಡಬೇಕಾಗತ್ತೆ. ಸೊ ಯಾಕಂದರೆ ಇವತ್ತಿನ ಜನ್ರೇಷನ್ ಅದೇ ಥರ ಇದೆ. ಹಾಗಾಗಿ ಹಿಂಗೆ ಅನ್ನುವಷ್ಟೊತ್ತಿಗೆ ಡಿಕೇಟ್ಸ್ಗಳಾಗೋಗುತ್ತೆ. ಕೋವಿಡ್ ಮುಗಿಸಿ 5 ವರ್ಷ ಆಗೋಯ್ತು ನಾವು. ಹಾಗಾಗಿ ತುಂಬ ಫಾಸ್ಟಾಗಿ ಟೈಮ್ ಹೋಗ್ತಾ ಇದೆ. ಇವತ್ತು ಕೂತ್ಕೊಂಡು ಅವರ ಪ್ಲ್ಯಾನಿಂಗ್ಸ್ಗಳನ್ನ ಮಾಡಿಲ್ಲ ಅಂತ ಹೇಳಿದ್ರೆ ದೆನ್ ಇಟ್ ಈಸ್ ಕಂಪ್ಲೀಟ್ಲಿ ಗಾನ್. ಕೆಲವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಆ್ಯಕ್ಚುಲಿ ಅವ್ರ ಪ್ಲ್ಯಾನೇ ಅಲ್ಲ. ಇದು ಹೆಂಗಂದರೆ, ಆಪ್ರೇಷನ್ ಈಸ್ ಸಕ್ಸಸ್ಫುಲ್ ಬಟ್ ಪೇಷಂಟ್ ಡೈಡ್. ಇದೊಂದು ಫೇಮಸ್ ಸೇಯಿಂಗ್ ಇದೆಯಲ್ಲ, ಆಪ್ರೇಷನ್ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಆಯಿತು, ಆದರೆ ಪೇಷಂಟೇ ಬದುಕಿಲ್ಲ. ನಾನು ಫಿನಾನ್ಷಿಯಲ್ ಪ್ಲಾನಿಂಗ್ ಸೂಪರ್ ಡೂಪರಾಗಿ ಮಾಡಿದ್ದೀನಿ, ಆದರೆ ಅದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಪ್ರಯೋಜನ ಆಗುತ್ತೆ? ದಟ್ಸ್ ವೈ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಎವ್ರಿ ಒನ್. ಕುತ್ಕೊಂಡು ಅವರ ಫಿನಾನ್ಸನ್ನು ರಿವ್ಯೂ ಮಾಡುವಂಥದ್ದು, ರಿವೈಸ್ ಮಾಡುವಂಥದ್ದು ತುಂಬ ಎಸೆನ್ಷಿಯಲ್. ಅದನ್ನು ನೆಗ್ಲೆಕ್ಟ್ ಮಾಡಲೇಬಾರ್ದು ಯಾವತ್ತು. ಈಗ ಹಣದ ವಿಚಾರವಾಗಿ ಕೆಲವ್ರಿಗೆ ಮಾತ್ರನೇ ಹಣ ಸೇರುತ್ತೆ. ಕೆಲವೊಂದು ಸಾರಿ ಹೇಳ್ತಾರೆ, ಬಿಕಾಸ್ ನಾನು ಹಣನ ರೆಸ್ಪೆಕ್ಟ್ ಮಾಡ್ತೀನಿ ಅಥವಾ ಹಣನ ಪ್ರೀತಿಸ್ತೀನಿ, ಅದಕ್ಕೆ ನನಗೆ ಹಣ ಸೇರುತ್ತೆ ಅಂತ. ಏನಾದರೂ ಒಂದು ನಂಬಿಕೆ ಅಂತನೋ, ಒಂದು ರಿಚುವಲ್ ಅಥವಾ ಏನಾದರೂ ಈ ಕೆಲಸ ಮಾಡಿದ್ರೆ
ನಾವು ಹಣನ ಅಟ್ರಾಕ್ಟ್ ಮಾಡ್ಬೋದು ಅಥವಾ ಹಣನ ಸೇರ್ತಕ್ಕಂಥ ಸಾಧ್ಯತೆಗಳಿರುತ್ತಾ? ಅಂಥದ್ದು ಏನಾದರೂ ಒಂದು ಹೇಳ್ಕೊಡ್ಬೋದಾ ನೀವು? ನೀವೀಗೆಲ್ಲ ಹೇಳ್ತೀರಿ, ನಾನು ದುಡ್ಡನ್ನ ರೆಸ್ಪೆಕ್ಟ್ ಮಾಡ್ತೀನಿ, ಐ ಲವ್ ಮನಿ ಅಂತ ಹೇಳ್ಬಿಟ್ಟೆಲ್ಲ ಅಫರ್ಮೇಷನ್ಸ್ಗಳೆಲ್ಲ ಬರಿತೀರಿ, ದುಡ್ಡನ್ನ ಗೌರವಿಸ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಹೇಳ್ತಾರೆ ಜನಗಳೆಲ್ಲ ಅಲ್ವಾ. ಆದರೆ ಎಕ್ಸಾಕ್ಟ್ಲಿ ಅವ್ರು ಮಾಡ್ತಾ ಇರೋದೇನೆಂದರೆ ಡೆಡ್ ಆಪೋಸಿಟ್. ಒಂದು ಕಡೆಯಿಂದ ಐ ಲವ್ ಮನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಆಪೋಸಿಟ್ ಸೈಡಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡ್ತಿರ್ತಾರೆ ಗೊತ್ತಾ? ಅದ್ರ ಜೊತೆಗೆ ಇನ್ನೂ ಒಂದು ವೆರಿ ಎಸೆನ್ಷಿಯಲ್, ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡುವಂಥದ್ದು, ನೀವು ನಮ್ಮ ದೇಶದಲ್ಲಿ ತುಂಬ ಕಡೆ ಹೋಗ್ಬಿಟ್ಟು ನೋಡಿ, ಅವರು ಎಂಜಲ್ ಮಾಡಿ ನೋಟನ್ನು ಲೆಕ್ಕ ಮಾಡ್ತಿರ್ತಾರೆ. ದಟ್ ಈಸ್ ದ ಬಿಗ್ ಮಿಸ್ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಡೂ. ಯಾವತ್ತೂ ಎಂಜಲ್ ಮಾಡಿ ನೋಟನ್ನು ಕೌಂಟ್ ಮಾಡಬಾರ್ದು. ರೀಸನ್ ಏನು ಗೊತ್ತಾ? ನಮ್ಮ ನಿಮ್ಗೆ ಗೊತ್ತಿರುತ್ತೆ, ಮಂಡ್ಯ ಹತ್ರ ಒಂದು ಮದ್ದೂರು ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು ಉಗ್ರ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ಒಂದು ಟೆಂಪಲ್ ಇದೆ. ಅದ್ರ ಒಳಗಡೆ ಸ್ಯಾಂಕ್ಟಮಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಐಡಾಲ್ ಇದೆ ಆಂಜನೇಯ ಸ್ವಾಮಿದು. ಎಲ್ಲ ಕಡೆ ಆಂಜನೇಯ ಸ್ವಾಮಿನ ನಾವು ಯಾವ ಥರ ನೋಡಿರ್ತೀವಿ? ಒಂದು ಕೈ ಮುಗಿತಾ ಇರೋ ಹಾಗೆ ಅಥವಾ ಬ್ಲೆಸ್ಸಿಂಗ್ ಮಾಡ್ತಾ ಇರೋ ಹಾಗೆ ನೋಡಿರ್ತೀವಿ ಅಲ್ವಾ. ಆದರೆ ಈ ಐಡಾಲ್ದು ವಿಶೇಷ ಏನು ಗೊತ್ತಾ? ಅದು ಕೈ ಮುಗಿತಾ ಇಲ್ಲ, ಆಶೀರ್ವಾದನೂ ಮಾಡ್ತಾ ಇಲ್ಲ ಆಂಜನೇಯ, ಬಾಯಿ ಮುಂದೆ ಈ ಥರ ಕೈನ ಇಟ್ಕೊಂಡಿದೆ. ಯಾಕೆ ಗೊತ್ತಾ? ಯಾಕೆ ಅಂತ ಹೇಳಿದ್ರೆ, ದೊಡ್ಡವ್ರ ಮುಂದೆ ಮಾತಾಡಬೇಕಾದ್ರೆ ನಮ್ಮ ಎಂಜಲು ಆರಬಾರ್ದು ಅಂತ ಹೇಳ್ಬಿಟ್ಟು. ದೇವರೇ ಆ ಲೆವೆಲಿನ ಪ್ಯೂರಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ದುಡ್ಡನ್ನ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾವೆಲ್ಲ ನಂಬ್ತೀವಿ, ಲಕ್ಷ್ಮಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ಗೌರವಿಸ್ತೀವಿ. ಆದರೆ ಲಿಟ್ರಲಿ ಎಂಜಲ್ ಮಾಡ್ಕೊಂಡು ನೋಟ್ ಎಣಿಸ್ತಾ ಇದ್ದೀರಾ ಅಂದರೆ ಲಿಟ್ರಲಿ ನೀವು ದುಡ್ಡು ಮೇಲೆ ಉಗಿತಾ ಇದ್ದೀರಾ ಅಂತ ಅರ್ಥ, ಲಕ್ಷ್ಮಿಗೆ ಉಗಿತಾ ಇದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ನಂಬರ್ 1 ಮಿಸ್ಟೇಕ್ ನೋ ಬಡಿ ಶುಡ್ ಡೂ ಇಸ್, ನೋಟ್ನ ಕೌಂಟ್ ಮಾಡುವಾಗ ಎಂಜಲ್ ಮಾಡಿ ಕೌಂಟ್ ಮಾಡಬಾರ್ದು. ನಾವೆಲ್ಲರೂ ದುಡ್ಡನ್ನ ಲಕ್ಷ್ಮಿ ಅಂತ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ದುಡ್ಡನ್ನ ಎನರ್ಜಿ ಅಂತ ತುಂಬ ಜನ ಗೊತ್ತಿದೆ, ಆದರೆ ದುಡ್ಡು ಒಂದು ವೈಬ್ರೇಷನ್ನು ಹೌದು. ಅಂದರೆ ಯಾವುದು ನಮ್ಮ ಹೃದಯದ ಹತ್ರ ಇರುತ್ತೆ ಅದ್ರ ವೈಬ್ರೇಷನ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಗು ನಮ್ಮ ಹತ್ರ ಅಲ್ಲಿರೋಕ್ಕೂ ನಮ್ಮ ಹೃದಯದ ಹತ್ರ ಬರೋಕ್ಕೂ ವೈಬ್ರೇಷನ್ ಚೇಂಜ್ ಆಗೋಗುತ್ತೆ ಸಡನ್ನಾಗಿ. ಸೊ ಸೇಮ್ ವೇ ನಾನು ತುಂಬ ವರ್ಷಗಳ ಹಿಂದೆ ಒಬ್ಬರು ಬಿಸ್ನೆಸ್ ಮನ್ ಹತ್ರ ಕಲ್ತಿದ್ದಿದ್ದು. ಇಟ್ಸ್ ವೆರಿ ಬ್ಯೂಟಿಫುಲ್ ಟೆಕ್ನಿಕ್. ಸೊ ಏನಂದರೆ, ನಮ್ಮ ಸಬ್ಕಾನ್ಷಿಯಸ್ನ ನಾವು ಯಾವ ಥರ ಟ್ರೈನ್ ಮಾಡ್ತೀವಿ ಅನ್ನೋದಕ್ಕೆ ಇದು ಒನ್ ಆಫ್ ದ ಆಸ್ಪೆಕ್ಟ್. ದುಡ್ಡನ್ನು ಯಾರಿಗಾರು ಕೊಡಬೇಕಾದ್ರೆ ಹೇಗೆ ಮಾಡ್ತಾರೆ ಅವರು? ಸೊ ಈ ಥರ ಎಣಿಸ್ಬಿಟ್ಟು ಕೊಡ್ತಾರೆ. ಬಟ್ ನನಗೆ ಅವ್ರು ಏನು ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ರೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ಅವರು ದುಡ್ಡನ್ನು ಯಾವಾಗಲೂ ಆ ಥರ ಎಣಿಸ್ಬಾರ್ದು, ಈ ಥರ ಮಡಿಸಿ ಹೃದಯದ ಹತ್ರ ಇಟ್ಕೊಂಡು, ಇದನ್ನು ನಮ್ಮ ಅಜ್ಜಿ ಎಲ್ಲ ಮಾಡ್ತಿದ್ರು ಒಂದು ಟೈಮಲ್ಲಿ, ಬಟ್ ನಾವು ಅದನ್ನು ಗಮನಿಸ್ತಾ ಇರಲಿಲ್ಲ. ಇದು ಹತ್ರ ಬಂದ ತಕ್ಷಣ ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ. ಬೇಕಾದ್ರೆ ಅದನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ನಿಮ್ಮ ವೈಬ್ರೇಷನ್ ಸಡನ್ನಾಗಿ ಚೇಂಜ್ ಆಗುತ್ತೆ ಅದು. ಆ್ಯಂಡ್ ಇದನ್ನು ನಮ್ಮ ಸೈಡ್ ಹೇಳ್ಕೊಳ್ಬೇಕಂತ. ಸೊ ವಿಚ್ ಮೀನ್ಸ್ ನೀವು ದುಡ್ಡನ್ನು ಹೀಗೆ ಎಂಚಿ ಹೊರಗೆ ಕೊಡೋದಲ್ಲ, ದುಡ್ಡನ್ನು ನೀವೇನು ಮಾಡ್ತೀರಿ, ಅದನ್ನು ನಿಮ್ಮ ಸೈಡ್ಗೆ ನೀವು ಪುಲ್ ಮಾಡ್ಕೊಳ್ತಾ ಇರ್ತೀರಿ. ಸೊ ವಿಚ್ ಮೀನ್ಸ್ ಯುವರ್ ಫಿಂಗರ್ಸ್ ಆರ್ ನಾಟ್ ಜಸ್ಟ್ ಕೌಂಟಿಂಗ್ ದಿ ನೋಟ್ಸ್, ದೇ ಆರ್ ಕ್ರಿಯೇಟಿಂಗ್ ದಿ ವೈಬ್ರೇಷನ್ಸ್. ದಟ್ ಈಸ್ ವೈ ದುಡ್ಡನ್ನು ನೀವು ಲೆಕ್ಕ ಮಾಡಬೇಕಾದ್ರೆ ಎಲ್ಲೋ ದೂರ ಇಟ್ಕೊಂಡು ಅವರಿಗೆ ಕೊಡೋ ರೀತಿ ಆ ಥರ ಮಾಡಬೇಡಿ. ಅದನ್ನು ಹೃದಯದ ಹತ್ರ ಇಟ್ಕೊಂಡು ನನ್ನ ಕಡೆಗೆ ಬರ್ತಾ ಇದೆ ಅನ್ನೋಂಥ ಫೀಲಿಂಗಿಂದ ಕೊಡಿ. ಆ್ಯಂಡ್ ಯು ಕ್ಯಾನ್ ಡೂ ಇಟ್. ಇಲ್ಲಿ ನೀವೊಂದು 1,000 ರೂಪಾಯಿನ ತೊಗೊಂಡ್ಬಿಟ್ಟು ಮಾಡಿ, ನಿಮ್ಗೆ ಆ ವೈಬ್ರೇಷನ್ ಚೇಂಜ್ ಆಗುತ್ತಾ ಇಲ್ವಾ ಹೇಳಿ? ಈಗ ನಮ್ಮ ಮೈಂಡ್ ಏನಿದೆಲ್ಲ, ನಮ್ಮ ಮೈಂಡ್ ನಮ್ಮ ಫ್ರೆಂಡು ಆಗ್ಬೋದಂತೆ, ನಮ್ಮ ಎನಿಮಿ ಕೂಡ ಆಗ್ಬೋದಂತೆ. ಸೊ ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಯಾವಾಗಲೂ ಒಳ್ಳೇದು ಮಾತಾಡಿ ಅಂತ. ಹಣದ ವಿಚಾರವಾಗಿ ನಮ್ಮ ಬ್ರೈನ್ ಜೊತೆಗೆ ಏನು ಮಾತಾಡಿದ್ರೆ ತಪ್ಪು ಅಥವಾ ಡೇಂಜರಸ್ ಆಗಿ, ಲೈಕ್ ಅಂದರೆ ನಾವು ಏನು ತಪ್ಪಾಗಿ ಹೇಳಿದ್ರೆ ನಮ್ಮ ಹತ್ರ ಹಣ ಸೇರಲ್ಲ, ಎಸ್ಪೆಷಲಿ ಬ್ರೈನ್ ವಿಚಾರವಾಗಿ. ಜನಗಳೆಲ್ಲ ಒಂದು ವಾಲೆಟಲ್ಲಾಗಿರಲಿ ಅಥವಾ ಅವರು ಕ್ಯಾಶ್ ಇಟ್ಕೊಂಡಿರೋದಾಗಿರಲಿ ಅಥವಾ ಬ್ಯಾಂಕಲ್ಲಾಗಿರಲಿ, ಒಂದು ಬಿಗ್ ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ? ಅವರೆಲ್ಲರೂ ಬ್ಯಾಕ್ವರ್ಡ್ ಆಗಿ ರೌಂಡ್ ಆಫ್ ಮಾಡ್ತಾರೆ. ಅಂದರೆ ನೋಡಿ, ಈಗ ಒಂದು ಎಕ್ಸಾಂಪಲು, 10,800 ರೂಪಾಯಿ ಅವ್ನ ಕೈಯಲ್ಲಿ ದುಡ್ಡಿದೆ ಅಂತ ಇಟ್ಕೊಳ್ಳಿ. ಅವ್ನು ಏನು ಯೋಚನೆ ಮಾಡ್ತಾನೆ? 800 ರೂಪಾಯಿ ಖರ್ಚು ಮಾಡ್ಕೊಂಡ್ಬಿಟ್ಟು 10,000 ರೂಪಾಯಿ ರೌಂಡ್ ಫಿಗರ್ ಮಾಡ್ಬಿಡೋಣಪ್ಪ, ಒಳಗಡೆ ಎತ್ತಿಟ್ಕೊಬಿಡೋಣ ಅಂತ. 7,200 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಇಟ್ಕೊಳ್ಳಿ, 200 ರೂಪಾಯಿ ವಿಡ್ರಾ ಮಾಡ್ಕೊಬಿಡೋಣ, 7,000 ರೂಪಾಯಿ ಇರಲಿ. ಯಾಕಂತ ಹೇಳಿದ್ರೆ ಅವ್ನಿಗೆ ಅದೊಂಥರ ಟೈಡಿಯಾಗಿ ಕಾಣಿಸುತ್ತೆ, ನೀಟಾಗಿ ಕಾಣಿಸುತ್ತೆ, ಲುಕ್ ಫೈನ್ ಅಂತ ಅನಿಸುತ್ತೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಅವನು ಬ್ಯಾಕ್ವರ್ಡ್ ಟ್ರೈನಿಂಗನ್ನು ಮಾಡ್ತಾ ಇದ್ದಾನೆ. ನಾನಿಲ್ಲಿ ಒಂದು ಸಜೆಷನ್ ಹೇಳೋದೇನೆಂದರೆ, ಇನ್ಸ್ಟೆಡ್ 10,800 ರೂಪೀಸ್ ಇತ್ತಾ, 200 ರೂಪಾಯಿ ಆ್ಯಡ್ ಮಾಡ್ಬಿಟ್ಟು 11,000 ಮಾಡಿ. ಸೊ ಯು ಆರ್ ಗಿವಿಂಗ್ ದಿ ಫಾರ್ವರ್ಡ್ ಟ್ರೈನಿಂಗ್ ಟು ದ ಮೈಂಡ್. 7,200 ರೂಪಾಯಿ ಇತ್ತಾ ಅಕೌಂಟಲ್ಲಿ, 800 ರೂಪಾಯಿ ಆ್ಯಡ್ ಮಾಡಿಬಿಟ್ಟು 8,000 ರೂಪಾಯಿ ಮಾಡಿ. ಅಲ್ಲ, ಬೇಕಿದ್ರೆ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು, ಲಾಟ್ ಆಫ್ ಟೈಮ್ಸ್ ಯು ನೀಡ್ ಟು
ಆ್ಯಡ್ ಮನಿ ಅಂತ. ಸಣ್ಣ ಸಣ್ಣ ವಿಷಯಗಳಲ್ಲೇ ನೀವು ಅದನ್ನ ಯಾವಾಗ ಆ್ಯಡ್ ಮಾಡ್ತಾ ಬರ್ತೀರಿ, ಸೊ ಅದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದನ್ನೇ ನಾವು ಒಂದು ಟೆಕ್ನಿಕ್ ಮುಖಾಂತರ ಹೇಳ್ಬೋದು. ಅಂದರೆ ಇದನ್ನೇ ನಾವು ವರ್ಧನ ಅಂತ ಕರಿತೀವಿ ನಮ್ಮ ಸೆಷನ್ಸ್ಗಳಲ್ಲಿ. ವರ್ಧನ ಅಂತ ಹೇಳಿದ್ರೆ ನಾವು ಬ್ಯಾಕ್ವರ್ಡ್ ಅದನ್ನು ರೌಂಡ್ ಆಫ್ ಮಾಡೋದಲ್ಲ, ಫಾರ್ವರ್ಡ್ ಅದನ್ನು ರೌಂಡ್ ಆಫ್ ಮಾಡಬೇಕಾಗಿರುತ್ತೆ. ಅಂದರೆ ಈಗ ನೆಕ್ಸ್ಟ್ ಟೈಮ್ ನಿಮ್ದು ಯಾವುದಾದ್ರೂ ಒಂದು ಅಮೌಂಟ್ ಇದೆಯಾ, ನಾವೆಲ್ಲ ಅದನ್ನು ಚಿಲ್ಲರೆ ಅಮೌಂಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಹಿಂದೆ ಎಳಿಬೇಡಿ, ಅದನ್ನು ಆ್ಯಡ್ ಮಾಡಿಬಿಟ್ಟು ಮುಂದೆ ಸೇರಿಸಿ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಇದು ಯಾಕೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಬ್ಯಾಕ್ವರ್ಡ್ ರೌಂಡ್ ಆಫ್ ಇಟ್ಸ್ ಅ ಲಾಸ್ ಸೈಕಾಲಜಿ. ಅಂದರೆ ಬ್ಯಾಕ್ವರ್ಡ್ ಕೌಂಟ್ ಮಾಡ್ತಾರಲ್ಲ, ಬ್ಯಾಕ್ವರ್ಡ್ ರೌಂಡ್ ಆಫ್ ಮಾಡುವಂಥದ್ದು ಇಟ್ಸ್ ಅ ಲಾಸ್ ಸೈಕಾಲಜಿ. ಫಾರ್ವರ್ಡ್ ರೌಂಡ್ ಆಫ್ ಈಸ್ ದಿ ಗೈನ್ ಸೈಕಾಲಜಿ. ಅಂದರೆ ನಮ್ಗೆ ವಾಪಸ್ಸು ಅದು ಬರ್ತಾ ಇದೆ, ಅದನ್ನು ವೃದ್ಧಿ ಆಗ್ತಾ ಇದೆ ಅಂತ ಬಿಟ್ಟು. ಇದು ಸಣ್ಣ ಹ್ಯಾಬಿಟ್, 200 ರೂಪಾಯಿ 800 ರೂಪಾಯಿ ಅಲ್ಲ ಇದು. ನಾಳೆ ನೀವು 1 ಲಕ್ಷ 2 ಲಕ್ಷ 5 ಲಕ್ಷ 1 ಕೋಟಿ ಹ್ಯಾಂಡ್ಲು ಮಾಡಬೇಕಾದ್ರೆ ಇದೇ ಹ್ಯಾಬಿಟು ಅವತ್ತು ಕೆಲಸಕ್ಕೆ ಬರುತ್ತೆ. ಬಿಕಾಸ್ ನೀವು 200 ರೂಪಾಯಿನಲ್ಲಿ ಹೆಂಗೆ ಬಿಹೇವ್ ಮಾಡಿರ್ತೀರಿ, 1 ಕೋಟಿ ಬಂದಾಗಲೂ ಹಂಗೆ ಬಿಹೇವ್ ಮಾಡ್ತೀರಿ. ಸೊ ಇವತ್ತಿಂದಾಚೆಗೆ ನೀವು ಆ ಥರ ಟ್ರೈನನ್ನು ಮಾಡ್ಕೊಂಡಿರ್ತೀರಿ. ಆ್ಯಂಡ್ ನಾನು ಅದಕ್ಕೆ ಹೇಳೋದು, ಬ್ಯಾಕ್ವರ್ಡ್ ರೌಂಡ್ ಆಫ್ ಈಸ್ ಅ ಸಬ್ಟ್ರಾಕ್ಷನ್ ಟ್ರೈನಿಂಗ್, ಫಾರ್ವರ್ಡ್ ರೌಂಡ್ ಆಫ್ ಈಸ್ ದಿ ಎಕ್ಸ್ಪ್ಯಾನ್ಷನ್ ಟ್ರೈನಿಂಗ್. ಕೂತ್ಕೊಂಡು ಯೋಚನೆ ಮಾಡಿ, ನೀವು ಇವತ್ತಿನ ತನಕ ಎಕ್ಸ್ಪ್ಯಾನ್ಷನ್ ಟ್ರೈನಿಂಗ್ ಮಾಡಿದ್ದೀರಾ ಅಥವಾ ಬ್ಯಾಕ್ವರ್ಡ್ ಟ್ರೈನಿಂಗ್ ಮಾಡಿದ್ದೀರಾ? ಇದೊಂದು ಸಣ್ಣ ಹ್ಯಾಬಿಟ್ಟು ಎಂಥ ಟ್ರಾನ್ಸ್ಫಾರ್ಮೇಷನ್ ತರುತ್ತೆ ಲೈಫಲ್ಲಿ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಅಮೌಂಟ್ ಬಂದಾಗ್ಲೂ ಅವ್ರು ಅದೇ ಪ್ರಕಾರ ಕಾಮಾಗಿ ಬಿಹೇವ್ ಮಾಡುವಂಥ ರೀತಿನಲ್ಲಿ ನಡ್ಕೋತಾರೆ. ಈಗ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡು ಸೇರಲ್ಲ, ದುಡ್ಡಿಲ್ಲ ಅಂತ ಯಾರ್ಯಾರೆಲ್ಲ ಹೇಳ್ಕೊತಿರ್ತಾರಲ್ಲ ಅಂಥವ್ರಿಗೆ ನೀವೇನಾದ್ರೂ ಒಂದು ಸಣ್ಣ ರಿಚುವಲ್ ಹೇಳ್ಕೊಡಿ. ಅದು ಒಂದರಿಂದನೇ ಅಟ್ಲೀಸ್ಟ್ ಅವರಿಗೆ ಒಂದು ಬದಲಾವಣೆ ಕಾಣಿಸ್ಲಿ, ಅಥವಾ ನಿಜವಾಗ್ಲೂ ಅವರು ಹಣನ ಅಟ್ರಾಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ ಅನ್ನೋದಾದ್ರೆ ಏನಾದರೂ ಒಂದು ಸಣ್ಣ ಬದಲಾವಣೆ ಹೇಳ್ಬೋದಾ ನೀವು? ಸೊ ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಆ್ಯಂಡ್ ನಂದು ಇದು ಮೋಸ್ಟ್ ಫೇವ್ರೇಟ್ ಯಾವಾಗಲೂ. ಇದನ್ನು ನಾನು ಧರ್ಮ, ಗ್ರೋತ್, ಹ್ಯಾಪಿನೆಸ್ ಅಂತ ಕರಿತೀನಿ. ಅಂದರೆ ಏನೇ ಅರ್ನ್ ಮಾಡಿ ನೀವು, ನಾನು ನಿಮ್ಗೆ ಲಾಸ್ಟ್ ಟೈಮು ಹೇಳ್ತಾ ಇದ್ದೆ, ಅರ್ನ್ ಮಾಡುವಂಥ ಅಷ್ಟು ದುಡ್ಡು ನಿಮ್ಮ ಮನೆಗೆ ಹೋಗೋಕ್ಕೆ ನಿಮ್ಗೆ ಅಂದರೆ ಅಷ್ಟೊಂದು ಆ ಥರ ಇರೋದಿಲ್ಲ. ಅದು ಅಂದರೆ ಅಷ್ಟೊಂದು ನಮಗೆ ಹಕ್ಕಿರಲ್ಲ ಅದ್ರ ಮೇಲೆ. ಹಾಗಾಗಿ ನಾವು ಅದರಲ್ಲಿ 10% ದಟ್ ಶುಡ್ ಗೋ ಟು ಟೈತಿಂಗ್, ಅಂದರೆ ದಾನ ಮಾಡ್ಲಿಕ್ಕೆ ಹೋಗಬೇಕು. ಇನ್ನು 10% ಅಂದರೆ ಅದು ಧರ್ಮ ಆಯಿತು, ಮೊದಲನೇದು. ಎರಡನೇದು ಗ್ರೋತ್. ಇನ್ನು 10%ನ್ನು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡಿ, ನಿಮ್ಮ ವರ್ಚಸ್ಸನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಿ, ನಿಮ್ಮ ಸ್ಕಿಲ್ಸ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಇನ್ವೆಸ್ಟ್ ಮಾಡಿ, ನೀವು ನೆಕ್ಸ್ಟ್ ಲೆವೆಲ್ ಬೆಳೆಯೋದಕ್ಕೋಸ್ಕರ 10%ನ್ನು ಇನ್ವೆಸ್ಟ್ ಮಾಡಿ. ಮೂರನೇದು ಹ್ಯಾಪಿನೆಸ್. ಅಂದರೆ ಒಂದು ದಾನನೂ ಮಾಡಿ ಆಯಿತು, ಎರಡನೇದು ನಿಮ್ಮಲ್ಲಿ ನೀವು ಇನ್ವೆಸ್ಟು ಮಾಡಿ ಆಯಿತು, 10% ದಾನ ಆಯಿತು, 10% ದಾನ ಆಯಿತು, 10% ನಿಮ್ಮಲ್ಲಿ ನೀವು ಇನ್ವೆಸ್ಟ್ ಮಾಡಿ ಆಯಿತು. ಇನ್ನೊಂದು 10% ಏನಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್. ಅಂದರೆ ಎಂಟರ್ಟೈನ್ಮೆಂಟ್ ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ. ಇದು ನಿಮ್ಮ ಫ್ಯಾಮಿಲಿನ ಅಥವಾ ನಿಮಗೇನೆ ಒಂದು ಟ್ರೀಟ್ ಆಗಿರಲಿ, ಯು ವಿಲ್ ಹ್ಯಾವ್ ಟು ಇನ್ವೆಸ್ಟ್ ಇನ್ ಎಕ್ಸ್ಪೀರಿಯನ್ಸಸ್. ಬಿಕಾಸ್ 70 ವರ್ಷ 80 ವರ್ಷ ಆದಾಗ ನನ್ನ ಇಡೀ ಜೀವಮಾನ ಪರ್ಯಂತ ನಾನು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಅಂತ ಉಳಿಯುತ್ತೋ ಹೊರತು ಬೇರೆ ಇನ್ಯಾವುದೂ ಉಳ್ಕೊಂಡಿರೋದಿಲ್ಲ. ಬಿಕಾಸ್ ವಿ ಕ್ಯಾನ್ ನಾಟ್ ರಿಮೆಂಬರ್ ದಿ ಲೈಫ್, ವಿ ಕ್ಯಾನ್ ರಿಮೆಂಬರ್ ದಿ ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್. ಆ ಮೂಮೆಂಟ್ಸ್ಗಳನ್ನು ಮಾತ್ರ ನಮಗೆ ನೆನಪಲ್ಲಿರುತ್ತೆ. ಹಾಗಾಗಿ ಫ್ಯಾಮಿಲಿಗೊಂದು ಎಕ್ಸ್ಪೀರಿಯನ್ಸ್ ಕೊಡಿ, ಮತ್ತು ನಿಮಗೆ ನೀವೊಂದು ಎಕ್ಸ್ಪೀರಿಯನ್ಸನ್ನು ಮಾಡಿ. ಸೊ ಇಟ್ ಶುಡ್ ಗೋ ಬ್ಯಾಕ್ ಟು ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಅಥವಾ ನಿಮ್ಮ ಲೈಫ್ನಲ್ಲಿ ಮೂಮೆಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇನ್ನೊಂದು 10% ಹೋಗಬೇಕು. ಈ ಧರ್ಮ, ಗ್ರೋತ್, ಹ್ಯಾಪಿನೆಸ್ ಏನು ಹೇಳಿದೆ, ಇವು ಮೂರು ತುಂಬ ಎಸೆನ್ಷಿಯಲ್. ಇವು ಮೂರು ಮಾಡಿಲ್ಲ ಅಂದರೆ ಲೈಫ್ ಇಂಬ್ಯಾಲೆನ್ಸ್ ಅಂತ ಅನಿಸ್ಬಿಡುತ್ತೆ. ಒಂದನೇದು ಸ್ಪಿರಿಚುವಲ್ ರಿಲೇಟೆಡ್, ಆ್ಯಂಡ್ ಅದನ್ನು ಒಂದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ಆಬ್ಲಿಗೇಷನ್ ನಮ್ಗೆ ಅದು ಮಾಡೋದು. ಎರಡನೇದು ನಮಗೆ ನಾವು ಅಪ್ಡೇಟ್ ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ ಅಂದರೆ ಔಟ್ಡೇಟೆಡ್ ಆಗೋಗ್ತೀವಿ. ಮೂರನೇದು ಮಾಡ್ಕೊಂಡಿಲ್ಲ ಅಂದರೆ ಲೈಫೇ ಕಳ್ಕೊಬಿಡ್ತೀವಿ. ಹಾಗಾಗಿ ಈ ಮೂರೂ ತುಂಬ ಎಸೆನ್ಷಿಯಲ್. ನಾನು ಕೊನೆಯದಾಗಿ ಹೇಳೋದೇನಂತ ಹೇಳಿದ್ರೆ, ಎಷ್ಟೋ ಜನ ಒಂದು 10 ಮಿನಿಟ್ಸ್ ಆದ ತಕ್ಷಣ ಬಿಟ್ಟು ಹೋಗಿರ್ತಾರೆ. ಆದರೆ ಇಲ್ಲಿ ತನಕ ಯಾರಾದರೂ ಕುತ್ಕೊಂಡು ನೋಡ್ತಾ ಇದ್ದೀರಾ ಅಂತ ಆಯಿತು ಅಂತ ಹೇಳಿದ್ರೆ, ಇಟ್ ಈಸ್ ನಾಟ್ ಅನ್ ಆಕ್ಸಿಡೆಂಟ್. ಯೂನಿವರ್ಸ್ ವಾಂಟೆಡ್ ಟು ಸೇ ಯು ಸಮಥಿಂಗ್. ಇವತ್ತು ನಿಮ್ಮ ಕೈನಲ್ಲಿ ಒಂದು ಬುಕ್ಕು ಮತ್ತು ಪೆನ್ ಇರುತ್ತೆ, ನೆಕ್ಸ್ಟ್ ಚಾಪ್ಟರ್ನ ಬರೆಯುವಂಥದ್ದು ನಿಮ್ಮ ಕೈನಲ್ಲೇ ಇರುತ್ತೆ. ಸೊ ದಟ್ಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಎನ್ ಆ್ಯಕ್ಷನ್. ಯಾಕಂದರೆ ಯೂನಿವರ್ಸ್ ನಿಮ್ಗೆ ಇಷ್ಟೊಂದು ಮೆಸೇಜಸ್ಗಳನ್ನು ಕೊಟ್ಟಿರುತ್ತೆ. ನನ್ನ ಫೈನಲ್ ವರ್ಡ್ಸ್, ನನ್ನ ಫೇವ್ರೆಟ್ ಸ್ಟೇಟ್ಮೆಂಟ್ ಯಾವಾಗಲೂ ಏನಂದರೆ, ಯುವರ್ ಲೈಫ್ ಈಸ್ ಗಾಡ್ಸ್ ಗಿಫ್ಟ್, ದ ವೇ ಯು ಲೀವ್ ಈಸ್ ಯುವರ್ ಗಿಫ್ಟ್ ಟು ಗಾಡ್. ಈ ಜೀವನ ದೇವ್ರು ಕೊಟ್ಟಿರುವಂಥ ಒಂದು ಗಿಫ್ಟು. ನಾವು ನಡ್ಕೊಳ್ಳುವಂಥ ರೀತಿ, ನಾವು ಬದುಕುವಂಥ ರೀತಿ ಭಗವಂತನಿಗೆ ನಾವು ವಾಪಸ್ ಕೊಡುವಂಥ ಗಿಫ್ಟ್.